ನಾವು ಎಸ್ಪೆಷಲಿ ಟೀಚರ್ಸ್ಗಳು ಯಾರಿದ್ದೀರಿ? ಟೀಚರ್ಸ್ ಯಾರಿದ್ದೀರಾ? ಟೀಚರ್ಸ್ ಕೈ ಮೇಲೆ ಮಾಡಿ. ಟೀಚರ್ಸ್ ಇದ್ದೀರಿ ನೀವು. ಥ್ಯಾಂಕ್ ಗಾಡ್. ನಾವು ಆ್ಯಕ್ಚುಲಿ ಟೀಚರ್ಸ್ಗಳು ನೋಡಿ, ನಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು 5 ಪೇಜು ಚಾಪ್ಟರ್ ಇದ್ದರೆ, ಪಾಠ ಇದ್ದರೆ, ಇನ್ನೊಂದು ನೆಕ್ಸ್ಟ್ ಪೇಜಲ್ಲಿ ಕ್ವಶನ್ಸ್ಗಳಿರ್ತವೆ. ಹೌದಾ? ಆ ಪಾಠ ಸಂಬಂಧದ ಕ್ವಶನ್ಸ್, ಪ್ರಶ್ನೆಗಳು, ಬಿಟ್ಟ ಬರ ತುಂಬಿರಿ, ಹೊಂದಿಸಿ ಬರಿ, ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಈ ಒಂದು ಆ ಪ್ರಶ್ನೆಗೆ ಉತ್ತರ ಸಿಗೋ ತನಕ ಪ್ರೈಸ್ ಗಾಡ್ ಮಕ್ಕಳು ಪುಸ್ತಕ ಹುಡುಕ್ತಾನೆ ಇರ್ತಾರೆ. ಮಿಸ್ ನಮ್ಮ ಪ್ರಶ್ನೆ ಸಿಗಲಿಲ್ಲ, ಈ ಪ್ರಶ್ನೆ ಉತ್ತರ ಸಿಗಲಿಲ್ಲ, ಪ್ರಶ್ನೆ ಹೇಳ್ತಾ ಇರ್ತವೆ. ಒಂದು ಸಲ ಮಿಸ್ಸು ಟೀಚರ್ ಆ ಪ್ರಶ್ನೆಗೆ ನೋಡಿ ಮಕ್ಕಳು ಎಲ್ಲಿದೆ ಬರಾಕೆಟ್ ಹಾಕ್ಸ್ಬಿಟ್ಟು ಒಂದೇ ಪ್ರಶ್ನೆಗೆ ಇದೇ ಉತ್ತರ ಅಂತೇಳಿ ಒಂದು ಸಲ ಮಾರ್ಕ್ ಮಾಡಿಸಾದ್ಮೇಲೆ, ಮೈ ಗಾಡ್, ಮಕ್ಕಳಿಗೆ ಉತ್ತರ ಸಿಕ್ಕಿದ್ಮೇಲೆ ಮಕ್ಕಳು ಉತ್ತರ ಕಲ್ತ್ಕೋಬೇಕಾ, ಪ್ರಶ್ನೆ ಕಲ್ತ್ಕೋಬೇಕಾ? ಇನ್ ದ ಸೇಮ್ ವೇ ಪ್ರೈಸ್ ಗಾಡ್, ಫಸ್ಟ್ ಟೈಮ್ ನೀವು ಪ್ರಬೋಧಕ್ಕೆ ಭೇಟಿ ಮಾಡಿದ್ರಿ, ಗುಡ್, ಆಗ ಸಮಸ್ಯೆ ಹೇಳ್ಕೊಳ್ತೀರಿ, ತೊಂದರೆ ಇಲ್ಲ. ನೀವು ಪ್ರತಿ ಸಾರಿ ಬಂದಾಗ ರೂಮಲ್ಲಿ ನಾವು ಒಳಗಡೆ ಹೋಗೋದೇ ತಡ, ಬ್ರದರ್ ನಿಮ್ಮ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು? ಜಸ್ಟ್ ಅದೇ ಬ್ರದರ್, ಅದೇ ನೀವು ಯಾವ ಹೋದ ತಿಂಗಳು ಹೇಳಿದ್ನಿ ಈ ತಿಂಗಳು ಹೇಳ್ತೀರಿ. ಆಗ ಮೈಕ್ ಕೈಯಲ್ಲಿ ಮೈಕ್ ಇದ್ರೆ ಎಲ್ಲಿ ಹಾಕಬೇಕು? ತಲೆ ಮೇಲೆ ಹಾಕಬೇಕು. ಯಾಕೆ ಅನೇಕರಿಗೆ ಅರ್ಥ ಆಗ್ತಿಲ್ಲ. ಬ್ರದರ್ ನಮ್ಮ ಹತ್ರ ಸಮಸ್ಯೆನೇ ಕೇಳಿಸ್ಕೊಳ್ಳೋದಿಲ್ಲ. ಅಯ್ಯೋ ಪ್ಲೀಸ್, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳುವಂಥ ಪ್ರತಿಭೆ ನನಗೆ ಕೇಳಿಸ್ಕೊಳ್ಳೋಕೆ ನನಗೆ ಏನು ತೊಂದರೆ ಇಲ್ಲ. ರಾತ್ರಿ 12 ಗಂಟೆ ತನಕ ಇರ್ತಾನೆ. ನಿಮ್ಮ ಕೈಯಾರ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ಳಿಕ್ಕಾಗಿ ಸೈತನಿಗೆ ಅನುಮತಿ ಕೊಡ್ತಾ ಇದ್ದೀರಿ. ಸಮಸ್ಯೆಗಳನ್ನು ಬಾಯಿ ನುಡಿಯುವಂಥ ಪ್ರತಿಭಾರಿಯು, ಭಯ ತುಂಬಿರುವಂಥ ನುಡಿಗಳನ್ನು ನುಡಿಯುವಂಥ ಪ್ರತಿಭಾರಿಯು, ನಿಮ್ಮ ಪರವಾಗಿ ದುರಾತ್ಮನು ಪದೇ ಪದೇ ಕೆಲಸ ಮಾಡಲಿಕ್ಕಾಗಿ ನೀವು ಅನುಮತಿ ಕೊಡ್ತಾ ಇದ್ದೀರಿ. ಬಟ್ ಲೋಕ ಏನು ಹೇಳ್ತದೆ? ನಿಮ್ಮ ಹೃದಯದಲ್ಲಿರೋದನ್ನು ಯಾರ ಹತ್ರ ಆದರೂ ಅದು ಹೇಳ್ಕೊಬಿಟ್ರೆ ಸಮಾಧಾನ ಆಗಿಬಿಡ್ತದೆ. ಸಮಾಧಾನ ಅಲ್ಲ, ಸಮಾಧಿ ಆಗಿಬಿಡ್ತದೆ. ಅದು ಗೊತ್ತಿಲ್ಲ, ಹಗುರ ಆಗಿಬಿಡ್ತದಂತೆ. ಇನ್ನು ಬೇಗ ಸಮಾಧಿ ಆಗಬೇಕಾ? ಮಧ್ಯಸ್ಥಿಕೆ ಪ್ರಾರ್ಥನೆ ತಂದೆಲ್ಲರಿಗೂ ಹೇಳ್ಕೊಬಿಡಿ, ಮುಗಿದ ಕತೆ. ಡಂಗೂರ ಸಾರ್ತಾರೆ ಎಲ್ಕು. ನೋಡಿದ್ದೀರಾ? ಹಲೋ, ಜಸ್ಟ್ ಜೀಸಸ್ ಆಲ್ ಇನ್ ಬ್ರದರ್ ಮೇಲೆ ಕರುಣೆ ತೋರಿ. ಆಲ್ ಇನ್ ಬ್ರದರ್ ಜೀವನದಲ್ಲಿ ಇಂಥ ಸಮಸ್ಯೆ ಇದೆ ಅಂತೆ, ಅವ್ರು ಯಾರು ಹೆಲ್ಪ್ ಮಾಡ್ತಲ್ವಂತೆ, ಅವ್ರ ಕುಟುಂಬ ಸಮಸ್ಯೆ ಅವ್ರು ಹೇಳಿದ್ದಾರೆ, ಇಂಥ ಲಿಸ್ಟ್ ಕೊಟ್ಟಿದ್ದಾರೆ. ಎಲ್ಲ ಅಲ್ಲಿರೋಂಥ 7-8 ಜನ ಮಧ್ಯಕ್ಕೆ ಪ್ರಾರ್ಥನಾ ತಂಡದಲ್ಲಿರುವಂಥ ವ್ಯಕ್ತಿಗಳ ಮುಂದೆ ದೇವ್ರಿಗೆ ಅರ್ಪಿಸ್ಕೊಟ್ರು. 8 ಜನ ಹೊರಡ ಬಂದು ಏನು ಮಾತಾಡ್ತಾರೆ ಆಮೇಲೆ, ಅಯ್ಯೋ ಪಾಪ ಆಲ್ ಇನ್ ಬ್ರದರ್ ಇಂಥ ಸಮಸ್ಯೆ ಇದೆಯಾ? ಯಾರೂ ಗೊತ್ತೇ ಇರಲಿಲ್ಲ ಮೊದಲು ಸಮಸ್ಯೆ. ಆ 8 ಜನ ಹೋಗಿ ಎಲ್ಲಿ ಸಾರ್ತಾರೆ? ಅವ್ರು ಎಲ್ಲೆಲ್ಲಿ ಹೋಗ್ತಾರೆ? ಧ್ಯಾನ ಕೂಡ ಎಲ್ಲ ಕಡೆ ಆಲ್ ಇನ್ ಬ್ರದರ್ ಇಂಥ ಸಮಸ್ಯೆ ಬಂದಿದೆ. ಆಗ ಆಲ್ ಇಂಡಿಯಾ ರೇಡಿಯೋ ಯಾವುದು? ಮಧ್ಯಸ್ಥಿಕೆ ಪ್ರಾರ್ಥನಾ ತಂಡ. ಅದಕ್ಕೆ ಅವ್ರು ನಾನು ಯಾವ ಹೆಸರುಗಳು ಕೊಡಲ್ಲ, ಏನು ರಿಕ್ವೆಸ್ಟು ಕೊಡಲ್ಲ. ಸರಿಯಾ? ಸಾರಿ, ನಿಮ್ಮ ಮಧ್ಯದಲ್ಲಿ ಯಾರಾದ್ರು ಅಂತ ಮಧ್ಯಸ್ಥಿಕೆ ಪ್ರಾರ್ಥನಾ ತಂಡದಲ್ಲಿ ಇದ್ದರೆ ದಯವಿಟ್ಟು ಸಾರಿ ಕೇಳ್ತಾನೆ. ನೀವು ಅಂಥವ್ರಲ್ಲ, ಬಟ್ ಅದು ನಾನು ನೋಡಿರುವಂಥ 100ಕ್ಕೆ ಸುಮಾರು 80-90% ಜನರು ಅದೇ ರೀತಿ. ಅವ್ರು ಎಲ್ಲೂ ಹೋಗಿ ಹೇಳೋದು, ದೇವ್ರ ಮುಂದೆ ಹೇಳ್ತಾರೆ. ದೇವ್ರ ಮುಂದೆನೂ ಕೂಡ ಸಮಸ್ಯೆ ಹೇಳುವಂಥ ಪ್ರತಿ ಬಾರಿ ಯಾರು ಕೆಲಸ ಮಾಡ್ತಾನೆ? ದೇವ್ರು ಕೆಲಸ ಮಾಡ್ತಾರೆ, ದೇವ ಕೆಲಸ ಮಾಡ್ತದ? ಸಮಸ್ಯೆಗಳನ್ನ ಪ್ರತಿ ಬಾರಿಯೂ ಮಧ್ಯಸ್ಥೆ ಪ್ರಾರ್ಥನೆ ತಂಡದಲ್ಲಿರೋರೆ ಸಮಸ್ಯೆಗಳನ್ನು, ಮತ್ತೊಬ್ಬರ ಸಮಸ್ಯೆಗಳನ್ನಾಗಲಿ ಅಥವಾ ಅವರ ಸಮಸ್ಯೆಗಳನ್ನಾಗಿ ಬಾಯಿ ತುಳಿಯುವಾಗ ಕಾಫಿಗೆ ಸಕ್ಕರೆ ಹಾಕ್ತಿದಾರ, ಉಪ್ಪು ಹಾಕ್ತಿದಾರ? ಉಪ್ಪು ಹಾಕೋರಿಗೆ ನೀವು ಹೋಗ್ಬಿಟ್ಟು ಹೆಸರು ಕೊಟ್ಟರೆ ನಿಮ್ಮ ಜೀವನ ಉಪ್ಪಾಗಿರ್ತದ, ಸಿಹಿಯಾಗಿರ್ತದ? ಎಲ್ಲರಲ್ಲೂ ಇನ್ನೂ ಚಟ ಇದೆ ಮೊಬೈಲಲ್ಲಿ ಎಲ್ರಿಗೂ. ಜಸ್ಟ್ ಬ್ರದರ್, ನನ್ನ ಮಗನಿಗೆ ಈ ಥರ ಸಮಸ್ಯೆ ಇದೆ, ನನ್ನ ಮಗನ ಪ್ರೇಯರ್ ಜ್ಞಾಪಿಸ್ಕೊಳ್ಳಿ ಬ್ರದರ್. ನನ್ನ ಮಗ ಫಾರಿನ್ ಇನ್ನೊಂದು ಸಹೋದರಿ ಕಳಿಸ್ತದ್ರು ಗೋವಾದಿಂದ. ಜಸ್ಟ್ ಬ್ರದರ್, ನನ್ನ ಮಗ ಜಸ್ಟ್ ಎಲ್ಲಿ ಕೆನಡಾಗೆ ಹೋಗಿದ್ದಾರೆ, ಅವ್ನಿಗೆ ಎಲ್ಲೂ ಕೆಲಸಕ್ಕಿಲ್ಲ ಬ್ರದರ್, ಪ್ರೇಯರ್ಲಿ ಜ್ಞಾಪಿಸ್ಕೊಳ್ಳಿ ಬ್ರದರ್. ಅದ್ರ ಉಪ್ಪುಕಾಯಿ ನೆಂಚ್ಕೊಳಕ್ಕೆ, ಪ್ರೇಯರ್ ಮಾಡೋಗೆಲ್ಲ ನೆಂಚ್ಕೋಬೇಕಂತೆ. ನೆನೆಸ್ಕೊಳ್ಳಿ. ಹಲೋ, ನಾವು ಒಂದೊಂದು ಕಾಲದಲ್ಲಿ ಇದೇ ಥರ ಇದ್ದವರಲ್ವಾ? ಇವತ್ತು ನಾವು ಹಿಂದೆ ಮಾಡ್ತೀವಿ ಕಾರ್ಯ ನೋಡು, ನಮಗೆ ಇವತ್ತು ನಗು ಬರ್ತದೆ. ನಾವು ಅದೇ ಮಾಡ್ತಾಯಿದ್ದು. ನಾನು ಕೂಡ ಮಧ್ಯಸ್ಥಿಕೆ ಪ್ರಾರ್ಥನೆ ತಂಡ ಲೀಡರ್ ಆಗಿದ್ದವನು. ಎಲ್ರದ್ದು ಸ್ಟೋರಿ ಓದೋ ತನಕ 1 ಗಂಟೆ ಆಗ್ತಾಯಿತ್ತು. ಗುರುಗುರವ್ರ ಉಪವಾಸ ಬೇರೆ, ಮನೆಗೂ ಊಟ ಮಾಡಬೇಕು, ಅದ್ರ ಬೇರೆ 1 ಗಂಟೆ ಇವರೆಲ್ಲ ಓದಬೇಕಲ್ಲ. ಒಬ್ಬೊಬ್ರಿಗೆ ಒಂದು 5 ಹೆಸರು ಕೊಟ್ಟಿರ್ತೇವೆ. ಅವ್ರು 5 ಜನ ಆದಮೇಲೆ ನಂದು ಲಾಸ್ಟ್ ನಾನು ಸಮರ್ಪಣೆ ಅಲ್ಲ. ನನ್ನ ತನಕ ಬರೋ ತನಕ ಮೊಣಕಲ್ಲೂರು ಮೇಲೆ ನಿಂತ್ಕೋಬೇಕಲ್ಲ. ಇವ್ರು ಏನು ಇನ್ನಿಷ್ಟು ಓದ್ತವ್ರಲ್ಲ, ಸ್ಟೋರಿ ಎಲ್ಲ ಹೇಳ್ಬೇಡ ರೀ ಬ್ರದರ್, ಅಲ್ಲಿರೋ ಹೆಸರು ಮಾತ್ರ ಹೇಳ್ಬಿಡಿ ಸಾಕು, ಬೇಗ ಮುಗಿಸೋಣ. ಮಂಡಿ ನೋವು ಬೇರೆ ಸ್ಟೋರಿ ಕೆಲವರಿಗೆಲ್ಲ ಕೊಟ್ಬಿಡ್ತದ್ರೆ ಒಳಗೆ ಅರಿಕತ್ತಾರೆ, ಓದ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಹೇಳಿರದೆ ಒಂದು, ಇವ್ರು ಹೇಳೋದೇ ಒಂದು, ಸೇರಿಸ್ಕೊಂಡು ದೇವ್ರ ಮುಂದೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತದೆ ಅಂತ ಈಗ ನಮ್ಗೆ ಅರ್ಥ ಆಗ್ತದೆ. ದೇವ್ರಿಗೆ ಅದೆಲ್ಲ ಬರೋಕ್ಕೆ ಮುಂಚೆ ಇಂಥ ಸಮಸ್ಯೆ ಅವ್ರ ಜೀವನದಲ್ಲಿ ಬರ್ತಂತೆ ದೇವ್ರಿಗೆ ಚೆನ್ನಾಗಿ ಗೊತ್ತು. ಬಟ್ ಆದರೂ ಕೂಡ ಪ್ರೈಸ್ ಗಾಡ್, ದೇವ್ರು ಪ್ರಾರ್ಥನೆ ಮಾಡಿ ಅಂತ ಹೇಳಿದವ್ರೆ, ಸಮಸ್ಯೆ ಹೇಳಿ ಎಂಬುದಾಗಿಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್.
ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇನ್ನು ಮುಂದೆ ಎಂಥ ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗಲು ಕೂಡ ನೀವು ಯಾವ ರೀತಿ ನುಡಿಗಳು ನುಡಿಬೇಕು? ಸಮಸ್ಯೆಗಳನ್ನು ವಿಶ್ವಾಸ ತುಂಬಿರೋ ನುಡಿಗಳನ್ನು ಅಥವಾ ಭಯ ತುಂಬಿರೋ ನುಡಿಗಳನ್ನು? ವಿಶ್ವಾಸ ತುಂಬಿರುವಂಥ ನುಡಿಗಳು ಯಾವುದು? ದೇವರ ವಾಕ್ಯಗಳು. ವಿಷ ತುಂಬಿರುವಂಥ ನುಡಿಗಳು ಸಮಸ್ಯೆಗಳು. ಅದೇ ಭಯ ತುಂಬಿರೋ ನುಡಿಗಳು ಯಾವುದು? ಸಮಸ್ಯೆಗಳು. ದೇವರ ವಾಕ್ಯ ಇರುವಂಥ ಒಂದು ನುಡಿಗಳು. ಉದಾಹರಣೆಗೆ ಪ್ರೈಸ್ ಗಾಡ್, ಜಸ್ಟ್ ಇವರಿಬ್ಬರ ಮಧ್ಯದಲ್ಲಿ ಮುಂದೆ ಇಬ್ಬರು ಸಹೋದರಿ ಕುಳಿತಿದ್ದಾರೆ. ಥ್ಯಾಂಕ್ ಗಾಡ್. ಜಸ್ಟ್ ಬೇಡ, ಹೊಸಬ್ರು ತಗೊಳ್ಳೋಣ. ಯಾರಿದ್ದಾರೆ? ಪ್ರೈಸ್ ಗಾಡ್. ಅಮ್ಮ, ನಿಮ್ಮ ಬಲಭಾಗದಲ್ಲಿ ಮಗಳು ಕುಳಿತಿದ್ದಾರೆ, ಕರೆಕ್ಟ್? ಎಡಭಾಗದಲ್ಲಿ ಅವ್ರ ಮಗಳೇ? ಡಬಲ್ ಮಗಳು. ಪ್ರೈಸ್ ಗಾಡ್. ಇಬ್ಬರು. ಗುಡ್. ಇನ್ನೂ ಒಬ್ಬರು ಇದ್ದಾರೆ, ಬಂದಿಲ್ಲ ಅವರು. ಓಕೆ. ಈಗ ನಿಮ್ಮ ಎಡಭಾಗದಲ್ಲಿ ದೊಡ್ಡ ಮಗಳು, ಬಲಭಾಗದ ಚಿಕ್ಕ ಮಗಳು ಕುಳಿತಿದ್ದಾರೆ, ಕರೆಕ್ಟಾ? ಹೇಗೆ ನೀನು ಹಾಗಾದರೆ ಥ್ಯಾಂಕ್ ಗಾಡ್, ನಿಮ್ಮ ಬಲಭಾಗದಲ್ಲಿ ಒಬ್ಬ ಮಗಳು, ಎಡಭಾಗದಲ್ಲಿ ಒಬ್ಬ ಮಗಳು ಕುಳಿತಾರೆ ಎಂಬುದಾಗಿ ವಿಶ್ವಾಸ ಪಡ್ತೀರಾ? ವಿಶ್ವಾಸ್ತೀರಾ? ಓಕೆ. ಅಲೋ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಎಷ್ಟು ಮಂದಿ ಪ್ರಿಯರ್ ಪ್ರೈಸ್ ಗಾಡ್ ಆ ತಾಯಿಗೆ ಪ್ರಶ್ನೆ ಕೇಳಿದೆ. ಅವರ ಬಲಭಾಗದಲ್ಲಿ ಚಿಕ್ಕ ಮಗಳು, ನೀವು ದೊಡ್ಡ ಮಗಳು? ಚಿಕ್ಕ ಮಗಳು ಕುಳಿತಿದ್ದಾರೆ. ಏನು ಹೆಸರು? ಪ್ರಿಯಾ. ದೊಡ್ಡ ಮಗಳು ಸುಪ್ರಿಯಾ. ಪುಷ್ಪ. ಓಕೆ. ಎಡಭಾಗದಲ್ಲಿ ಪುಷ್ಪ ಮತ್ತು ಬಲಭಾಗದಲ್ಲಿ ಪ್ರಿಯಾ ಇಬ್ಬರು ಕುಳಿತಿದ್ದಾರೆ. ಈಗ ಅಮ್ಮನ ಕೇಳಿದೆ, ಅಮ್ಮ ನಿಮ್ಮ ಎಡಭಾಗದಲ್ಲಿ ಪುಷ್ಪ, ಬಲಭಾಗದಲ್ಲಿ ಪ್ರಿಯಾ ಕುಳಿತಿದ್ದಾರೆ ಎಂಬುದಾಗಿ ವಿಶ್ವಾಸ್ತೀರಾ? ಕರೆಕ್ಟಾ? ಎಷ್ಟು ಮಂದಿ ಪ್ರಿಯರೇ ಅಮ್ಮ ಕೊಟ್ಟದ ಆನ್ಸರ್ ಸರಿ ಅಂತ ಹೇಳ್ತೀರಿ? ಕೈ ಮೇಲೆ ಮಾಡಿ. ಕರೆಕ್ಟ್. ಇಳಿಸಿ ಕೆಳಗಡೆ. ಎಷ್ಟು ಮಂದಿ ತಪ್ಪು ಅಂತ ಯಾಕೆ ಹೇಳಿದ್ರಿ? ಕೈ ಇನ್ಯಾರು ಕೈ ಮೇಲೆ ಮಾಡಿಲ್ಲ. ತಪ್ಪು ಅಂತ ಹೇಳಿದ್ರಿ. ಯಾರು ತಪ್ಪು ಅಂತ ಹೇಳ್ತೀರಿ? ಕೈ ಮೇಲೆ ಮಾಡಿ. ಇನ್ನು ಬಾಕಿಯವ್ರು ಯಾವುದೂ ಕಡೆನೂ ಇಲ್ಲ, ಅಡ್ಗೋಡೆ ಮೇಲೆ ದೀಪಿಟ್ಟಂಗೆ. ಯಾಕೆ ತಪ್ಪು? ನನ್ನ ಪ್ರಿಯ ಸಹೋದರರೇ, ಕರೆಕ್ಟ್ ಆನ್ಸರ್ ಇಬ್ಬರು ಮಾತ್ರ, ಬ್ರದರ್ ಮತ್ತು ಇವರು ಕೊಟ್ಟ ಆನ್ಸರ್ ಕರೆಕ್ಟ್. ಅಮ್ಮ ಹೇಳಿದ 100% ರಾಂಗ್ ಆನ್ಸರ್. ಹೇಗೆ ಬ್ರದರ್ ಹೇಳ್ತಾನೆ. ಯಾಕಂದರೆ ಬಲಭಾಗದಲ್ಲೂ ಸಹೋದರಿ ಕುಳಿತಿದ್ದಾರೆ, ಎಡಭಾಗದಲ್ಲಿ ಸಹೋದರಿ ಕುಳಿತಿದ್ದಾರೆ. ಅದನ್ನು ನಂಬಲಿಕ್ಕೆ ವಿಶ್ವಾಸ ಬೇಕಾಗಿಲ್ಲ. ಯಾವುದನ್ನು ಕಣ್ಣಾರೆ ನೋಡುವಂಥ ಕಾರ್ಯವನ್ನು ಕಣ್ಣಾರೆ ಆಲ್ರೆಡಿ ಈಗಾಗಲೇ ನೆರವೇರಿಬಿಟ್ಟಿದೆಯೋ ಅದು ನಂಬಲಿಕ್ಕೆ ನಿಮ್ಗೆ ವಿಶ್ವಾಸ ಬೇಕಾಗಿಲ್ಲ. ಕಣ್ಣಿಗೆ ಕಾಣೋ ಸಾಕ್ಷಿ ಅದರ ಇದೆ, ಅಲ್ಲೇ ಕಣ್ಮುಂದೆ ಇದೆ. ಅವ್ರ ಕಣ್ಮುಂದೆ ಕಾಣುವಂಥ ಕಾರ್ಯಕ್ಕೆ ಈಗಾಗಲೇ ಅವ್ರು ಕಣ್ಮುಂದಿದ್ದಾರೆ. ಕಣ್ಮುಂದೆ ಇರುವಂತಹ ಕಾರ್ಯವನ್ನು ನಂಬಲಿಕ್ಕೆ ನಮಗೇನು ವಿಶ್ವಾಸ ಬೇಕಾಗಿಲ್ಲ. ಯಾತಕ್ಕಾಗಿ ಇವರಿಬ್ಬರು ಹೇಳ್ತಾ ಇದ್ದಾರೆ ಅವ್ರು ಅಮ್ಮ ಹೇಳಿ ತಪ್ಪು ಎಂಬುದಾಗಿ, ಇನ್ನೆಲ್ಲರೂ ಹೇಳಿದ್ರು ಸರಿ ಎಂಬುದಾಗಿ. ಇವರಿಬ್ಬರು ಹೇಳ್ತಾರಂಥದ್ದು ತಪ್ಪು ಎಂಬುದಾಗಿ. ಯಾರು ಕೈ ಮೇಲೆ ಮಾಡಲಿಲ್ವೋ ಎರಡಕ್ಕೂ ನೀವು ಕೂಡ ಅಮ್ಮ ಹೇಳಿದ್ರೆ ಸರಿ ಅಂತ ಒಪ್ಕೊಂಡಿದ್ದೀರಿ. ಕನ್ಫ್ಯೂಷನ್ ಇನ್ನೂ ದೊಡ್ಡ ಸೈಟ್ ಅದು ಕನ್ಫ್ಯೂಷನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಅವ್ರ ಪಕ್ಕದಲ್ಲಿ ಕುಳಿತಿರೋರನ್ನ ಕಣ್ಣಾರು ನೋಡ್ತಾ ಇದ್ದಾರೆ, ಕರೆಕ್ಟಾ? ಯಾವುದು ನಾವು ಕಣ್ಣಾರು ನೋಡ್ತಾ ಇದ್ದೇವೋ ಪ್ರೈಸ್ ಬಿಟ್ಟು ಗಾಡ್, ಕಣ್ಣಾರೆ ಕಾಣುವಂಥದ್ದನ್ನು ನಂಬಲಿಕ್ಕಾಗಿ ನಾವು ಯಾವ ಕಾರಣಕ್ಕೂ ವಿಶ್ವಾಸ ಬೇಕಾಗಿಲ್ಲ. ಯಾಕೆಂದರೆ ನೀವು ಯಾವುದನ್ನು ಕಣ್ಣಾರೆ ನೋಡ್ತೀರಿ ಅವುಗಳನ್ನು ನಂಬಲಿಕ್ಕೆ ಸಾಕ್ಷಿ ಆದರೆ ಆಲ್ರೆಡಿ ಇದೆ. ನಿಮ್ಮ ಕಣ್ಣಾರೆ ಕಾಣೋದು ಸಾಕ್ಷಿ ಅದರ ಇದೆ. ಬಟ್ ನಿಮಗೆ ಯಾವುದು ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ ಇಲ್ವೋ, ದೇವರು ತನ್ನ ವಾಕ್ಯದಲ್ಲಿ ನಿಖರವಾಗಿ ತಿಳಿಯಪಡಿಸಿದಾರೋ ಅದು ನಿಮ್ಮ ಕಣ್ಣಾರೆ ನೋಡದೆ ಹೋದರೂ ಕೂಡ ಅದನ್ನು ನಂಬಲಿಕ್ಕಾಗಿ ನಿಮಗೆ ವಿಶ್ವಾಸ ಬೇಕು. ಉದಾಹರಣೆಗೆ, ಅಮ್ಮ ನಿಮ್ಮ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಏನು ಹೆಸರು? ಪ್ರಿಯಾ. ಅಮ್ಮನ ಬಲಭಾಗದ ಪ್ರಿಯಾ ಕುಳಿತಿದ್ದಾರೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರು ಕುಳಿತಿದ್ದಾರೆ? ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರು ಕುಳಿತಿದ್ದಾರೆ? ಇಲ್ಲ. ಹೇಗಿಲ್ಲ ಅಂತ ಹೇಳಿದರು ಅವರು? ಕಣ್ಣಿಗೆ ಕಾಣುವಂಥ ಯಾರೂ ಇಲ್ಲ. ಕರೆಕ್ಟ್. ಅವ್ರು ಹೇಳ್ತಾರದು ಕಣ್ಣಿಗೆ ಕಾಣುವಂಥ ಲೋಕದಲ್ಲಿ ಖಂಡಿತವಾಗಿಯೂ ಅವರಿಬ್ಬರ ಮಧ್ಯದಲ್ಲಿ ಯಾರೂ ಇಲ್ಲ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಅವರಿಬ್ಬರ ಮಧ್ಯದಲ್ಲಿ ಕೆಲವರು ಕುಳಿತಿದ್ದಾರೆ. ಯಾರು ಕೆಲವರು ಅಂತೇಳಿ ಯಾರು ಅಲ್ಲಿ ಕುಳಿತಿದ್ದಾರೋ ಕಣ್ಣಿಗೆ ಕಾಣುವ ಸಾಕ್ಷಿ ಅದಾರ ಇಲ್ಲ, ಬಟ್ ಅದು ಕೆಲವರು ಅಲ್ಲಿದ್ದಾರೆ. ಅದನ್ನು ನಂಬಲಿಕ್ಕೆ ವಿಶ್ವಾಸ ಬೇಕು. ಬೈಬಲ್ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಕಾಯ್ದು ಪರಿಪಾಲಿಸಲಿಕ್ಕಾಗಿ ನಿನ್ನ ಜೊತೆಯಲ್ಲಿ ಮಿನಿಮಮ್ ಅಂದರೆ 6,000 ದೇವತರು ಕೊಟ್ಟಿದ್ದಾನೆ. ಆ ದೇವತರಲ್ಲಿ ಕೆಲವರು ಬಂದು ಅವರಿಬ್ಬರ ಮಧ್ಯದಲ್ಲಿ ಕುಳಿತಿದ್ದಾರೆ. ಅವ್ರು ಕಾಪಾಡಲಿಕ್ಕಾಗಿ ಅವ್ರ ಜೊತೆಲಿ ಸದಾಕಾಲ 24 ಗಂಟೆನೂ ಕೊಟ್ಟಿರ್ತಾರೆ. ಬಟ್ ಆ ಕಣ್ಣಾರೆ ಆ ದೇವತರು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅವ್ರ ರೆಕ್ಕೆಗಳನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಟೇಸ್ಟ್ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ವಾಸನೆ ಮೂಲಕ ಗ್ರಹಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಕಿವಿಯಾರೆ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ಬಟ್ ಆದರೆ ಅದು ನಂಬಲಿಕ್ಕಾಗಿರುವಂಥ ಏಕೈಕ ಆಧಾರ
ದೇವರ ವಾಕ್ಯ ಕನ್ನಡಿಯ ಮೂಲಕ. ದೇವರ ವಾಕ್ಯ ಹೇಳ್ತದೆ, ನಾನು ಹೋಗೋಗ್ಲು ಬರುವಾಗಲೂ ನನ್ನ ಕಾಯ್ದು ಪರಿಪಾಲಿಸ್ಲಿಕ್ಕಾಗಿ ದೇವರು ತನ್ನ ದೂತರಿಗೆ ವಿಶೇಷವಾದ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಹೌದು, ನನ್ನ ಜೊತೆ ದೇವದೂತರಿದ್ದಾರೆ. ನಾನು ಕಣ್ಣಾರು ನೋಡಬೇಕಾಗಿಲ್ಲ ನಂಬಲಿಕ್ಕಾಗಿ. ದೇವರ ವಾಕ್ಯ ಹೇಳ್ತದೆ, ಅದನ್ನು ವಿಶ್ವಾಸ್ತೇನೆ. ಕಣ್ಣಿಗೆ ಕಾಣದೆ ಇರುವುದನ್ನು ನಂಬಲಿಕ್ಕಾಗಿ ನನಗೆ ವಿಶ್ವಾಸ ಬೇಕಾಗಿರುವಂಥದ್ದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ನೀವು ಯಾವಾಗ ವಿಶ್ವಾಸ ಭರಿತವಾದ ನುಡಿಗಳು ನುಡಿತೀರಿ, ಪ್ರೈಸ್ ಬಿಡಿ ಗಾಡ್. ಉದಾಹರಣೆಗೆ ಸಪೋಸ್ ಇದೇ ಸಹೋದರಿ ಥ್ಯಾಂಕ್ ಗಾಡ್ ರಾತ್ರಿ ಡೈಲಿ ಪ್ರತಿ ತಿಂಗಳು ಅಮ್ಮ ಬರ್ತಾಯಿದ್ರು. ರಾತ್ರಿ ಅವ್ರ ಮನೆ ತಲುಪೋದು ಸಪೋಸ್ ರಾತ್ರಿ 10 ಗಂಟೆ ಆಗ್ತಾಯಿತ್ತು. ಏನು ಭಯ ನನ್ನ ಜೊತೆಲಿ ಅಮ್ಮ ಇದ್ದಾರೆ ಅಂತೇಳಿ. ಅದೇ ಇವತ್ತು ಪ್ರಿಯಾ ಈ ಸಲ ಧ್ಯಾನ ಕೊಟ್ಟು ಬಂದಿದ್ದಾರೆ, ಅಮ್ಮ ಬಂದಿಲ್ಲ. ರಾತ್ರಿ ಅವ್ರ ಬಸ್ ಹತ್ಕೊಂಡು ಅವ್ರ ಮನೆ ಸೇರೋ ತನಕ 10 ಗಂಟೆ ಆಗೋಯ್ತು. 10 ಗಂಟೆಯಲ್ಲಿ ರಸ್ತೆಯಲ್ಲಿ ಒಬ್ಬಳೆ ಮಗಳು ಹೋಗುವಾಗ, ಪ್ರೈಸ್ ಗಾಡ್, ಮೊದಲು ಬ್ರದರ್ ಅಮ್ಮ ಬರಲ್ಲ ಅಂದ್ರೆ ನಾನು ಕೂಡ ಪ್ರಾರ್ಥನೆ ಕೂಡ ಬರಲ್ಲ ಬ್ರದರ್, ಯಾಕಂದ್ರೆ ಆ ಕಡೆ ಬರುವಾಗ ನಮ್ಮ ಮನೆ ಬರುತ್ತೆ ಲೇಟ್ ಆಗಿಬಿಡ್ತದೆ ಬ್ರದರ್, ಕತ್ಲಾಗ್ಬಿಡ್ತದೆ, ನಾನು ಒಬ್ಬಳೇ ಬರಬೇಕು ಭಯ. ಬಟ್ ಈಗ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಏನಮ್ಮ ನೀನು ಒಬ್ಬಳೇ ಬಂದಿದೆಯಾ? ಹೌದು ಬ್ರದರ್, ನಾನು ಒಬ್ಬಳೇ ಬಂದಿದ್ದಾನೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಕಣ್ಣಾರೆ ಕಾಣಲಿಕ್ಕೆ ಒಬ್ಬಳೇ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಇವನ ರಾತ್ರಿ 10 ಗಂಟೆ ಇಲ್ಲ 12 ಗಂಟೆ ನೀವು ಕಳಿಸ್ಕೊಟ್ರು ಕೂಡ ನಾನು ಹೋಗ್ಲಿಕ್ಕೆ ರೆಡಿ ಇದ್ದಾನೆ. ಯಾಕಂದ್ರೆ ಈಗ ನಾನು ಒಬ್ಬಳೇ ಇಲ್ಲ, ನನ್ನ ಜೊತೆಯಲ್ಲಿ ದೇವತರ ದಂಡಿದೆ. 6,000 ಮಂದಿ ದೇವತರು ಇದ್ದಾರೆ. ಯಾವ ಕಳ್ಳರಾಗಲಿ, ಯಾವುದೇ ಕಳ್ಳಕಾಕರಾಗಲಿ, ಅದು ಯಾವುದೇ ಕೆಟ್ಟ ವ್ಯಕ್ತಿಗಳಾಗಲಿ ನನ್ನ ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಜೊತೆಯಲ್ಲಿ ಝಡ್ ಸೆಕ್ಯೂರಿಟಿ ಇದೆ. ಈವನ್ ಪ್ರೈಸ್ ಬಿಡಿ ಗಾಡ್, ಜಸ್ಟ್ ಈ ಏರಿಯಾಗೆ ಜಸ್ಟ್ ಪ್ರಧಾನಮಂತ್ರಿಗಳು ಬರ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಝಡ್ ಸೆಕ್ಯೂರಿಟಿ ಇರ್ತದೋ, ಪ್ರೈಸ್ ಬಿಡಿ ಗಾಡ್, ಅದಕ್ಕಿಂತಲೂ ಮಿಗಿಲಾದ ಸೆಕ್ಯೂರಿಟಿ ನನಗಿದೆ. ಪರಲೋಕ ದೇವತರ ದಂಡು ನನ್ನ ಜೊತೆಲಿದೆ. ಒಬ್ಬ ದೇವದೂತ 1 ಲಕ್ಷ ಮಿಲಿಟ್ರಿ ಮ್ಯಾನ್ಗಳಿಗೆ ಸಮಾನ. ಅಂಥ ದೂತರು 6,000 ಮಂದಿ ನನ್ನ ಜೊತೆಲಿದ್ದಾರೆ. ಅದಕ್ಕೋಸ್ಕರ ಬ್ರದರ್ ಅಮ್ಮನಿಗೆ ಹೇಳಿದ್ದೀನಿ, ಅಮ್ಮ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ, ನಾನು ಹೋಗಿದ್ದು ಬರ್ತಾರೆ, ನಾನು ಒಬ್ಬಳೇ ಹೋಗ್ತಾಯಿಲ್ಲ, 6,000 ದೂತರಿದ್ದಾರೆ, ನನ್ನ ಕಾಲು ಕಲ್ಲಿಗೆ ತಾಗಂತ ಎತ್ಕೊಂಡು ಕಾಯ್ದು ಪರಿಪಾಲಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಬಿಟ್ಟು ಗಾಡ್, ನೀವು ಬಾಯಿ ತೆಗೆದು ವಿಶ್ವಾಸಭರಿತವಾದಂಥ ನುಡಿಗಳನ್ನು ನುಡಿಯುವಾಗ ಆ ನುಡಿಗಳು ನಿಮ್ಮ ಪರವಾಗಿ ನೀವು ಬಯಸುವಂಥವುಗಳನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿವೆ. ಬಟ್ ಅದೇ ನೀವು ಬಾಯಿ ತೆಗೆದು ಕಣ್ಣಿಗೆ ಕಾಣುವಂಥ ಪರಿಸ್ಥಿತಿಗಳನ್ನು ನುಡಿಯೋದಾದರೆ, ಕಣ್ಣಿಗೆ ಕಾಣುವಂಥ ಸಮಸ್ಯೆಗಳನ್ನ ಬಾಯಿ ನುಡಿಯೋದಾದರೆ, ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ನಿಮ್ಮ ಭವಿಷ್ಯವನ್ನು ನಾಶಗೊಳಿಸುವ ಶಕ್ತಿಯನ್ನು ಹೊಂದಿರ್ತವೆ. ಯಾಕೆಂದರೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಮ್ಮ ಬಾಯಿಂದ ನಾವು ಏನು ನುಡಿತೀವಿ ಆ ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ಎಲ್ಲರೂ ಹೇಳೋಣ, ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ವರ್ಡ್ಸ್ ಆರ್ ಥಿಂಗ್ಸ್. ನುಡಿಗಳು ವಸ್ತುಗಳಾಗಿವೆ. ಈಗ ಉದಾಹರಣೆಗೆ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನಿಮ್ಮ ಬಳಿ ಯಾರನ್ನಾದ್ರೂ ಕರೆದು ನೀವೇನು ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಏನಂತ ಹೇಳ್ತೀರಿ? ಕಮ್ ಹಿಯರ್, ಐ ವಾಂಟ್ ಟು ಟೆಲ್ ಯು ಥಿಂಗ್. ಸಮ್ ವರ್ಡ್ಸ್ ಅಂತ ಹೇಳೋದಿಲ್ಲ, ಸಮಥಿಂಗ್. ವರ್ಡ್ಸ್ ಆರ್ ಥಿಂಗ್ಸ್. ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ಬಟ್ ಆದರೆ ಆ ವಸ್ತುಗಳನ್ನು ನೀವು ಕಣ್ಣಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಉದಾಹರಣೆಗೆ ನಾನು ಮಾತನಾಡ್ತಾ ಇದ್ದಾನೆ, ನನ್ನ ಬಾಯಿಂದ ನುಡಿಗಳು ನುಡಿತಾ ಇದ್ದಾನೆ. ನನ್ನ ಬಾಯಿಂದ ಬರುವಂಥ ನುಡಿಗಳನ್ನು ನೀವು ಕಣ್ಣಾರು ನೋಡ್ತಾ ಇದ್ದೀರಾ? ಇಲ್ಲ. ಬಟ್ ಕಿವಿಯರೇ ಕೇಳಿಸ್ಕೊಳ್ತಾ ಇದ್ದೀರಿ. ಸೊ ಯಾವುದನ್ನು ನಾವು ಕಣ್ಣಾರು ನೋಡಲಿಕ್ಕೆ ಸಾಧ್ಯ ಇಲ್ವೋ ಆ ನುಡಿಗಳು ನಾವು ಹೇಳ್ತೇವೆ, ಅಂಥವ್ರಿಗೆ ಹೇಳ್ತೇವೆ ಸ್ಪಿರಿಚುವಲ್ ಥಿಂಗ್ಸ್, ಆಧ್ಯಾತ್ಮಿಕ ವಸ್ತುಗಳು, ಕಣ್ಣಿಗೆ ಕಾಣದಿರುವಂಥ ವಸ್ತುಗಳು. ಈಗ ನನ್ನ ಬಾಯಿಂದ ಬರುವಂಥ ನುಡಿಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಹೊರತು ನೀವು 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 ಕಣ್ಣಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವರ್ಡ್ಸ್ ಆರ್ ಸ್ಪಿರಿಚುವಲ್ ಥಿಂಗ್ಸ್. ನುಡಿಗಳು ಕಣ್ಣಿಗೆ ಕಾಣದಿರುವಂತಹ ಒಂದೊಂದು ವಸ್ತುಗಳಾಗಿವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದರೆ, ಪ್ರೈಸ್ ಗಾಡ್, ವಾಟರ್ ಬಾಟಲ್ ಕುಡಿಯೋದು. ಯಾವ ಬಾಟ್ಲ್ ಇದು? ಯಾವ ಬಾಟ್ಲು? ವಾಟರ್ ಬಾಟ್ಲು. ಪ್ರೈಸ್ ಗಾಡ್. ಇದರೊಳಗಡೆ ಒಂದು ವಸ್ತು ಇದೆ, ಕರೆಕ್ಟಾ? ಏನು? ನಾನೇನು ಮಾಡ್ತಾ ಇದ್ದಾನೆ? ಯಾವ ಬಾಟ್ಲ್ ಇದು? ಯಾವ ಬಾಟ್ಲು? ಯಾರು ಖಾಲಿ ಬಾಟ್ಲು ಅಂತ ಇರೋದ್ರಿಂದ ವಾಟರ್ ಬಾಟ್ಲು, ಕರೆಕ್ಟ್, ವಾಟರ್ ಬಾಟ್ಲು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಷಯ ನಿಮ್ಗೆ ಅರ್ಥ ಆಗಬೇಕು. ಪ್ರೈಸ್ ಗಾಡ್, ನೀವು ಪ್ರೈಸ್ ಗಾಡ್ ಬಾಯಿ ತೆಗೆದು ನುಡಿಯುವಂಥ ಒಂದೊಂದು ನುಡಿಗಳು ಕೂಡ ಯಾವುದಾದ್ರೂ ವಸ್ತುವನ್ನು ಹೊಂದಿರುವಂತಹ ಒಂದು ಬಾಟ್ಲಾಗಿದೆ. ಬಟ್
ಈ ಬಾಟ್ಲ್ ಒಳಗಡೆ ನೀರಿತ್ತು, ಕರೆಕ್ಟ್, ನೀರಿನ ಬಾಟ್ಲು. ಈ ಬಾಟ್ಲನ್ನು ಕಣ್ಣಾರು ನೋಡ್ತಾ ಇದ್ದೀರಿ. ಅದೇ ಥರ ಅದ್ರ ಒಳಗಡೆ ಇರುವಂಥ ವಸ್ತುವಾದಂಥ ನೀರನ್ನು ಕೂಡ ಕಣ್ಣಾರು ನೋಡ್ಬೋದು, ಕರೆಕ್ಟಾ? ಅದೇ ಥರ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು, ಆ ನುಡಿಗಳು ಕೂಡ ಒಂದು ವಸ್ತುವನ್ನು ಹೊಂದಿರುವಂತಹ, ಬಟ್ ಆ ವಸ್ತು ಯಾವುದು ಅಂದರೆ ಕಣ್ಣಿಗೆ ಕಾಣದಿರುವಂಥ ವಸ್ತು. ಕಣ್ಣಿಗೆ ಕಾಣದಿರುವಂಥ ವಸ್ತುವನ್ನು ಹೊಂದಿರುವಂತಹ, ಕಣ್ಣಿಗೆ ಕಾಣದಿರುವಂತಹ ಒಂದು ಬಾಟ್ಲ್ ಆಗಿದೆ, ಕಂಟೈನರ್ ಆಗಿದೆ. ನೀವೇನನ್ನ ಬಾಕಿ ನುಡಿತೀರಿ ಅದೊಂದು ಬಾಟಲ್, ಅದ್ರ ಒಳಗಡೆ ಏನೋ ಒಂದು ವಸ್ತು ಇರ್ತದೆ. ಕಣ್ಣಿಗೆ ಕಾಣದಿರುವಂತಹ ಒಂದು ಬಾಟಲ್ನ ನೀವು ರಿಲೀಸ್ ಮಾಡುವಾಗ ಅದ್ರ ಒಳಗಡೆ ಒಂದು ವಸ್ತು ಇದೆ, ಕಣ್ಣಿಗೆ ಕಾಣದಿರುವಂಥ ವಸ್ತು. ಬಟ್ ಚೆಕ್ ಮಾಡೋಣ ಪ್ರಿಯರೇ, ನಾವು ಅನುದಿನವೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಈ ರೀತಿಯ ಅನೇಕ ಬಾಟ್ಲ್ಗಳನ್ನು ನಾವು ಬಾಯಿ ನುಡಿತಾನೆ ಇರ್ತವೆ, ರಿಲೀಸ್ ಮಾಡ್ತಾ ಇರ್ತವೆ, ಕರೆಕ್ಟಾ, ನಮ್ಮ ಬಾಯಿಂದ. ಬಟ್ ಆ ಬಾಟ್ಲಲ್ಲಿ ಯಾವ ವಸ್ತು ತುಂಬಿದೆ? ಭಯ ತುಂಬಿರುವಂಥ ವಸ್ತು ತುಂಬಿದೆಯಾ ಅಥವಾ ವಿಶ್ವಾಸ ಭರಿತವಾದ ವಸ್ತು ತುಂಬಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಆ ಬಾಟ್ಲ್ ಒಳಗಡೆ, ಈಗ ನೀರಿನ ಬಾಟ್ಲ್ ಅಂತ ಹೇಳುವಾಗ ಇದು ಕಣ್ಣಾರೆ ಕಾಣುವಂಥ ಬಾಟಲ್, ಇದ್ರೊಳಗಡೆ ನೀರಿದೆ, ಕಣ್ಣಿಗೆ ಕಾಣುವಂಥ ವಸ್ತು ಇದೆ, ನೀರಿದೆ. ಅದೇ ಥರ ನಾನು ಬಾಯಿ ತೆಗೆದು ಏನು ನುಡಿತೇನೋ ಆ ನುಡಿ ಬಂದು ಆಧ್ಯಾತ್ಮಿಕದ ಬಾಟಲ್, ಅದ್ರ ಒಳಗಡೆ ಒಂದು ವಸ್ತು ಇರ್ತದೆ. ಬಟ್ ಆ ವಸ್ತು ಬಂದು ವಿಶ್ವಾಸ ಎಂಬ ವಸ್ತು ಆಗಿದೆಯಾ ಅಥವಾ ಭಯ ಎಂಬ ವಸ್ತು ಆಗಿದೆಯಾ? ಚೆಕ್ ಮಾಡ್ಕೊಳ್ಳೋಣ. ಈಗ ನನ್ನ ಪ್ರಶ್ನೆ ಅಂತಂದರೆ, ಪ್ರೈಸ್ ಬಿಟ್ಟು ಗಾಡ್, ಸಮಸ್ಯೆಗಳ ಮಧ್ಯದಲ್ಲಿ ನೀವು ಹಾದು ಹೋಗುವಾಗ, ಒತ್ತಡಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನೀವು ಸಮಸ್ಯೆಗಳನ್ನು ಬಾಯಿ ನುಡಿಯೋದಾದರೆ ಅಲ್ಲಿ ಯಾವ ವಸ್ತು ಇರ್ತದೆ? ಭಯನ ಅಥವಾ ವಿಶ್ವಾಸನ? ಹಾಗಾದರೆ ಬೆಳಗಿಂದ ರಾತ್ರಿ ತನಕ ಚೆಕ್ ಮಾಡ್ಕೊಳ್ಳೋಣ, ಯಾವ ರೀತಿಯ ಬಾಟಲ್ಗಳನ್ನು ನಾವು, ಯಾವ ರೀತಿಯ ಕಂಟೈನರ್ಗಳನ್ನು ನಾವು ಬಾಯಿ ನುಡಿತಾ ಇದ್ದಾವೆ. ಉದಾಹರಣೆಗೆ, ದೇವರು ತನ್ನ ಕಣ್ಣಾರೆ ಕತ್ತಲೆ ನೋಡಿದರು ಆದಿಕಾಂಡದಲ್ಲಿ. ಬಟ್ ಆದರೆ ದೇವರು, ಪ್ರೈಸ್ ಗಾಡ್, ಅಲ್ಲಿ ಕಣ್ಣಾರೆ ಕಾಣುವಂಥ ಕತ್ತಲೆ ಇದ್ದರೂ ಕೂಡ ಕಣ್ಣಾರೆ ಕಾಣುವಂಥದ್ದನ್ನು ನುಡಿಲಿಲ್ಲ. ಬದಲಾಗಿ ಅವ್ರ ಬಾಯಿ ತೆಗೆದು ಲೈಟ್ ಬಿ, ಬೆಳಕಾಗಲಿ ಅಂತಂದರು, ಬೆಳಕಾಯಿತು. ಕರೆಕ್ಟಾ? ಅವ್ರ ಬಾಯಿ ತೆಗೆದು ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಏನಾಯಿತು? ಬೆಳಕಾಗಲಿ ಎಂಬುದಾಗಿ ಹೇಳುವಂಥದ್ದು ಬಾಟಲ್, ಅದರೊಳಗಡೆ ಒಂದು ವಸ್ತು ಇತ್ತು, ಬೆಳಕು, ಲೈಟ್. ಹಾಗಾದರೆ ಅವ್ರ ಬಾಯಿ ಏನು ರಿಲೀಸ್ ಮಾಡಿದ್ರು, ಪ್ರೈಸ್ ಗಾಡ್, ಅದರೊಳಗಡೆ ವಿಶ್ವಾಸ ಇತ್ತಾ ಭಯ ಇತ್ತಾ? ವಿಶ್ವಾಸ ಅಂದ್ರೇನು? ಕಣ್ಣಿಗೆ ಕಾಣದೆ ಇರುವಂಥದ್ದು, ನುಡಿಯುವಂಥದ್ದು. ದೇವರಲ್ಲಿ ಕಣ್ಣಾರು ನೋಡ್ತಾ ಇದ್ದಾರೆ ಕತ್ತಲೆಯನ್ನು. ಅಮ್ಮ ಹೇಳಿದ್ರು, ಹೌದು, ನನ್ನ ಬಲಭಾಗದಲ್ಲಿ ಪ್ರಿಯ, ಎಡಭಾಗದಲ್ಲಿ ಪುಷ್ಪ ಇದ್ದಾರೆ. ಅದನ್ನು ಬಾಯಿ ನುಡಿಯೋದಕ್ಕೆ ವಿಶ್ವಾಸ ಬೇಕಾಗಿಲ್ಲ, ಅದು ವಿಶ್ವಾಸ ಅಲ್ಲ. ಬಟ್ ಆದರೆ ನನ್ನ ಮಗಳೇನು ಕುಳಿತಿದ್ದಾರೋ ನಮ್ಮಿಬ್ಬರ ಮಧ್ಯದಲ್ಲಿ ದೇವತರಿದ್ದಾರೆ, ಜಸ್ಟ್ ಅದು ವಿಶ್ವಾಸ. ಅದೇ ಥರ ದೇವರು ಕಣ್ಣಾರೆ ಕತ್ತಲು ನೋಡ್ತಾ ಇದ್ದಾರೆ, ಅಲ್ಲಿರುವ ಸಮಸ್ಯೆ ಬಗ್ಗೆ ಮಾತನಾಡಲಿಲ್ಲ. ಬದಲಾಗಿ ಅಲ್ಲಿಗೆ ಏನು ಬೇಕಾಗಿದೆಯೋ ಅದನ್ನು ಬಾಯಿ ನೋಡಿದ್ರು, ಬೆಳಕಾಗಲಿ ಅಂತಂದರು, ಬೆಳಕಾಯಿತು. ಕಣ್ಣಿಗೆ ಕಾಣದೆ ಇರುವಂಥದ್ದನ್ನು ದೇವರ ವಾಕ್ಯದಲ್ಲಿ ಕಂಡಿಡ್ಕೊಂಡು ಆ ನುಡಿಯನ್ನು ಬಾಯಿ ನುಡಿಯುವಾಗ ಆ ನುಡಿ ವಿಶ್ವಾಸದ ಭರಿತವಾದಂತಹ ವಸ್ತುವನ್ನು ಹೊಂದಿರುವಂತಹ ಬಾಟಲ್ ಆಗಿ ನಮ್ಮ ಬಾಯಿಂದ ರಿಲೀಸ್ ಆಗ್ತದೆ. ಬಟ್ ಅದು ನಾವು ಯಾವ ನುಡಿಗಳು ಹೆಚ್ಚಿಗೆ ನುಡಿತಾ ಇದ್ದೀವಿ ಹಾಗಾದರೆ ಬೆಳಗಿಂದ ಸಂಜೆ ತನಕ? ವಿಶ್ವಾಸ ಭರಿತವಾದಂತಹ ಬಾಟಲ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಾ ಅಥವಾ ಚಿಂತೆ ಭರಿತವಾದಂತಹ ನುಡಿಗಳು ನುಡಿಯೋದ್ರ ಮೂಲಕ ಚಿಂತೆ ತುಂಬಿರುವಂತಹ ಬಾಟಲ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಾ? ಸಪೋಸ್ ಬ್ರದರ್ ಪ್ರೇಯರ್ ಮಾಡಿ ಬರೆದ ಸೊಂಟ ನೋವು, ಯಾವ ಬಾಟಲ್ ರಿಲೀಸ್ ಮಾಡ್ತಾ ಇದ್ದೀರಿ? ಭಯದ ಅಥವಾ ವಿಶ್ವಾಸದ ಬಾಟ್ಲ? ಭಯದ ಬಾಟ್ಲ? ಯಾಕೆ ಯಾವಾಗ ಇರುವುದನ್ನು ಹೇಳ್ತೀರಿ, ಅಲ್ಲಿರುವ ಸಮಸ್ಯೆ ನುಡಿತೀರಿ. ಸಮಸ್ಯೆ ನುಡಿಯುವಂಥ ಪ್ರತಿ ಬಾರಿಯೂ ಪ್ರಿಯರೇ ನೀವು ಸೈತಾನಿಗೆ ಕಚ್ಚಾ ವಸ್ತುವನ್ನು ಒದಿಸ್ಕೊಡುವಂತಹ ಭಯದ ನುಡಿ ನುಡಿತಾ ಇದ್ದೀರಿ. ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಗಳು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಎಲ್ಲಿರಬೇಕಂತೆ? ದೇವರ ವಾಕ್ಯಗಳು ಎಲ್ಲಿರಬೇಕು? ಎಲ್ಲಾದರೂ ಜಸ್ಟ್ ಒಂದು ಪೀಠದ ಮೇಲೆ ಇರಬೇಕಾ? ಒಂದು ಪೀಠದ ಮೇಲೆ ಇಟ್ಟು ಅದಕ್ಕೆ ಡೈಲಿ ಧೂಪ ಹಾಕ್ಬೇಕಾ? ಎಲ್ಲಿರಬೇಕು? ಹೃದಯ ಮತ್ತು ರಾಂಗ್. ದೇವ್ರ ವಾಕ್ಯ ಎಲ್ಲಿರಬೇಕು? ಎಲ್ಲಿರಬೇಕು? ಮನಸ್ಸಲ್ಲಿ ಅಲ್ವೇ ಅಲ್ಲ? ರಾಂಗ್.
ಹೃದಯದಲ್ಲೂ ಮತ್ತು ಬಾಯಲ್ಲೂ. ಅಲ್ವೇ ಅಲ್ಲ, ಮೊದಲು ಬಾಯಿ ಆಮೇಲೆ ಹೃದಯ. ಚೆಕ್ ಮಾಡಿ ಬೈಬಲಲ್ಲಿ. ಫಸ್ಟ್ ಬಾಯಿ, ಹೃದಯದಲ್ಲ. ಹೃದಯ ಬಂದು ಹೊಲ. ಹೃದಯಕ್ಕೆ ಹೋಗ್ಬೇಕಾದ್ರೆ ಪ್ರೈಸ್ ಬಿಡಿ ಗಾಡ್, ಹೃದಯಕ್ಕೆ ಥ್ಯಾಂಕ್ ಗಾಡ್, ಹೃದಯದ ಒಳಗಡೆ ದೇವರ ವಾಕ್ಯ ಹೋಗ್ಬೇಕಾದ್ರೆ ನೀವು ಬಾಯಿ ತುಂಡಿಲೇಬೇಕು. ಫಸ್ಟ್ ಬಾಯಿ. ದೇವರ ವಾಕ್ಯವು ನಿಮ್ಮ ಸಮೀಪದಲ್ಲಿದೆ. ಎಲ್ಲಿ? ನಿಮ್ಮ ಬಾಯಲ್ಲೂ ಮತ್ತು ಹೃದಯದಲ್ಲೂ. ಫಸ್ಟ್ ಬಾಯಿ. ಯಾಕೆ ನೀವು ಬಾಯಿ ತೆಗೆದು ಯಾವುದನ್ನು ಪದೇ ಪದೇ ನುಡಿತಾ ಇರ್ತೀರಿ, ಆ ನುಡಿಗಳು ನಿಮ್ಮ ಕಿವಿ ಎಂಬ ಗೇಟ್ ಮೂಲಕ, ದ್ವಾರದ ಮೂಲಕ ನಿಮ್ಮ ಒಳಗಡೆ ಹೋಗ್ತದೆ, ಹೃದಯದಲ್ಲಿ ಬಿತ್ತನೆ ಆಗ್ತದೆ. ಮುಂದೆ ಒಂದಿನ ನೀವು ಯಾವುದನ್ನು ಬಿತ್ತನೆ ಮಾಡ್ಕೊಂಡಿದ್ದೀರಿ ಅದು ನಿಮ್ಮ ಜೀವನದಲ್ಲಿ ಫಲ ಬರ್ತದೆ. ಹಾಗಾದ್ರೆ ಯೋಚನೆ ಮಾಡಿ, ಪ್ರತಿ ಸಾರಿಯೂ ಕೂಡ ಭಯದ ನುಡಿಗಳು ನುಡಿತಾ, ಸಮಸ್ಯೆಗಳು ನುಡಿತಾ ಇದ್ರೆ ಥ್ಯಾಂಕ್ ಗಾಡ್, ಜಸ್ಟ್ ಹೃದಯದಲ್ಲಿ ಯಾವುದನ್ನು ಬಿತ್ತನೆ ಮಾಡ್ಕೊಳ್ತಾ ಇದ್ದೀರಿ? ಭಯವನ್ನು ಬಿತ್ತನೆ ಮಾಡ್ಕೊಂಡ್ಮೇಲೆ ಫಲ ಏನು ಬರ್ತದೆ? ಭಯದ ಫಲಗಳ, ವಿಶ್ವಾಸದ ಫಲಗಳ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ಬೈಬಲ್ ಹೇಳುವಂಥದ್ದು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಇವನು ನೀವು ಪ್ರಾರ್ಥನೆ ಮಾಡುವಾಗಲೂ ಅಷ್ಟೇ, ನೀವು ಪ್ರಾರ್ಥನೆ ಮಾಡುವಾಗ ಥ್ಯಾಂಕ್ ಗಾಡ್, ನೀವು ಯಾವುದನ್ನು ಬಯಸ್ತೀರೋ ದೇವರ ವಾಕ್ಯದಲ್ಲಿ ಅದನ್ನು ಕಂಡಿಡ್ಕೊಂಡು ಅದು ಈಗಾಗಲೇ ಲಭಿಸ್ತು ಎಂಬುದಾಗಿ ಹೃದಯದಲ್ಲಿ ನಂಬಿದರೆ, ಮನಸ್ಸಲ್ಲ, ಹೃದಯದಲ್ಲಿ. ಯಾಕೆ ಮನಸ್ಸಲ್ಲಿ ಅಂತ ಇಲ್ಲ? ದೇವರ ವಾಕ್ಯವು ನಿನ್ನ ಬಾಯಲ್ಲೂ ನಿಮ್ಮ ಮನಸ್ಸಲ್ಲಿರಲಿ ಹೇಳಲಿಲ್ಲ. ದೇವರ ವಾಕ್ಯ ನಿನ್ನ ಬಾಯಲ್ಲಿ ಹೃದಯದಲ್ಲಿರಲಿ. ನೀನು ಪ್ರಾರ್ಥಿಸುವಾಗ ನೀ ಯಾವುದನ್ನು ಬಯಸ್ತೀಯೋ ಅದನ್ನು ಪಡೆದಾಯ್ತು ಎಂಬುದಾಗಿ ಹೃದಯದಲ್ಲಿ ನಂಬಬೇಕೆಂಬುದಾಗಿ, ಮನಸ್ಸಲ್ಲೇ ಅಲ್ಲ ಹೃದಯದಲ್ಲಿ ನಂಬಬೇಕೆಂಬುದಾಗಿದೆ. ಯಾಕೆ ಮನಸ್ಸು ಅಂತ ಹೇಳಿಲ್ಲ? ಯಾಕೆಂದರೆ ಕೇಳಿಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮನಸ್ಸು ನಮ್ಮ ಪಂಚೇಂದ್ರಿಯಗಳ ಜೊತೆಯಲ್ಲಿ ಸಂಪರ್ಕ ಹೊಂದಿರುವಂಥದ್ದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳು ಮನಸ್ಸಿನ ಜೊತೆಯಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಂಡಿದೆ. ಈ ಲೋಕದಲ್ಲಿ ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಜೀವಿಸುವಂಥ ಮಕ್ಕಳಾಗಿರೋದ್ರಿಂದ ದೇವರು ಪ್ರೈಸ್ ಬಿಟ್ಟು ಗಾಡ್ ಈ ಲೋಕದಲ್ಲಿ ನಾವು ಕಾರ್ಯನಿರ್ವಹಿಸಲಿಕ್ಕಾಗಿ ದೇವರ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾರೆ. ಅವುಗಳ ಅನುಭವ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಮುಖ್ಯ. ಸಪೋಸ್ ನಮಗೆ ಚರ್ಮದ ಅನುಭವ ಆಗಲಿಲ್ಲ, ನಮಗೆ ಸ್ಪರ್ಶನೇ ಅನುಭವ ಆಗಲಿಲ್ಲ ಅಂತ ತಿಳ್ಕೊಳ್ಳೋಣ. ಈಗ ಸಪೋಸ್ ಸ್ಟವಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೀರಿ, ಏನೋ ಜಸ್ಟ್ ಅಲ್ಲಿ ಅಡುಗೆ ಪಾತ್ರೆ ಹಿಡಿಲಿಕ್ಕಾಗಿ ಬಟ್ಟೆನ ತೆಗೆದುಕೊಂಡಿದ್ದೀರಿ, ಬಟ್ಟೆ ಹಿಡ್ಕೊಂಡು ಏನೋ ತಿರ್ಸ್ತಾ ಇದ್ರಿ, ಯಾವುದೋ ಫೋನ್ ಬಂತು, ಫೋನಲ್ಲಿ ಏನೋ ಮಾತಾಡ್ತಾ ಇದ್ದೀರಿ, ಕೈಲಿ ಪಾತ್ರೆ ಹಂಗೆ ಹಿಡ್ಕೊಂಡಿದ್ದೀರಿ, ಬೆಂಕಿ ಹಚ್ಕೊಂಡು ಜಸ್ಟ್ ಆ ಸ್ಟವ್ದು ಬೆಂಕಿ ಆ ಬಟ್ಟೆಗೆ ಟಚ್ ಆಗಿ ಬಟ್ಟೆ ನಿಮ್ಮ ಕೈಯೆಲ್ಲ ಸುಟ್ಟು ಕರ್ಕಲಾಗ್ತದೆ. ನಿಮ್ಗೆ ಸ್ಪರ್ಶನೆ ಜ್ಞಾನ ಇಲ್ಲದೆ ಹೋಗಿದ್ರೆ ನೆಕ್ಸ್ಟ್ ಫೋನ್ ಕಟ್ ಮಾಡೋ ಅಸಲು ನಿಮ್ಮ ಕೈ ಕಟ್ಟಾಗಿರ್ತದೆ. ಕರೆಕ್ಟ್? ಎಲ್ಲ ಸುಟ್ಟು ಕರ್ಕಲಾಗ್ಬಿಡೋದು. ಸ್ಪರ್ಶನೆ ಜ್ಞಾನ ಕೊಟ್ಟಿರೋದ್ರಿಂದೇನು, ಸ್ವಲ್ಪ ಬೆಂಕಿ ಶಾಖ ಟಚರ್ ಸಾಕು. ನೀವು ಯಾವುದೇ ಕಡೆ ಫೋನ್ ಮಾತಾಡ್ತಾ ಇರ್ಬೋದು, ಬೆಂಕಿ ಶಾಖ ಟಚರ್ ಸಾಕು, ಕೈ ವಾಪಸ್ ಹಿಂದಿಗೆ ಬರ್ತದೆ ನಮ್ಗೆ ರಕ್ಷಣೆ ಕೊಡಲಿಕ್ಕಾಗಿ. ಕರೆಕ್ಟಾ? ಅದು ಅನುಭವ ನಮ್ಗೆ ಬೇಕೇ ಬೇಕು. ಬಟ್ ಅದ್ರ ಮುಖ್ಯವಾದಂಥ ಕಾರ್ಯ ಏನಂತಂದರೆ, ದೇವರು ಈ ಭೂಲೋಕದಲ್ಲಿ ನಾವು ಕಾರ್ಯನಿರ್ವಹಿಸಲಿಕ್ಕಾಗಿ, ನಮಗೆ ಈ ಭೂಲೋಕದ ವಿಷಯಗಳನ್ನ ತಿಳಿಯಪಡಿಸ್ಲಿಕ್ಕಾಗಿ ಪಂಚೇಂದ್ರಿಯಗಳನ್ನ ದೇವರು ಕೊಟ್ಟಿದ್ದಾರೆ. ಅವುಗಳ ಅನುಭವ ನಮಗೆ ಬೇಕು. ಆದರೆ ಆ ಪಂಚೇಂದ್ರಿಯಗಳ ಅನುಭವ ಯಾವ ಕಾರಣಕ್ಕೂ ನಮ್ಮ ಮೇಲೆ ದೊರೆತನ ಮಾಡಲಿಕ್ಕಾಗಿ ದೇವರು ಅಧಿಕಾರವನ್ನು ಕೊಟ್ಟಿಲ್ಲ. ಆ ಪಂಚೇಂದ್ರಿಯಗಳು ನಮ್ಮನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮುನ್ನಡೆಸಲಿಕ್ಕಾಗಿ ದೇವರು ಯಾವುದೇ ಕಾರಣಕ್ಕೂ ಅವುಗಳಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಅದರ ಅರ್ಥ ನಾವು ನಮ್ಮಲ್ಲಿರುವಂತಹ, ನಮ್ಮ ಶರೀರದಲ್ಲಿರುವಂತಹ ಪಂಚೇಂದ್ರಿಯಗಳು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನು ಕಣ್ಣಿಗೆ ಕಾಣುವಂಥ ಲೋಕದೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕಾಗಿ ಸಹಾಯ ಮಾಡ್ತವೆ. ಈ ಪಂಚೇಂದ್ರಿಯಗಳಿಗೆ ಅನುಗುಣವಾಗಿ ಇಡೀ ಭೂಲೋಕದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಕಾರ್ಯನಿರ್ವಹಿಸ್ತಾರೆ. ಆದರೆ ಯೇಸು ಸ್ವಾಮಿಯನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ ದೇವರಿಗೆ ಯಾವಾಗ ಸ್ವೀಕರಿಸ್ಕೊಂಡ್ರಿ, ಆಗ ಇನ್ನೊಂದು ಇಂದ್ರಿಯ ಆ್ಯಕ್ಟಿವೇಟ್ ಆಯಿತು. 6ನೇ ಇಂದ್ರಿಯ, 6ನೇ ಕಣ್ಣು ಓಪನ್ ಆಯಿತು. 6ನೇ ಇಂದ್ರಿಯ, ಆ 6ನೇ ಇಂದ್ರಿಯಗೆ ನಾವು ಹೇಳ್ತೇವೆ ಫೇತ್ ಈಸ್ ದ 6th ಸೆನ್ಸ್. 6ನೇ ಇಂದ್ರಿಯ ವಿಶ್ವಾಸ. ಈ ಪಂಚೇಂದ್ರಿಯಗಳು ಯಾವ ರೀತಿ ಮನಸ್ಸಿನ ಜೊತೆಲಿ ಸಂಪರ್ಕವನ್ನು ಕಲ್ಪಿಸಿಕೊಂಡಿದೆಯೋ ಅದೇ ಥರ 6ನೇ ಇಂದ್ರಿಯ ಬಂದು ಆತ್ಮದಲ್ಲಿರುವಂಥದ್ದು. ಪ್ರೈಸ್ ಗಾಡ್. ಆ ಇಂದ್ರಿಯ ಯಾವಾಗಲೂ ಅಷ್ಟೇ ಆತ್ಮದಲ್ಲಿ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡುವಂಥದ್ದು. ಪಂಚೇಂದ್ರಿಯಗಳ ಮೂಲಕ ಲೋಕದೊಂದಿಗೆ ನಾವು ಸಂಪರ್ಕವನ್ನು ಸಾಧಿಸ್ಬೋದು. ಆದರೆ ಥ್ಯಾಂಕ್ ಗಾಡ್ ವಿಶ್ವಾಸ ಎಂಬ ಇಂದ್ರಿಯದ ಮೂಲಕ ಆಧ್ಯಾತ್ಮಿಕ ಲೋಕದೊಂದಿಗೆ, ಕಣ್ಣಿಗೆ ಕಾಣದಿರುವಂಥ ಲೋಕದೊಂದಿಗೆ ನಾವು ಸಂಪರ್ಕವನ್ನು ಸಾಧಿಸಲಿಕ್ಕಾಗಿ ದೇವರು ಕೊಟ್ಟಿರುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಒಂದು ಗುಡ್ ನ್ಯೂಸ್ ಏನಂತಂದರೆ, ವಿಶ್ವಾಸ ಎನ್ನುವಂಥದ್ದು ಇಂದ್ರಿಯ. ಆ ವಿಶ್ವಾಸ ಎಂಬ ಇಂದ್ರಿಯ ಪ್ರೈಸ್ ಬಿಟ್ಟು ಗಾಡ್ ಕಣ್ಣಿಗೆ ಕಾಣದಿರುವಂಥ ಲೋಕದಲ್ಲಿ ಇರುವುದನ್ನು, ಅದರೊಂದಿಗೆ ಸಂಪರ್ಕ ಸಾಧಿಸೋದು ಮಾತ್ರವಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ಲೋಕದಲ್ಲಿರುವಂಥ ಕಾರ್ಯಗಳನ್ನು ಕಣ್ಣಿಗೆ ಕಾಣುವಂಥ ಲೋಕಕ್ಕೆ
ತೆಗೆದುಕೊಂಡು ಬರುವಂತಹ ವಸ್ತುವಾಗಿದೆ. ಫೇತ್ ಈಸ್ ದ ಸಬ್ಸ್ಟೆನ್ಸ್ ಆಫ್ ಥಿಂಗ್ಸ್ ಆಫ್ ಫಾರ್. ವಿಶ್ವಾಸ ಎನ್ನುವಂಥದ್ದು ಒಂದು ವಸ್ತುವಾಗಿದೆ. ಯಾವ ವಸ್ತು? ನಾವು ನಿರೀಕ್ಷಿಸುವಂಥವುಗಳ ವಸ್ತುವಾಗಿದೆ. ಕಣ್ಣಿಗೆ ಕಾಣುವಂಥದ್ದನ್ನು ಪ್ರೈಸ್ ಬಿಟ್ಟು ಗಾಡ್ ನೀವು ನಂಬಲಿಕ್ಕಾಗಿ ಯಾವುದೇ ಕಣ್ಣು ನಿಮಗೆ ವಿಶ್ವಾಸ ಬೇಕಾಗಿಲ್ಲ. ಮತ್ತೆ ಹೇಳ್ತದೆ, ನಿಮ್ಗೆ ಅರ್ಥ ಆಗಬೇಕು. ಕಣ್ಣಿಗೆ ಕಾಣದಿರುವಂಥ ಲೋಕದಲ್ಲಿ ಅನೇಕ ವಿಷಯಗಳಿವೆ. ಬಟ್ ಆ ವಿಷಯಗಳನ್ನು ನೀವು ಗ್ರಹಿಸ್ಕೋಬೇಕಾದ್ರೆ ವಿಶ್ವಾಸ ಬೇಕು. ಈಗ ನಾನು ಅದೇ ಹೇಳಿದೆ, ಅವರಿಬ್ಬರ ಮಧ್ಯದಲ್ಲಿ ಕೆಲವರು ಕುಳಿತಿದ್ದಾರೆ ದೇವದೂತರು ನಮಗೆ ಪಂಚೇಂದ್ರಿಯಗಳ ಮೂಲಕ ನಾವು ಯಾವ ಕಾರಣಕ್ಕೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಪ್ರೈಸ್ ಗಾಡ್ ಜಸ್ಟ್ ಅವರ ಇಬ್ಬರ ಮಧ್ಯದಲ್ಲಿ ದೇವದೂತರು ಕುಳಿತಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಮಗೆ ವಿಶ್ವಾಸ ಬೇಕು. ಆ ವಿಶ್ವಾಸ ಬರೋದು ಯಾವುದರಿಂದ? ದೇವರ ವಾಕ್ಯದ ಮೂಲಕ. ಅರ್ಥ ಆಗ್ತದೆಯಾ? ಅದೇ ಥರ ಥ್ಯಾಂಕ್ ಗಾಡ್ ನನ್ನ ಶರೀರದಲ್ಲಿ ಹೌದು ಥ್ಯಾಂಕ್ ಗಾಡ್ ಜಸ್ಟ್ ನೋವು ಇದೆ ಅಂತ ತಿಳ್ಕೊಳ್ಳಿಕ್ಕಾಗಿ ನಿಮಗೇನು ವಿಶ್ವಾಸ ಬೇಕಾಗಿಲ್ಲ. ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಮುಟ್ಟು ನೋವು ಇದೆ. ಎಸ್, ಇದಕ್ಕೆ ನೀವೇನು ವಿಶ್ವಾಸ ಬೇಕಾಗಿಲ್ಲ. ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ಅದರ ಮಧ್ಯಲ್ಲೂ ಕೂಡ ಈ ರೋಗವನ್ನು ಅಥವಾ ಈ ನೋವನ್ನು ಪ್ರಭು ಯೇಸು ತನ್ನ ಶರೀರದಲ್ಲಿ ತೆಗೆದುಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡು ಅವರ ಗಾಯಗಳಿಂದ ನಾನು ಈಗಾಗಲೇ ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ವಿಶ್ವಾಸ ಬೇಕು. ಆ ವಿಶ್ವಾಸ ಎಲ್ಲಿಂದ ಬರ್ತದೆ? ದೇವರ ವಾಕ್ಯದ ಮೂಲಕ. ನೀವು ಯಾವಾಗ ಪ್ರಿಯರೇ ಥ್ಯಾಂಕ್ ಗಾಡ್ ಈ ರೀತಿಯ ವಿಶ್ವಾಸಭರಿತವಾದಂಥ ನುಡಿಗಳನ್ನು ಬಾಯಿ ತೆಗೆದು ನುಡಿಲಿಕ್ಕೆ ಪ್ರಾರಂಭಿಸ್ತೀರಿ, ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ಕಣ್ಣಿಗೆ ಕಾಣದಿರುವಂಥ ಆಧ್ಯಾತ್ಮ ಲೋಕಕ್ಕೆ ಹೋಗಿ ಆ ಲೋಕದಲ್ಲಿರುವಂತಹ ಈಗಾಗಲೇ ಇರುವಂಥ ಸ್ವಸ್ಥತೆಯನ್ನು ಡ್ರಾ ಮಾಡಿಕೊಂಡು ನಿಮ್ಮ ಸ್ವಾಭಾವಿಕ ಲೋಕದಲ್ಲಿರುವಂತಹ ನಿಮ್ಮ ಶರೀರಕ್ಕೆ ತಂದು ಕೊಡ್ತದೆ. ಆಗ ನಿಮ್ಮ ಶರೀರ ಸ್ವಸ್ಥತೆ ಆಗುವುದನ್ನು ಕಾಣ್ತೀರಿ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಮಕ್ಕಳಾಗಿರುವಂಥ ನಮಗೆ ನಮ್ಮ ಜೀವಿತದಲ್ಲಿರುವಂತಹ ಒಂದು ದೊಡ್ಡ ಯುದ್ಧ ಏನಂತಂದರೆ ಒಂದು ಕಡೆ ನಿಮ್ಮ ಪಂಚೇಂದ್ರಿಯಗಳು ಒಂದು ಕಡೆಯಿಂದ ಹೊರಗಡೆ ನೀವು ಮಾತನಾಡ್ತಾ ಇರ್ತವೆ. ನಿಮ್ಮ ಇಂದ್ರಿಯಗಳು ಕಣ್ಣಾರೆ ಕಾಣುವಂಥದ್ದನ್ನು ನೋಡ್ತಾ ಇರುವಾಗ ಅವುಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಮಗೆ ತಿಳುವಳಿಕೆಯನ್ನು ನೀಡುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮೊಂದಿಗೆ ಸಂಭಾಷಣೆಯನ್ನು ಅಥವಾ ಸಮೂಹವನ್ನು ನಡೆಸ್ತಿರುವಾಗ ಯಾವುದಕ್ಕೆ ಅನುಗುಣವಾಗಿ ನೀವು ಬಾಯಿ ನುಡಿತೀರಿ? ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಂಚೇಂದ್ರಿಯಗಳು ಹೇಳ್ತದೆ ಹೌದು ನಿಮ್ಗೆ ನೋವಿದೆ. ಇವನ್ ರಿಪೋರ್ಟ್ ಕಣ್ಣಾರೆ ಕಾಣ್ತಾ ಇದೆ, ಹೌದು ಇಲ್ಲಿ ಗೆಡ್ಡೆ ಇರುವಂಥ ಕ್ಯಾನ್ಸರ್. ಇವನ್ ರಿಪೋರ್ಟ್ ಹೇಳ್ತದೆ ಆ ಕ್ಯಾನ್ಸರ್ ಗೆಡ್ಡೆ ಲಾಸ್ಟ್ ತಲುಪಿದೆ. ನಿಮ್ಮ ಪಂಚೇಂದ್ರಿಯಗಳೆಲ್ಲ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ ನನ್ನ ಗಾಯಗಳು ನಿಮ್ಮನ್ನು ಗುಣಪಡಿಸಿದ್ದಾನೆ. ಆ ವಾಕ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಒಳಗಡೆ ಪದೇ ಪದೇ ಕಿರ್ಚಾಡುವಾಗ, ವ್ಯಕ್ತಿಗಳು ಬಂದು ನಿಮ್ಮ ಜೊತೆಲಿ ನಿನ್ನ ಕತೆ ಮುಗಿದೋಯ್ತು ಎಂಬುದಾಗಿ ಮಾತನಾಡುವಾಗ, ರಿಪೋರ್ಟ್ ನಿಮ್ಮ ಕತೆ ಮುಗಿದೋಯ್ತು ಎಂಬುದಾಗಿ ಹೇಳುವಾಗ, ನಿಮ್ಮ ಶರೀರದಲ್ಲಿ ಆಗುವಂಥ ಅನುಭವಗಳು ಪಂಚೇಂದ್ರಿಯಗಳು ಹೇಳ್ತದೆ ನಿಮ್ಮ ಶರೀರದ ಇಂಥ ದೊಡ್ಡ ಕಾಯಿಲೆ ಎಂಬುದಾಗಿ ಹೇಳುವಾಗ, ಅದರ ಮಧ್ಯದಲ್ಲಿ ಪ್ರಿಯರೇ ನೀವು ಯಾವುದಕ್ಕೆ ಅನುಗುಣವಾಗಿ ಬಾಯಿ ತೆಗೆದು ನುಡಿಯವರಾಗಿದ್ದೀರಿ? ನಿಮ್ಮ ಪಂಚೇಂದ್ರಿಯಗಳು ಏನು ಹೇಳ್ತಾ ಇದೆಯೋ, ಪರಿಸ್ಥಿತಿಗಳೇನು ಹೇಳ್ತಾ ಇದೆಯೋ ಅವುಗಳಿಗೆ ಅನುಗುಣವಾಗಿ ಬಾಯಿ ನುಡಿತೀರಾ, ಅಥವಾ ಅವುಗಳೆಲ್ಲವನ್ನ ಬದಿಗೊತ್ತಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ಬಾಯಿ ನುಡಿತಾ ಇದ್ದೀರಾ? ಇದೇ ಯುದ್ಧ, ಜೀವನ ಪೂರ್ತಿ ಇರುವಂಥ ಯುದ್ಧ. ಸರಿಯಾ? ಉದಾಹರಣೆಗೆ ಪ್ರಿಯರೇ, ಥ್ಯಾಂಕ್ ಗಾಡ್ ನಮ್ಮ ದೇವರು ಶಕ್ತಿಶಾಲಿಯಾಗಿದ್ದಾರೆ. ಎಷ್ಟು ಮಂದಿ ನಂಬ್ತೀರಿ? ಎಲ್ಲರೂ ನಂಬ್ತವೆ, ಕರೆಕ್ಟಾ? ನಮ್ಮ ದೇವರು ಪರಾಕ್ರಮಶಾಲಿಯಾಗಿದ್ದಾರೆ. ಎಷ್ಟು ಮಂದಿ ನಂಬ್ತೀರಿ? ಪ್ರೈಸ್ ಗಾಡ್. ಅದೇ ಥರ ದೇವರು ಥ್ಯಾಂಕ್ ಗಾಡ್ ಸಕಲವನ್ನು ಕೂಡ ಎಲ್ಲವನ್ನು ಕೂಡ ಅವರು ತಮ್ಮ ಹತೋಟಿಲಿಟ್ಕೊಂಡು ಎಲ್ಲವನ್ನು ಅವರೇ ಕಂಟ್ರೋಲ್ ಮಾಡಿ ಮುನ್ನಡೆಸ್ತಾರೆ. ಎಷ್ಟು ಮಂದಿ ನಂಬ್ತೀರಿ? ದೇವರು ಇಡೀ ಭೂಲೋಕದ ನಮ್ಮ ಜೀವನದಲ್ಲಿ ಮತ್ತು ಇಡೀ ಭೂಲೋಕದ ಮೇಲೆ ಎಲ್ಲವನ್ನು ಕೂಡ ಅವರು ಹತೋಟಿಲಿ ಇಟ್ಕೊಂಡು ಮುನ್ನಡೆಸ್ತಾ ಇದ್ದಾರೆ. ಎಷ್ಟು ಮಂದಿ ನಂಬ್ತೀರಿ? ಯಾರು ನಂಬಿದ್ದೀರಿ? ಅದು ತಪ್ಪೋದು, ದೇವರು ನಡೆಸೋದಿಲ್ಲ. ಸಪೋಸ್ ಉದಾಹರಣೆಗೆ ಪ್ರೈಸ್ ಬಿಟ್ಟು ಗಾಡ್ ದೇವರು ಸರ್ವಶಕ್ತಿ ದೇವರಾಗಿದ್ದಾರೆ, ಪರಾಕ್ರಮಶಾಲಿ ಆಗಿದ್ದಾರೆ. ಹೌದು, ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ದೇವರು ಆದರೂ ಕೂಡ ಎಲ್ಲವನ್ನು ತನ್ನ ಹತೋಟಿಲಿ ಇಟ್ಕೊಂಡು ನಡೆಸೋದಿಲ್ಲ. ಸಪೋಸ್ ದೇವರು ಎಲ್ಲವನ್ನು ಕಂಟ್ರೋಲ್ ಮಾಡೋ ದೇವರಾಗಿದ್ದರೆ, ಎಲ್ಲವೂ ಕೂಡ ದೇವರ ಚಿತ್ತಂದು ನಡೀತಾ ಇದ್ದರೆ, ಈ ಭೂಲೋಕ ನಡೀತಾ ಇದ್ದರೆ, ಭೂಲೋಕದಲ್ಲಿ ಆಗುವಂಥ ಕೊಲೆ ಅತ್ಯಾಚಾರಗಳು ಥ್ಯಾಂಕ್ ಗಾಡ್ ಹಾಗಾದರೆ ದೇವರ ಚಿತ್ತಕ್ಕೆ ಅನುಗುಣ ಎಲ್ಲ ನಡೆಯೋದಾಗಿದ್ದರೆ, ದೇವರು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದರೆ, ಈ ಅತ್ಯಾಚಾರಗಳು ಈ ಕೊಲೆ ಹಿಂದೆ ಯಾರು ಕೆಲಸ ಮಾಡ್ತಾ ಇರ್ಬೋದಾಗಿ ನಂಬಬೇಕಾಗಿತ್ತು? ದೇವರು. ಹಾಗಾದ್ರೆ ಫಸ್ಟ್ ಯಾರನ್ನ ಜೈಲಿಗೆ ಹಾಕಬೇಕಾಗಿತ್ತು? ದೇವ್ರನ್ನ. ಯಾಕೆ ಎಲ್ಲವೂ ನೀವೇ ಕಂಟ್ರೋಲ್ ಮಾಡುವಾಗ ಅದಂಗೆ ಇದಕ್ಕೆ ಅನುಮತಿ ಕೊಟ್ರಿ? ಯಾತಕ್ಕಾಗಿ ಅದಕ್ಕೆ ಅನುಮತಿ ಕೊಟ್ರಿ? ಫಸ್ಟ್ ನಿಮ್ಮನ್ನು ಹೊಡೆದು ಜೈಲಿಗೆ ಹಾಕಬೇಕು ಫಸ್ಟ್. ಸರಿಯಾ?
ಅನೇಕರು ಇವತ್ತು ಕೂಡ ಇದೇ ನಂಬಿರುವಂಥದ್ದು. ನಮ್ಮ ದೇವರು ಪರಾಕ್ರಮಶಾಲಿ ದೇವರು, ನಮ್ಮ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಗೊಳಿಸೋ ದೇವರು, ನಮ್ಮ ದೇವರು ಪ್ರೈಸ್ ಬಿಟ್ಟು ಗಾಡ್. ನನ್ನ ಜೀವನ ಏನೇ ಆದರೂ ಕೂಡ ದೇವ್ರು ಗೊತ್ತಿದ್ದು ನಡೆಯುವಂಥದ್ದು. ದೇವರ ಚಿತ್ತ ನನ್ನ ಜೀವನ ಎಲ್ಲ ನಡೀತಾ ಇದೆ. ನನ್ನ ಜೀವನವನ್ನು ದೇವರು ಮುನ್ನಡೆಸ್ತಾರೆ. ನನ್ನ ಭವಿಷ್ಯ ಸಂಪೂರ್ಣ ದೇವ್ರ ಕೈಲಿದೆ. ಎಷ್ಟು ಮಂದಿ ಯೇಸು ನಂಬಿದ್ದೀರಿ? ಎಲ್ಲರೂ ನಂಬಿದ್ದೀರಿ, ಕರೆಕ್ಟ್. ಬಟ್ ಎಷ್ಟು ಮಂದಿ ಪ್ರಿಯರೇ, ನೀವು ಅರ್ಧಂಬರ್ಧ ನಂಬಿರೋರು ಬೇಡ, 100% ಬ್ರದರ್, ನಾನು ಸಂಪೂರ್ಣ ಜೀವನ ಅರ್ಪಿಸ್ಕೊಟ್ಟಿದ್ದೇನೆ. ನನ್ನ ಜೀವನವನ್ನು, ನನ್ನ ಭವಿಷ್ಯ ಸಂಪೂರ್ಣವಾಗಿ ದೇವ್ರ ಕೈಲಿದ್ದೇನವ್ರು ಕೈ ಮೇಲೆ ಮಾಡಿ. ಎಷ್ಟು ಮಂದಿ ಇದ್ದೀರಿ ಸಂಪೂರ್ಣವಾಗಿ ದೇವ್ರ ಕೈಲಿದ್ದೇನವರು? ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ನನ್ನ ಭವಿಷ್ಯ ದೇವ್ರ ಕೈಲಿದ್ದೇನವರು ಕೈ ಮೇಲೆ ಮಾಡಿ. ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ಫುಲ್ ಆಗಿರೋ ಫುಲ್ ಕೈ ಮೇಲೆ ಮಾಡಿ. ಕೈ ಇಳಿಸಿ. ನಿಮ್ಮ ಆನ್ಸರ್ ತಪ್ಪು. ಯಾಕೆ ತಪ್ಪಾಗ್ತದೆ ಅಂತಾರೆ? ಪ್ರೈಸ್ ಗಾಡ್. ಕಾಫಿಗೆ ಉಪ್ಪು ಹಾಕ್ಬಿಟ್ಟು ನನ್ನ ಭವಿಷ್ಯ ದೇವ್ರ ಕೈಲಿದೆ, ಥ್ಯಾಂಕ್ ಯು, ದೇವ್ರು ಸಿಹಿ ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇದೆಯಾ? ಹಲೋ. ಯಾಕೆಂದರೆ ನನ್ನ ಪ್ರೀತಿಯ ಸಹೋದರಿ ಪ್ರೈಸ್ ಬಿಡಿ ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ನೀವು ಮಾವಿನ ಬೀಜ ಹಾಕಿಬಿಟ್ಟು ದೇವ್ರ ಹತ್ರ ಹೋಗಿ ಸಪಡ ಕೊಡಿ ಅಂತ ಕೇಳಿದ್ರೆ ಸಪಡ ಕೊಡ್ತಾರಾ? ಅದೇ ಥರ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ದೇವ್ರು ಹೇಳ್ತಾರೆ, ನಾನು ನಿನಗೆ ಥ್ಯಾಂಕ್ ಗಾಡ್ ನನ್ನ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾನೆ, ನನ್ನ ಆತ್ಮರನ್ನು ಕೊಟ್ಟಿದ್ದಾನೆ, ನನ್ನ ವಾಕ್ಯವ ಬೀಜವನ್ನು ಕೊಟ್ಟಿದ್ದಾನೆ, ನನ್ನ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಇವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ಪ್ರೈಸ್ ಬಿಟ್ಟು ಗಾಡ್ ನಿನ್ನ ಇಡೀ ಭವಿಷ್ಯವನ್ನು ನೀ ರೂಪಿಸ್ಕೊಳ್ಳಿಕ್ಕಾಗಿ ಸಕಲವನ್ನು ಕೂಡ ಕೊಟ್ಟಿದ್ದಾನೆ. ನಿನ್ನ ಭವಿಷ್ಯ ಯಾವ ಕಾರಣಕ್ಕೆ ನನ್ನ ಕೈಲಿಲ್ಲ, ನಿನ್ನ ಭವಿಷ್ಯ ಸಂಪೂರ್ಣ ನಿನ್ನ ಕೈಲಿದೆ. ನೀನು ಏನನ್ನ ಬಾಯ್ತು ನುಡಿತೀಯೋ ಜೀವ ಮತ್ತು ಮರಣ ಶಕ್ತಿ ನಿನ್ನ ನಾಲಿಗೆಯಲ್ಲಿದೆ. ಜೀವದ ನುಡಿ ನುಡಿದ್ರೆ ಜೀವದ ಫಲ ಪಡ್ಕೊಳ್ತೀಯ, ಮರಣದ ನುಡಿ ನುಡಿದ್ರೆ ಮರಣದ ಫಲ ಪಡ್ಕೊಳ್ತೀಯ. ಉದಾಹರಣೆಗೆ ಯಾರೋ ಒಬ್ರು ಕೇಳಿದ್ರಿ ಹೇಗೆ ಅಂತ ಹೇಳ್ತೀರಿ ಅಂತೇಳಿ, ನೀವು ಓಕೆ, ದೇವರು ಆದಾಮನಿಗೆ ಒಳ್ಳೆ ಭವಿಷ್ಯ ಕೊಟ್ಟಿದ್ರು. ಆತ ಏನೋ ಕೊರತೆ ಇತ್ತಾ? ಕೊರತೆ ಇರಲಿಲ್ಲ. ಆದಾಮನಿಗೆ ದೇವರು ಪ್ರೈಸ್ ಬಿಟ್ಟು ಗಾಡ್ ಒಳ್ಳೆ ಭವಿಷ್ಯ ಕೊಟ್ಟಿದ್ರು. ಒಳ್ಳೆ, ಇಲ್ಲಿ ಯಾರು ಆ ಥರದವರು ಇಲ್ವೇನೋ ಅಂಥ ಸೌಂದರ್ಯವತಿಯಾದ ಹುಡುಗಿನೂ ಕೂಡ ಕೊಟ್ಟಿದ್ರು. ಅವಳ ಹೆಸರು ಹವ್ವಳು. ಪ್ರೈಸ್ ಗಾಡ್, ಕರೆಕ್ಟಾ? ಪ್ರೈಸ್ ಗಾಡ್. ಯಾಕೆ ಸುಂದರಿ ಇಲ್ಲ ಅಂತ ಹೇಳ್ದಂತ ಹೇಳಿದ್ರೆ, ಅವ್ರು ಯಾವುದು ವಿಕೋ ಟರ್ಮರಿಕೋ, ವಿಕೋ ಚಿಲ್ಲಿ ಪೌಡ್ರು, ವಿಕೋ ಕೋರಿಯಂಡ್ರು ಏನೂ ಆಗ್ತಾಯಿಲ್ಲ, ಫೇರ್ ಎವರ್ ಏನೂ ಆಗ್ತಾಯಿಲ್ಲ, ನೋಡಲು ಸುಂದರಿ ಆಗಿದ್ಲು. ಬಟ್ ನಾವು ಎಲ್ಲನೂ ಆಗ್ತದವೆ, ಅದಕ್ಕೆ ನಾನು ಹೇಳಿದ್ದು. ಓಕೆ, ಸೊ ಓಕೆ, ಅಂಥ ಸೌಂದರ್ಯವತಿ ಹೆಂಡತಿನೂ ಕೂಡ ಕೊಟ್ಟಿದ್ರು. ಆದಮೇಲೆ ಏನು ಕೊರತೆ ಇತ್ತಾ? ಇಲ್ಲ, ಸಮೃದ್ಧಿಯ ಜೀವಿಸ್ತಾ ಇದ್ದ. ಬಟ್ ಅದು ಒಂದಿನ ನಮಗೆ ಗೊತ್ತಿದೆ, ಜಸ್ಟ್ ಅವರಿಬ್ಬರಿದ್ದ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಯಾರವನು? ಸೈತಾನ್ ಎಂಟ್ರಿ ಕೊಟ್ಟಾಗ ಪ್ರೈಸ್ ಬಿಕಾಸ್ ಸೈತಾನ್ ಮುಂದೆ ಯಾರ ಬಳಿಯಲ್ಲಿ ಮಾತಾಡಿದ್ದು? ಫಸ್ಟು ಹವಳ ಬಳಿಯಲ್ಲಿ. ಹವಳ ಬಳಿ ಏನಂತ ಮಾತಾಡಿದ್ದು? ಬೇರೆ ಏನು ವಿಷಯ ಮಾತಾಡಲಿಲ್ಲ. ದೇವ್ರು ಯಾವ್ದು ಮಾರಬೇಡ ಅಂತ ಹೇಳಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಸೈತಾನ್ ಯಾವಾಗಲೂ ಅಷ್ಟೇ ಏನು ಮಾತಾಡ್ತಾನೆ ಗೊತ್ತಾ? ನಿಮ್ಮ ಜೀವನದಲ್ಲಿ ನಿಮ್ಗೇನು ಗೊತ್ತಿದೆಯೋ ಅದ್ರ ಬಗ್ಗೆ ಮಾತಾಡುವಂಥದ್ದು. ಜಸ್ಟ್ ನೋಡು, ಹೋಗಿ ಸಾಲ ಕೈ ಚಾಚಬೇಡ, ಅದ್ರ ಬಗ್ಗೆ ಮಾತಾಡೋದು. ಅಲ್ಲಿ 10% ಅಂತೆ, ಇವ್ರ ಹತ್ರ 5%, ಇಲ್ಲ ಕೈ ಚಾಚ್ಬಿಡು, ಅದು ಹೋಗಿ ಆ ಗುಂಡಿ ಮುಚ್ಚು, ಈ ಗುಂಡಿ ಮುಚ್ಚಕ್ಕೆ ಅಲ್ಲೋಗಿ ಗುಂಡಿ ಹಳ್ಳ ತೆಗೆಯೋದು, ಆ ಗುಂಡಿ ಮುಚ್ಚಕ್ಕೆ ಇನ್ನೊಂದು ಕಡೆ ಹೋಗಿ ಹಳ್ಳ ತೆಗೆಯೋದು. ಹಲೋ, ದೇವ್ರು ಹೇಳ್ತಾರೆ ಕಣ್ಣಾರ ಕಾಣೋದನ್ನು ಮಾತಾಡಬೇಡ, ಬದು ನನ್ನ ವಾಕ್ಯ ಮಾತಾಡು. ಬಟ್ ಶತ್ರು ಬಂದು ಏನು ಹೇಳ್ತಾನೆ? ಇಲ್ಲ, ಕಣ್ಣಾರ ಕಾಣಿದ್ರೆ ಅಗ್ರ ಆಗಬೇಕಲ್ವಾ, ಸ್ವಲ್ಪ ಯಾರ ಹತ್ರ ಹೇಳ್ಕೋ, ಸಮಸ್ಯೆನ ಅಗ್ರ ಆಗ್ತದೆ. ಸರಿಯಾ? ಅದೇ ಥರ ಇಲ್ಲೂ ಕೂಡ ಶತ್ರು ಬಂದ ಹವಳ ಬಳಿ ಮಾತಾಡ್ತದಾನೆ. ಹವಳ ಬಳಿ ಏನಂತ ಮಾತಾಡ್ತದಾನೆ? ಈ ಮರದನ್ನು ತಿನ್ನು, ನೀನು ಯಾವ ಕಾರಣಕ್ಕೂ ನೀನು ಸಾಯೋದಿಲ್ಲ. ಜಸ್ಟ್ ಈ ವೇರ್ ತೆಗೆದಾಕಪ್ಪ, ಚಾರ್ಜ್ಗೆ ಹಾಕಿದೆಯಾ? ಮೊಬೈಲ್ ಚಾರ್ಜ್ ಆಗ್ತಾಯಿದೆಯಾ? ಹಾಕಿದ್ದೀರಾ? ಚಾರ್ಜ್ ಆಗ್ತಿದೆಯಾ? ಚೆಕ್ ಮಾಡಿ. ಆರಾಮರ್ಕಿದೆಯಾ? ಆಗ್ತಾಯಿದೆಯಾ? ಓಕೆ, ಪ್ರೈಸ್ ಗಾಡ್, ಬ್ಯೂಟಿಫುಲ್. ನನ್ನ ಪ್ರೀತಿಯ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಯಾಕೆ ನನ್ನ ಪದ ಕೇಳೋದು ಗೊತ್ತಾ? ಇದೇ ಫಸ್ಟ್ ಟೈಮ್ ಹಾಕಿರೋದು. ಮೊದಲು ದಪ್ಪ ವೈರ್ ನೋಡ್ಲಿಕ್ಕೆ, ದಪ್ಪ ವೈರ್ ಒರಿಜಿನಲ್ ವೈರು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಮೊಬೈಲಿಂದ ನನ್ನ ಬ್ಯಾಟ್ರಿಗೆ ಆಗ್ತದೆ, ಪವರ್ ಬ್ಯಾಂಕ್ಗೆ. ಬಟ್ ನೋಡ್ಲಿಕ್ಕೆ ದಪ್ಪ ಇದೆ ಅಷ್ಟೇ, ಟುಸ್ಪಟ್ ಹಾಕಿ ಚಾರ್ಜ್ ಆಗ್ತಾಯಿಲ್ಲ. ಅದಕ್ಕೆ ಸಣ್ಣ ವೈರ್ ತೆಗ್ದಲ್ಲ ಆ ಕಡೆ ನೋಡೋಣ ಅಂತೇಳಿ ನಾನು ಹಿಂದಿಗೆ ಕೂಲರ್ಗೆ ಹಾಕುವಂಥ ಸಣ್ಣ ವೈರ್ ತೆಗೆದು ಹಾಕಿದ್ದೇನೆ. ಸಣ್ಣ ವೈರ್ ಚೆನ್ನಾಗಿ ಕೆಲಸ ಮಾಡ್ತದೆ. ಇವತ್ತು ಅದೇ ಥರ ಕ್ರೈಸ್ತ ಮಕ್ಕಳು ಪ್ರೈಸ್ ಗಾಡ್ ಧ್ಯಾನ ಕೊಟ್ಟು ಬಂದು ಎಲ್ಲ ಈ ದಪ್ಪ ಅಲ್ಲ, ನಾನು ತುಂಬ ಧ್ಯಾನ ಕೊಟ್ಟು ಹೋಗಿದ್ದೀನಪ್ಪ, ನಾನು ಯಾವಾಗಲೂ ಬರೀ ಏಸಪ್ಪ ಅಂತ ಹೇಳ್ತೇನೆ. ಅಲ್ಲಲ್ಲೂಯ್ಯ ನೋಡ್ಲಿಕ್ಕೆ ದಪ್ಪ ಹೋಗಿರ್ತೀವಿ, ಅಲ್ಲಲ್ಲೂಯ್ಯ ಏನೋ ಮಾಡಾಕ್ಬಿಡ್ತೀವಿ ಅಂತೇಳಿ. ಸಮಸ್ಯೆ ಬಂದಾಗ ಲೋಕದ ಮಕ್ಕಳು ಮಾತಾಡೋದು ನೋಡ್ಲಿಕ್ಕೆ ದಪ್ಪ ಇರ್ತೀವಿ, ಧ್ಯಾನ ಕೂಟ ಏನು ಕೆಲಸ ಮಾಡಲ್ಲ. ಅದೇ ಥರ ಇದು ದಪ್ಪ ವೈರ್ ಏನು ಪ್ರಯೋಜನ ಇಲ್ಲ, ಬರೀ ಒಂದು ಮೊಬೈಲ್ ಚಾರ್ಜ್ ಮಾಡಲ್ಲ ಅದು ಕರೆಕ್ಟಾಗಿ. ಬಟ್ ಸಣ್ಣ ವೈರ್ ಫಸ್ಟ್ ಕ್ಲಾಸಿಗೆ ಕೆಲಸ ಮಾಡ್ತದೆ ಇವತ್ತು. ಸೊ ಸೈತನ್ ಬಂದು ಅವಳ ಬಳಿಯಲ್ಲಿ ಏನಂತ ಹೇಳಿದ್ದು? ಈ ಮರದನ್ನು ತಿನ್ನು, ನೀನು ಸಾಯೋದಿಲ್ಲ, ಬದಲು ದೇವರಂತೆ ಆಗ್ತೀಯ. ಕರೆಕ್ಟಾ?
ಕೊನೆಗೆ ಅಯ್ಯೋ ದೇವ್ರಂತಾನೆ ಆಗೋದು ಅಂತೇಳಿ ಹಣ್ಣು ಕಿತ್ತು ತಿಂದು ತೆಗೆದುಕೊಂಡು ಗಂಡನ ಕೊಟ್ಲು. ಕರೆಕ್ಟಾ? ಗಂಡ ಹಣ್ಣು ತಿಂದ. ಗಂಡ ಹಣ್ಣು ತಿಂದ ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಬೈಬಲ್ ಹೇಳ್ತದೆ, ದೇವ್ರು ಏನು ಕೊಟ್ಟಿದ್ರು ಎಲ್ಲವನ್ನು ಕಳ್ಕೊಂಡು ಅವನ ಭವಿಷ್ಯ ಹಾಳಾಗೋಯ್ತು. ಕರೆಕ್ಟ್? ಈ ಗಂಡನ ಭವಿಷ್ಯ ಹಾಳಾಗಲಿ ಕಾರಣ ಯಾರು? ಹೆಂಡ್ತಿನ, ಸೈತಾನನ, ದೇವರ? ಯಾರು? ಹಲೋ, ಗಂಡನ ಭವಿಷ್ಯ ಹಾಳಾಗಲಿ ಕಾರಣ ಯಾರು? ಸೈತಾನನ, ಹೆಂಡ್ತಿನ, ದೇವರ? ಅದು ಇನ್ಯಾರು ಬೇರೆ ಅಲ್ಲ, ಯಾರೂ ಇರಲಿಲ್ಲ. ಹಲೋ, ಹೆಂಡ್ತಿ ಕಾರಣ. ಕರೆಕ್ಟ್? ನೀವು ಒಬ್ಬರೇ ಬಂದಿದ್ದೀರಾ, ಹೆಂಡ್ತಿ ಜೊತೆಲಿ ಬಂದಿದ್ದೀರಾ? ಅದಕ್ಕೆ ದೇವ್ರಿಗೆ ಹೇಳ್ತಾ ಇದ್ದೀರಿ. ಪ್ರೈಸ್ ಗಾಡ್. ಯಾರು ಹಾಳು ಮಾಡಿದ್ದು ಗಂಡನ ಭವಿಷ್ಯನ? ಹಲೋ, ಅವಂದ್ರಲ್ಲಿ ಅನೇಕ ಸಹೋದರಿ ಇದ್ದೀರಿ, ಯಾರು ಹಾಳು ಮಾಡಿದ್ದು ಗಂಡನ ಭವಿಷ್ಯನ? ಇರೀ, ಅವನೇನವ್ರು ಸುಮ್ಮನೆ, ಆಮೇಲೆ ಮಾತ್ರ ಬರ್ತೀನಿ, ನಿಮ್ಮ ಪ್ರಶ್ನೆ ಕೇಳ್ತೀನಿ, ಅದು ಹೆಂಗೆ ಆನ್ಸರ್ ಕೊಡ್ತೀರಿ ಹೇಳಿ. ಯಾರು ಹಾಳು ಮಾಡಿದ್ದು? ಸೈತನ್ನ, ದೇವರ, ಅವಳ? ಸಿಸ್ಟರ್ ನೀವೇ ಸ್ಪೆಕ್ಸ್ ಹಾಕಿದ್ದೀರಲಿ. ಯಾರು ಹಾಳು ಮಾಡಿದ್ದು? ಅವಳು, ಹೆಂಡ್ತಿ. ಪ್ರೈಸ್ ಗಾಡ್. ಕರೆಕ್ಟ್ ಅವಳು. ಓಕೆ, ಪ್ರೈಸ್ ಗಾಡ್. ಈ ಕಡೆ ಗಮನ ಕೊಡಿ. ಯಾರು ಅವಳು ಅಂತ ಹೇಳಿದ್ರಿ? ನನ್ನ ಸಬ್ಜೆಕ್ಟ್ ಅದಲ್ಲ, ಇವ್ರು ಯಾರೋ ಪ್ರಶ್ನೆ ಕೇಳಿದಕ್ಕೆ ಆ ಕಡೆ ಬಂದೆ. ಅವಳು ಅಣ್ಕಿದ್ದು ತಿಂದ್ಲು. ಓಕೆ, ತಿಂದು ಬಿಡಿ. ಬಟ್ ತಿಂದಮೇಲೆ ಅವಳ ಭವಿಷ್ಯ ಹಾಳಾಯಿತು ಅಂತ ಬೈಬಲ್ ಹೇಳಲ್ಲ. ಬಟ್ ಇಲ್ಲಿ ಹೇಳ್ತಿರೋದು, ನಾನು ಕೇಳಿದ ಪ್ರಶ್ನೆ ಏನು? ಆದಮನ ಭವಿಷ್ಯ ಹಾಳು ಮಾಡಿದ್ದು ಯಾರು? ಅವಳು ಎಂಬುದಾಗಿ ಹೇಳಿದ್ರಿ. ಅವಳು ಹಣ್ಣು ಕಿತ್ತು ತಿಂದ್ಲು. ಕರೆಕ್ಟು. ಹಣ್ಣು ಕಿತ್ಕೊಂಡು ತಿಂದಾದ್ಮೇಲೆ ಗಂಡನ ಕೊಟ್ಲು. ಪ್ರೈಸ್ ಗಾಡ್. ಗಂಡನ ಕೊಡುವಾಗ ನೀವು ತಿನ್ನಲೇಬೇಕು, ತಿನ್ನದೆ ಹೋದ್ರೆ ತಲೆ ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು ಒತ್ತಾಯ ಪಡಿಸಿದ್ಲಾ? ಇಲ್ಲ. ಹಣ್ಣು ಕೊಟ್ಲು. ಪ್ರೈಸ್ ಗಾಡ್. ಇವನು ಹಣ್ಣನ್ನು ತಿನ್ನುವಂತ ಒತ್ತಾಯ ಪಡಿಸಲಿಲ್ಲ. ಹಣ್ಣು ತಿಂದರೆ ಒಳ್ಳೆ ರುಚಿಭರಿತವಾಗಿದೆ, ಹಣ್ಣನ್ನು ತೆಗೆದುಕೊಂಡೋಗಿ ಆದಮ ಬಳಿಯಲ್ಲಿ, ರೀ ಹಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವಳೇನು ಒತ್ತಾಯ ಪಡಿಸಿಲ್ಲ. ಹೋಗಿ ಹಣ್ಣನ್ನು ಕೊಟ್ಲು. ಹಣ್ಣನ್ನು ತೆಗೆದುಕೊಂಡು ಅವನು ತಿಂದ. ಹಾಗಾದರೆ ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ ಮರದ ಹಣ್ಣನ್ನು ಆದಾಮನು ಎಲ್ಲಿ ತನಕ ನಾನು ತಿನ್ನೋದಿಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದ್ನೋ ಅಲ್ಲಿ ತನಕ ಅವನ ಭವಿಷ್ಯ ಚೆನ್ನಾಗಿತ್ತು. ಬಟ್ ಯಾವಾಗ ತಿನ್ನಬಾರದು ಎಂಬುದಾಗಿ ಹೇಳಿದ ಮರದ ಹಣ್ಣನ್ನು ತಿನ್ನಲಿಕ್ಕಾಗಿ ಅವನು ತಪ್ಪಾದ ನಿರ್ಧಾರ ತೆಗೆದುಕೊಂಡು, ಅವನ ತಪ್ಪಾದ ನಿರ್ಧಾರ ಅವನ ಭವಿಷ್ಯವನ್ನು ಹಾಳು ಮಾಡ್ತು. ಕರೆಕ್ಟಾ? ಹಾಗಾದರೆ ಆದವನ ಭವಿಷ್ಯದ ಯಾರ ಕೈಲಿ? ಅವನ ಕೈಲ, ಹೆಂಡತಿ ಕೈಲ, ಸೈತನ ಕೈಲ, ದೇವ್ರ ಕೈಲ? ಹಾಗಾದ್ರೆ ನಿಮ್ಮ ಭವಿಷ್ಯ ಯಾರ ಕೈಲಿದೆ? ಈಗ ಮೊದಲು ದೇವ್ರ ಕೈಲಿ ಅಂತ ಕೈ ಮೇಲೆ ಮಾಡಿದ್ರಿ. ಹಲೋ, ನಿಮ್ಮ ಭವಿಷ್ಯ ಪ್ರೈಸ್ ಬಿಟ್ಟು ಗಾಡ್. ನೀವು ಯಾವ ರೀತಿ ನುಡಿಗಳನ್ನು ಮಾತನಾಡಬೇಕು, ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಆಲೋಚನೆ ಮಾಡಬೇಕು, ಯಾವ ರೀತಿ ಕಾರ್ಯ ಕೈಗೊಂಡಬೇಕು, ಇವುಗಳೆಲ್ಲವೂ ಕೂಡ ಒಂದೊಂದು ಬೀಜಗಳು. ನಿಮ್ಮ ಭವಿಷ್ಯವನ್ನು ಈ ಬೀಜಗಳು ನಿರ್ಧರಿಸ್ತವೆ. ನೀವು ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಗಳನ್ನೇ ಮಾತನಾಡುತ್ತಾ ಪ್ರತಿ ಬಾರಿಯೂ ಪ್ರಿಯರೇ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಳ್ಳಿಕ್ಕಾಗಿ ನೀವು ಕೆಟ್ಟ ಬೀಜ ಬಿತ್ತನೆ ಮಾಡ್ತಿದ್ದೀರಿ ಎಂಬುದಾಗಿ. ನೀವು ಸಮಸ್ಯೆಗಳ ಮಧ್ಯದಲ್ಲಿ ದೇವರ ವಾಕ್ಯ ವಿರುದ್ಧವಾಗಿ ಆಲೋಚಿಸುವಂತಹ, ನುಡಿಯುವಂತಹ, ನಿರ್ಧಾರ ತೆಗೆದುಕೊಳ್ಳುವಂತಹ, ಆಯ್ಕೆ ಮಾಡಿಕೊಳ್ಳುವಂಥ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ, ಸಮಸ್ಯೆಗಳಿಗೆ ಅನುಗುಣವಾಗಿದ್ದರೆ ನಿಮ್ಮ ಕೈಯಾರೆ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಒಳಗಡೆ ದೇವರಿದ್ದರೂ ಕೂಡ ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ತೀರಿ. ಆಗ ನಿಮ್ಮ ಭವಿಷ್ಯ ಯಾರ ಕೈಲಿದೆ? ಇನ್ನೊಂದ್ಸರಿ ಹೇಳ್ಬೇಕಾ? ನಿಮ್ಮ ಭವಿಷ್ಯ ದೇವ್ರಿಗೆ ಅರ್ಪಿಸಿ ದೇವ್ರನ್ನ ಮುನ್ನಡೆಸ್ತಾರೆ. ಆ ಜಾಗವನ್ನು ಎಷ್ಟು ಬೇಗ ಆಗ್ತೋ ಅಷ್ಟು ಬೇಗ ಆ ಧ್ಯಾನ ಮಂದಿರ ಖಾಲಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಎಷ್ಟು ಬೇಗ ಕಷ್ಟ ಎದ್ನೋ ಬಿದ್ನೋ ಏನಾಯ್ತು ಅಂತೇಳಿ ಎಲ್ಲರೂ ತಿಳ್ಕೋಬೇಕು. ಜಸ್ಟ್ ಅಲ್ಲಿ ಹೇಳ್ಬೇಕು, ಬ್ರದರ್ ದೆವ್ವ ಓಡ್ತಾ ಇದೆ, ಯಾ ಬಟ್ ನೀವು ಹೇಳ್ಬೇಕು, ದೆವ್ವದ ಜಾಗದ ನಾನು ಓಡ್ತಾ ಇದ್ದಾನೆ. ಯಾಕೆ ನೀವು ನಮ್ಗೆ ಅಂಥ ಬೋಧನೆಗಳು ಕೇಳಿಸ್ಕೊಂಡು ನಿಮ್ಮ ಭವಿಷ್ಯ ದೇವ್ರ ಕೈ ಒಪ್ಪಿಸ್ಕೊಡ್ಬಿಡಿ. ನಿಮ್ಮ ಭವಿಷ್ಯ ದೇವ್ರ ಕೈಲಿದೆ ಅಂತ ಹೇಳಿ ಅಂಥ ನುಡಿಗಳನ್ನ ಕೇಳಿಸ್ಕೊಂಡು, ಅಬ್ಬಾ ನನ್ನ ಭವಿಷ್ಯ ದೇವ್ರ ಕೈ ಅರ್ಪಿಸ್ಕೊಟ್ಬಿಟ್ಟಿದ್ದಾನೆ, ದೇವ್ರು ನಡೆಸ್ತಾರೆ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಪ್ರತಿ ಸಾರಿಯೂ ಪ್ರೈಸ್ ಬಿಟ್ಟು ಗಾಡ್ ನಾನು ಇನ್ನೂ ಕೂಡ ಚೇಂಜ್ ಮಾಡ್ಕೊಳ್ಳದೆ, ನಾನು ಧ್ಯಾನ ಕೂಡ ಬರ್ತೇನೆ, ಆದರೂ ಕೂಡ ನನ್ನ ಬಾಯಿಂದ ವಿಶ್ವಾಸಭರಿತವಾದ ನುಡಿಗಳನ್ನು ಸಮಸ್ಯೆಗಳ ಮಧ್ಯೆ ನುಡಿಬೇಕೆಂಬುದಾಗಿ ತಿಳುವಳಿಕೆ ಇದ್ದರೂ ಕೂಡ ಸಮಸ್ಯೆಗಳನ್ನೇ ನುಡ್ಕೊಂಡು, ಭಯದ ನುಡಿಗಳನ್ನು ನುಡ್ಕೊಂಡು, ದೇವರ ವಾಕ್ಯಕ್ಕೆ ವಿರುದ್ಧವಾದ ನುಡಿಗಳನ್ನ ನುಡ್ಕೊಂಡು ನಾನು ಮುನ್ನಡೀತಾ ಇದ್ರೆ ಹೆಂಗಿರ್ತದೆ ಗೊತ್ತಾ? ಸಪೋಸ್ ಇಲ್ಲಿಂದ ನಾವು ಸಾಯಂಕಾಲ ನಾನು ಮತ್ತು ಮಹೇಶ್ ಬ್ರದರ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಪ್ರೈಸ್ ಗಾಡ್ ಅರ್ಜೆಂಟಾಗಿ ಟ್ರೈನ್ 6 ಗಂಟೆಗೆ ಟ್ರೈನ್ ಹೋದ್ವಿ, ಟಿಕೆಟ್ ತೊಗೊಂಡ್ವಿ, ಕೇಳಿದ್ವಿ
ಎಷ್ಟನೇ ನಂಬರ್ ಪ್ಲ್ಯಾಟ್ಫಾರ್ಮ್ ಬರ್ತದೆ ಅಂತೇಳಿ. ಸರ್ 1ನೇ ನಂಬರ್ ಪ್ಲ್ಯಾಟ್ಫಾರ್ಮ್ ಬರ್ತದೆ ಟ್ರೈನು. ಆಗ ನಾವು 5:15 ಹೊಟ್ಟೋದ್ವಿ. ಬರ್ತದೆ ಕಾಯ್ತಾ ಇದ್ವಿ. ಜಸ್ಟ್ ಬ್ರದರ್ ಕೂಡ ಲಗೇಜ್ ಎಲ್ಲ ಇಟ್ಕೊಂಡಿದ್ದಾರೆ. ಜಸ್ಟ್ 5:45 ಒಂದು ಟ್ರೈನ್ ಬಂತು. ವಾವ್, ಥ್ಯಾಂಕ್ ಗಾಡ್. ಗುಡುಗುಡ್ದು ಓಡೋಗಿ ಸೀಟ್ ಹಿಡ್ಕೋಬೇಕಲ್ಲ, ನಮ್ಮದು ರಿಸರ್ವೇಷನ್ ಆಗಿಲ್ಲ. ಸೀಟ್ ಹಿಡ್ಕೊಂಡು ಕೂತ್ಕೊಂಡಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಸದ್ಯ ಹಂಗೆ ದೇವ್ರು ಸೀಟ್ ಕೊಟ್ರಲ್ಲ ಬ್ರದರ್, ಪ್ರೈಸ್ ಗಾಡ್ ಹಾಲೆಲ್ಲೂಯಾ ಅಂಥೇಳಿ ಕೂತ್ಕೊಂಡ್ವಿ. ಅದಾದ್ಮೇಲೆ ಪ್ರೈಸ್ ಗಾಡ್ ಟ್ರೈನ್ ಫಾಸ್ಟಾಗಿ ಸ್ಟಾರ್ಟ್ ಮಾಡ್ದೆ. ಕರೆಕ್ಟ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ದೆ. ಫಾಸ್ಟಾಗಿ ಹೋಗ್ತದೆ ಟ್ರೈನು. ಹೋಗುವಾಗ ನಾವು ಅಂದ್ಕೊಂಡ್ವಿ, ಬ್ರದರ್ ನಾವೆಲ್ಲ 8 ಗಂಟೆಗೆಲ್ಲ ಮನೆ ತಲುಪಿಡ್ಬೋದು ಬ್ರದರ್, ಪ್ರೈಸ್ ಗಾಡ್ ಇವತ್ತು ಹಾಲೆಲ್ಲೂಯಾ. ಅದಾದಮೇಲೆ ಮುಂದೆ ಒಂದು ಅರ್ಧ ಗಂಟೆ ಆದಮೇಲೆ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಒಂದು ಸ್ವಲ್ಪ ಸ್ಲೋ ಮಾಡ್ದೆ. ಆಗ ಪಕ್ಕದಲ್ಲಿರೋ ವ್ಯಕ್ತಿ ಕೇಳ್ತದವೆ, ಸರ್ ಎಷ್ಟು ಗಂಟೆಗೆ ಹೋಗಿ ಮೈಸೂರು ತಲುಪ್ತಾನೆ ಅಂತ ಕೇಳುವಾಗ ಪ್ರೈಸ್ ಗಾಡ್ ಆ ವ್ಯಕ್ತಿ ಹೇಳ್ತಿದ್ದಾರೆ, ಸರ್ ಇದು ಮೈಸೂರಿಗೆ ಹೋಗ್ತಲ್ಲ, ಚೆನ್ನೈಗೆ ಹೋಗ್ತದೆ. ಅದಾದಮೇಲೆ ಪ್ರೈಸ್ ಗಾಡ್ ಹೌದಾ, ಪ್ರೈಸ್ ಹಾಲೆಲ್ಲೂಯಾ. ಯೇಸು ಹೇಳಿದ್ದಾರೆ, ನನ್ನ ನಾಮದಲ್ಲಿ ಏನು ಬೇಕಾದ್ರೆ ಕೇಳಿ ಕೊಡ್ತೀನಿ ಎಂಬುದಾಗಿ ಅಂತೇಳಿ ನಾವಿಬ್ಬರು ಕೂಡ ಅಲ್ಲಿ ಮೊಣಕಾಲೂರಿ ಹಾಲೆಲ್ಲೂಯಾ ಜೀಸಸ್, ಬೆಳಗಿಂದ ಏಸಪ್ಪ ನಿಮ್ಮ ಸೇವೆ ಮಾಡ್ಕೊಂಡು ಬಂದಿದ್ದೇವೆ, ಥ್ಯಾಂಕ್ ಯು ಜೀಸಸ್, ಪ್ಲೀಸ್ ಜೀಸಸ್ ಹಾಲೆಲ್ಲೂಯಾ. ನಾವು ಹತ್ತಿರಂಥ ಟ್ರೈನ್ ಆದಷ್ಟು ಬೇಗ ಮೈಸೂರು ತಲುಪಿಸ್ಬಿಡು. ಅದಾದಮೇಲೆ ಪ್ರೈಸ್ ಗಾಡ್ ನಮ್ಮ ವಿಚಾರಣೆ ಗುರುಗಳಿಗೆ ಫೋನ್ ಮಾಡಿದ್ವಿ, ಫಾದರ್ ನಾವು ಬ್ಯಾಂಗ್ಳೂರು ಧ್ಯಾನ ಕೊಡೋಕೆ ಹೋಗಿದ್ವಿ. ಹೌದಾ ಆಲ್ವಿನ್, ವೆರಿ ಗುಡ್, ಪ್ರೈಸ್ ಗಾಡ್. ಫಾದರ್ ನಾವು ಹತ್ತಿರ ಟ್ರೈನ್ ಆದಷ್ಟು ಬೇಗ ಮೈಸೂರು ತಲುಪಲಿಕ್ಕೆ ಪ್ರೇಯರ್ ಮಾಡಿ ಫಾದರ್. ಆಯಿತು ಆಲ್ವಿನ್, ಏನು ತೊಂದರೆ ಆಗಲ್ಲ, ಬನ್ನಿ ಆರಾಮ ಮೈಸೂರು ಬರ್ತೀರಿ, ಬೇಗ ಬರ್ತೀರಿ ಬನ್ನಿ. ಅಲ್ಲಿ ನಾನು ಕೂಡ ಪ್ರೇ ಮಾಡ್ತಾರೆ. ಅವರು ಕೂಡ ಫೋನ್ ಇಟ್ಟರು. ನಿಮ್ಮೆಲ್ಲರಿಗೂ ಫೋನ್ ಮಾಡಿದ್ವಿ, ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಹತ್ತಿರ ಟ್ರೈನು ಆದಷ್ಟು ಬೇಗ ಮೈಸೂರು ತಲುಪಲಿ ಅಂತೇಳಿ ಪ್ರೇಯರ್ ಮಾಡಿ. ನೀವೆಲ್ಲರೂ ಹೇಳಿದ್ರು, ಆಯಿತು ಬ್ರದರ್, ಆಯಿತು ಪಪ್ಪ, ನೀವು ಫೋನ್ ಮಾಡ್ತೀವಿ, ಬೇಗ ತಲುಪಲಿ ನೀವು ಮತ್ತು ಬ್ರದರ್ ಅಂತೇಳಿ, ಮೈಸೂರು ತಲುಪಲಿ ಎಂಬುದಾಗಿ ಪ್ರೇಯರ್ ಮಾಡ್ತೀವಿ. ನೀವು ಕೂಡ ಪ್ರೇಯರ್ ಮಾಡಿದ್ರಿ, ನಾವು ಕೂಡ ಫಾಸ್ಟಿಂಗ್ ಪ್ರೇಯರ್. ಒಂದು ಕಳ್ಳಕ್ಕೆ ಬೀಜ ತಿನ್ನಲಿಲ್ಲ ಅಥವಾ ಒಂದು ಟೀ ಕುಡಿಲಿಲ್ಲ, ಮದ್ದು ವಡೆ ತಿನ್ನಲಿಲ್ಲ. ಪ್ರೈಸ್ ಗಾಡ್ ಹಾಲೆಲ್ಲೂಯಾ. ಅಲ್ಲಿ ಒಡೆ ಅಂತ ಹೇಳುವಾಗ ಇದು ಸೈತಾನ ಬಿಡ್ತೋಲ್ಗು ಹಾಲೆಲ್ಲೂಯಾ ಮೈಯೆಲ್ಲ ಜುಮ್ ಅಂತದೆ. ಕಣ್ ತೆಗೆದು ನೋಡ್ತೀವಿ, ಮೈಸೂರು ಬಂದಿರ್ತದೆ. ಅದೇ ಥರ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ನೀವು ಅಂದ್ಕೊಂಡಿರ್ಬೋದು, ಹೌದು ನಾನು ಚೆನ್ನಾಗಿ ಆರೋಗ್ಯವಂತರಾಗಿ ಜೀವಿಸ್ತೇನೆ, ಸಮೃದ್ಧಿ ಜೀವಿಸ್ತೇನೆ ಎಂಬುದಾಗಿ ಪ್ರತಿ ತಿಂಗಳು ಧ್ಯಾನ ಕೊಟ್ಟು ಬರ್ತಾ ಇದ್ದೀರಿ. ಬಟ್ ಆದರೆ ಪ್ರೈಸ್ ಗಾಡ್, ನೀವು ಮತ್ತೆ ಸಮಸ್ಯೆಗಳನ್ನೇ ಪದೇ ನುಡಿಯುವಂಥ ಮಕ್ಕಳಾಗಿದ್ದರೆ, ದೇವರ ವಾಕ್ಯ ವಿರುದ್ಧವಾದನ್ನೇ ಮಾತಾಡೋ ಮಕ್ಕಳಾಗಿದ್ದರೆ, ಬಾಯದ ನುಡಿಗಳನ್ನೇ ನುಡಿಯುವಂಥ ಮಕ್ಕಳಾಗಿದ್ದರೆ 100% ಗ್ಯಾರಂಟಿ ಇಂಥ 100 ಧ್ಯಾನಗಳು ಬಂದರೂ ಕೂಡ ನೀವು ಇನ್ನೂ ಕೂಡ ಪ್ರಿಯರೇ, ನೀವು ಸಮೃದ್ಧಿಯಿಂದ ಜೀವನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ತಪ್ಪಾದ ಟ್ರೈನಲ್ಲಿ ಕುಳಿತುಕೊಂಡು ನಿಮ್ಮ ಪಯಣವನ್ನು ತಪ್ಪಾದ ನಾಶನದ ಕಡೆಗೇ ಹೋಗುವಂಥ ಟ್ರೈನಲ್ಲಿ ಕುಳಿತುಕೊಂಡು ಜರ್ನಿ ಮಾಡ್ತಾ ಇದ್ದೀರಿ. ಇವತ್ತಿನ ದಿನವನ್ನು ಥ್ಯಾಂಕ್ ಸಹೋದರಿ ಪ್ರಶ್ನೆ ಅಂತಂದರೆ, ದೇವ ಇವತ್ತು ಥ್ಯಾಂಕ್ ಗಾಡ್, ಪ್ರೈಸ್ ಗಾಡ್, ದೇವ ನನ್ನ ಕೈ ಹಿಡಿದು ನೀವು ನನ್ನನ್ನು ಮುನ್ನಡೆಸ್ತೀರಿ, ಅದು ತಪ್ಪಾ? ನಾನು ನಿಮಗೆ ಕೇಳ್ತಿದ್ದೇನೆ. ತಪ್ಪಿಲ್ಲ. ಓಕೆ, ಇಲ್ಲಿಂದ ಸರ್ಕಲ್ಗೆ ಹೋದ್ರಿ, ಇಲ್ಲಿಂದ ನಮಗೆ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ, ಇಲ್ಲಿಂದ ಸರ್ಕಲ್ಗೆ ಹೋದ್ರಿ. ಎಷ್ಟು ಮಂದಿ ನಿಂತ್ಕೊಂಡು ಪ್ರೇ ಮಾಡ್ತೀರಿ, ದೇವಾ ನೀವು ನನ್ನ ಕೈ ಹಿಡಿದು ನಡೆಸಬೇಕು, ಯಾವ ದಿಕ್ಕು ಹೋಗ್ಬೇಕು, ನಮ್ಮ ಮೈಸೂರಿಗೆ ಹೋಗಬೇಕು, ಇಲ್ಲಾಂದ್ರೆ 5 ರಸ್ತೆಗಳಿವೆ ಸರ್ಕಲಲ್ಲಿ, ಯಾವ ದಿಕ್ಕು ಹೋಗ್ಬೇಕು ನೀವು ನಡೆಸ್ರಿ. ಹಾಲೆಲ್ಲೂಯಾ. ಆಗ ನಿಮ್ಗೆ ಅನಿಸ್ತದೆ, ಬಲ್ಕ್ ಹೋಗ್ಬೇಕು, ಅವಾಗ ನೀವು ಬಲ್ಕ್ ಹೋಗ್ತೀರಿ. ಕರೆಕ್ಟ್? ಹೆಂಗೆ ಸರಿಯಾದ ಮಾರ್ಕ್ ಹೆಂಗೆ ಗೊತ್ತಾಗ್ತದೆ? ಯಾಕಂದ್ರೆ ಅಲ್ಲಿ ಯಾರೋ ಮಾರ್ಕ್ ಹಾಕಿರ್ತಾರೆ. ಎಡಕ್ಕೆ ಹೋದರೆ ಮೈಸೂರು, ಬಲಕ್ಕೆ ಹೋದರೆ ಚೆನ್ನೈ, ನೇರಕ್ಕೆ ಹೋದರೆ ಕಲ್ಕತ್ತಾ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಮಾರ್ಗ ಸೂಚಿ ತಕ್ಕಂತೆ ಹೋದರೆ ಕರೆಕ್ಟಾ? ಅದೇ ಥರ ಪ್ರೈಸ್ ಗಾಡ್, ಜೀಸಸ್ ಇವತ್ತು ನನಗೆ ಹೊಸ ಜೀವನ ಕೊಟ್ಟಿದ್ದೀರಿ ಬೆಳಿಗ್ಗೆ ಎದ್ದು, ಥ್ಯಾಂಕ್ ಯು ವೆರಿ ಮಚ್. ಇಡೀ ದಿನವನ್ನು ನೀವು ನನ್ನ ಮುನ್ನಡೆಸಿರಿ ಅಂತ ಹೇಳುವಾಗ ದೇವರು ಹೇಳ್ತಾರೆ, ಆ ಕಡೆ ಆನ್ಸರ್ ಕೊಟ್ಟ ತಕ್ಷಣ, ಹೌದು ಇಡೀ ದಿನ ನಾನು ಮುನ್ನಡೆಸ್ತಾನೆ, ಬಟ್ ನಾನು ನಿನ್ನ ಮುನ್ನಡೆಸ್ಬೇಕಾದ್ರೆ ನನ್ನ ವಾಕ್ಯ ನಿನಗೆ ಗೊತ್ತಿರಬೇಕು. ಯಾಕಂದ್ರೆ ನನ್ನ ವಾಕ್ಯವು ನಿನಗೆ ಆರೋ ಮಾರ್ಕ್, ನನ್ನ ವಾಕ್ಯ ನಿನಗೆ ದಾರಿದೀಪ. ನನ್ನ ವಾಕ್ಯ ನಿನಗೆ ಗೊತ್ತಿಲ್ಲದೆ ಹೋದರೆ ನಿನಗೆ ಮಾರ್ಗನೇ ಗೊತ್ತಿಲ್ಲ. ಸರ್ಕಲ್ ನಿಂತ್ಕೊಂಡು ಕೈ ಮುಕ್ಕೊಂಡು ಪ್ರೇರ್ ಮಾಡಂಗೆ, ಅಲ್ಲೆಲ್ಲೂ ಜೀಸ್ ತೀರ್ಸು, ಟೈಲು ಎಡ್ಡು ಬಿದ್ದರೆ ಎಡಕ್ಕೆ ಹೋಗ್ತೇನೆ, ಟೇಲ್ ಬಿದ್ದರೆ ಬಲ್ಕ್ ಹೋಗ್ತೇನೆ, ಹಾಲೆಲ್ಲೂಯಾ. ಇದಾಗಿದೆ ಅನೇಕರು ದೇವ ನಾನು ಮುನ್ನಡೆಸು ಅಂತ ಮಾಡುವಂಥ ಪ್ರಾರ್ಥನೆ. ಅದು ಒಳ್ಳೆ ಪ್ರಾರ್ಥನೆನೇ. ದೇವ ಈ ಇಡೀ ದಿನ ನೀವು ನನ್ನ ಜೊತೆಲಿ ನಾನು ಮುನ್ನಡೆಸ್ಬೇಕು, ಗುಡ್. ಬಟ್ ದೇವ್ರು ಹೇಳ್ತಾರೆ, ಹೌದು ನಾನು ನಿನ್ನ ಮುನ್ನಡೆಸ್ಬೇಕಾದ್ರೆ ನನ್ನ ಕುರಿಯಾಗಿದ್ದರೆ ನನ್ನ ಸ್ವರಕ್ಕೆ ಕಿವಿಗೊಟ್ಟು ನನ್ನ ಹಿಂಬಾಲಿಸ್ಕೊಂಡು ಬರ್ತೀಯ. ನನ್ನ ಸ್ವರ ಯಾವುದು? ನನ್ನ ವಾಕ್ಯವು ನಿನಗೆ ಮಾರ್ಗದೀಪ. ನನ್ನ ವಾಕ್ಯ ಪ್ರೈಸ್ ಬಿಟ್ಟು ನೀನು ಇಲ್ಲಿಂದ ನೀನು ಯಾವ ಗುರಿ ತಲುಪಬೇಕು ಆ ಗುರಿ ಕರ್ಕೊಂಡು ಹೋಗೋದು ಗೂಗಲ್ ಮ್ಯಾಪ್.
ಗೂಗಲ್ ಮ್ಯಾಪ್. ದೇವರ ವಾಕ್ಯ ಒಂದು ಗೂಗಲ್ ಮ್ಯಾಪ್. ಆ ಗೂಗಲ್ ಮ್ಯಾಪನ್ನು ಆನ್ ಮಾಡ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಗೂಗಲ್ ಆಂಟಿ ಮಾತಾಡ್ತಾ ಇರ್ತಾರೆ. ಕರೆಕ್ಟಾಗಿ ನೋಡಿದ್ದೀರಾ? ಅದೇ ಥರ ಥ್ಯಾಂಕ್ ಗಾಡ್, ನೀವು ದೇವರ ವಾಕ್ಯದ ಮಾರ್ಗದ ಮುನ್ನಡೆಯುವಾಗ ನಿಮಗೆ ಕೂಡ ಗೂಗಲ್ ಆಂಟಿ ಮಾತಾಡೋದಿಲ್ಲ, ಗೂಗಲ್ ಅಂಕಲ್ ಮಾತಾಡ್ತಾರೆ. ಅವ್ರು ಯಾರಂದ್ರೆ ಪವಿತ್ರಾತ್ಮರು. ಹಲೋ. ಬಟ್ ನಿಮಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಹೋದರೆ, ದೇವರ ಮಾರ್ಗನೇ ಗೊತ್ತಿಲ್ಲ, ನೀವು ಹೇಗೆ ಪ್ರಿಯರೇ ದೇವರನ್ನು ಮುನ್ನಡೆಸ್ತಾರೆ ಅಂತ ಹೋಗ್ತೀರಿ? ಏನೋ ಒಂದು ಟ್ರೈನ್ ಹತ್ಬಿಟ್ಟು ತಪ್ಪಾದ ಟ್ರೈನ್ ಹತ್ತಿದ್ವಿ, ಚೆನ್ನಾಗಿ ಹೋಗೋ ಟ್ರೈನ್, ದೇವ್ರು ನಡೆಸ್ತಾರೆ ಬಿಡು, ದೇವ್ರಿಗೆ ಅಸಾಧ್ಯದ ಯಾವುದಿಲ್ಲ. ನಮ್ಮ ದೇವ್ರು ಎಂತೆಂಥ ಅದ್ಭುತ ಮಾಡಿದ್ರೆ, ಕೆಂಪು ಸಮುದ್ರ ಇಬ್ಬಾಗ ಮಾಡಿದವ್ರಿಗೆ ಈ ಬೋಗಿನ ಅರ್ಧ ಚೆನ್ನೈಗೆ ಅರ್ಧ ಮೈಸೂರು ಕಳ್ಸೋಕ್ಕಾಗಲ್ವಾ? ನನ್ನ ದೇವ್ರು ಎಂಥ ದೇವ್ರು, ನಮ್ಮ ದೇವರು. ಮೈ ಗಾಡ್ ಮಾಡ್ತಾರ. ಬಟ್ ಥ್ಯಾಂಕ್ ಗಾಡ್, ಅನೇಕ ಸಂದ ನಾವು ತಪ್ಪಾದ ಮಾರ್ಗಗಳು ಹೋಗ್ತೇವೆ. ಆಗ ನಾನು ಮತ್ತು ಮಹೇಶ್ ಬಂದ್ರೆ ಏನು ಮಾಡಬೇಕು? ಫಸ್ಟು ಎಲ್ಲಿ ನಮ್ಗೆ ಗೊತ್ತಾಯಿತು ನೆಕ್ಸ್ಟ್ ಸ್ಟಾಪ್ ಬರೋಕ್ಕೆ ಮುಂಚೆ ರೆಡಿಯಾಗಿ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡು ಪಶ್ಚಾತ್ತಾಪಟ್ಟು ಇಳ್ಕೊಂಡು ಮತ್ತೆ ಬೇರೆ ಟ್ರೈನ್ ಎತ್ತು ಬ್ಯಾಂಗ್ಳೂರು ಸ್ಟೇಷನ್ ಬಂದು ಅಲ್ಲಿಂದ ಸರಿಯಾದ ಟ್ರೈನ್ ಹತ್ತಿ ಹೋದರೆ ನಾವು ಮೈಸೂರು ತಪ್ತವೆ. ಸರಿಯಾ? ಇನ್ ದ ಸೇಮ್ ವೇ ನೀವು ಕೂಡ ಧ್ಯಾನ ಕೂಡ ಬಂದಿದ್ದೀರಿ. ಯಾವ ಏರಿಯಾದಲ್ಲಿ ಭಯದ ನುಡಿಗಳು ನುಡಿದು ಇನ್ನೂ ಕೂಡ ಎಷ್ಟೇ ಧ್ಯಾನ ಕೂಡ ಬಂದರೂ ಕೂಡ ನಿಮ್ಮ ಪಯಣ ಮಾತ್ರ ಸಮಸ್ಯೆಗಳ ಹಾದಿಯಲ್ಲೇ ನಾಶನವಾಗುವಂಥ ಹಾದಿಯಲ್ಲಿ ಹೋಗ್ತಾ ಇದೆಯೋ, ಕೆಳಮಟ್ಟಕ್ಕೆ ಹೋಗ್ತಾ ಇದೆಯೋ, ಆ ಏರಿಯಾದಲ್ಲಿ ಇವತ್ತು ಪಶ್ಚಾತ್ತಪಟ್ಟು ಇನ್ನೆಂದಿಗೂ ನಾನು ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಗಳು ಮಾತಾಡೋದಿಲ್ಲ, ಬದಲಾಗಿ ದೇವರ ವಾಕ್ಯಗಳು ಮಾತ್ರ ಮಾತನಾಡ್ತಾನೆ, ದೇವರ ವಾಕ್ಯ ಅನುಗುಣವಾದಂತಹ ನುಡಿಗಳನ್ನು ಮಾತ್ರ ಮಾತನಾಡ್ತಾನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಂಡು ಆ ಏರಿಯಾದಲ್ಲಿ ಪಶ್ಚಾತ್ತಪಟ್ಟು ಆ ತಪ್ಪಾದ ಟ್ರೈನಿಂದ ಇಳಿದು ಇವತ್ತಿಂದ ಸರಿಯಾದ ಟ್ರೈನ್ ಹತ್ಕೊಂಡು ಇನ್ನು ಮುಂದೆ ಸಮಸ್ಯೆ ಮಧ್ಯದಲ್ಲಿ ದೇವರ ವಾಕ್ಯವನ್ನು, ವಿಶ್ವಾಸಭರಿತ ವಾಕ್ಯವನ್ನು ಮಾತಾಡ್ಕೊಂಡು ಹೋಗೋದಾದರೆ ಥ್ಯಾಂಕ್ ಗಾಡ್, ನೀವು ಬಯಸುವಂತಹ ಆರೋಗ್ಯವನ್ನು, ಬಯಸುವಂಥ ಶ್ರೀಮಂತಿಕೆಯನ್ನು, ಬಯಸುವಂಥ ಸಮೃದ್ಧಿಯನ್ನು, ಬಯಸುವಂಥ ಬಿಡುಗಡೆಯನ್ನು, ಬಯಸುವಂಥ ಗುರಿಯನ್ನು ಆ ವಾಕ್ಯವು ನಿಮ್ಮನ್ನು ಕರ್ಕೊಂಡು ತಲುಪಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. Praise the Lord. Hallelujah. Hallelujah. Thank you, Jesus. Praise you, Jesus. Hallelujah. 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 Thank you, Jesus. Praise you, Jesus. Hallelujah. Hallelujah. Thank you, Jesus. Praise you, Jesus. Hallelujah. ಒಂದು ನಿಮಿಷ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ರೈಟ್ ಟೈಮ್ ಬ್ರದರ್ ಹೇಳಿದ್ರು. ಥ್ಯಾಂಕ್ ಗಾಡ್. ಇವತ್ತು ಆ್ಯಕ್ಚುಲಿ ನಮಗೊಂದು ನನ್ನ ಪ್ಯಾರಿಷಲ್ಲಿ ಒಂದು ಫಂಕ್ಷನ್ ಇತ್ತು. ಓಕೆ, ನಮ್ಮ ಚರ್ಚಲ್ಲಿರುವಂಥ ಒಂದು ಮಗನ ಥ್ಯಾಂಕ್ ಗಾಡ್ ದೃಢೀಕರಣ. ನನ್ನ ಕೂಡ ಕರೆದಿದ್ರು, ಬಟ್ ಇನ್ವಿಟೇಷನ್ ಇದೆ. ಬಟ್ ಥ್ಯಾಂಕ್ ಗಾಡ್ ನಾನು ಮನೆಯವರಿಗೆ ಬಂದೆ, ನೋಡಿ ದಯವಿಟ್ಟು ನಾನು ಬರಲಿಕ್ಕಾಗಲ್ಲ, ನೀವು ಹೋಗಿದ್ದು ಬನ್ನಿ, ಪ್ರೈಸ್ ಗಾಡ್ ಹೋಗ್ತೀವಿ ಅಂತ ಹೋದರು. ಈಗ ಹೋಗಿ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಹೋಗಿದ್ದಾರೆ. 12 ಗಂಟೆಗೆ ಹೋಗಿದ್ದವರು. ಆವಾಗಿಂದ ನನಗೇನು ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ನಾನು ತೆಗೆದಿಲ್ಲ, ಯಾಕೆ ನಂದು ಮ್ಯೂಟ್ಗೆ ಹಾಕಿದ್ದೇನೆ. ಅಲ್ಲಿ ಹೋಗಿ ಯಾವ ಹೋಟ್ಲು ಅಂತ ಗೊತ್ತಿಲ್ಲ, ಅಲ್ಲಿ ನಿಂತಿದ್ದಾರೆ, ಇನ್ನು ಜಸ್ಟ್ ಫಂಕ್ಷನ್ಗೆ ಹೋಗಿದ್ದಾರೆ ಹೋಗ್ಬೇಕು ಅಂತೇಳಿ. ಬಟ್ ಪ್ರೈಸ್ ಗಾಡ್ ಥ್ಯಾಂಕ್ ಎಲ್ಲ ರೆಡಿಯಾಗಿ ಅದು ಸ್ಪಾಟ್ಗೆ ಹೋಗಿದ್ದಾರೆ. ಬಟ್ ಅದೆಲ್ಲ ಯಾವ ದಿಕ್ಕು ಹೋಗ್ಬೇಕು ಅಂತ ಗೊತ್ತಿಲ್ಲ. ಹಲೋ, ಆಗ ನಾನು ಹೇಳಬೇಕು, ಜಸ್ಟ್ ಬ್ರದರ್ ಹೇಳ್ಬಿಡಿ ನಿಮ್ಮ ಅಕ್ಕನಿಗೆ, ಅಂದರೆ ಜಸ್ಟ್ ಸಿಸ್ಟ್ರಿಗೆ, ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಜೀಸಸ್ ನೀವೇ ನನ್ನ ಮುನ್ನಡೆಸ್ಬೇಕು, ಆ ಹೋಟೆಲ್ಗೆ ನೀವೇ ನನ್ನ ಮುನ್ನಡೆಸ್ಬೇಕು, ಜೀಸಸ್ ನನ್ನ ಮುನ್ನಡೆಸಿ ನಾನು ಕೂಡ ಥ್ಯಾಂಕ್ ಗಾಡ್ ಆ ಫಂಕ್ಷನ್ಗೆ ಹೋಗ್ಬೇಕು ಅಂತ ಬಂದಿದ್ದೇನೆ. ದೇವ್ರು ಮುನ್ನಡೆಸ್ತಾರಾ? ದೇವ್ರು ಹಂಗೆ ಪ್ರೇ ಮಾಡಿ ಫಸ್ಟ್ ಹೇಳ್ತಾರೆ, ನಿನ್ನ ಗಂಡಗೆ ಫೋನ್ ಮಾಡಿಬಿಟ್ಟು ಆ ಕಾರ್ಡ್ ಎಲ್ಲಿದೆಯೋ ಆ ಕಾರ್ಡ್ ಕಳಿಸಿದಾರಲ್ಲ ವಾಟ್ಸಪ್ಪಲ್ಲಿ ಅದನ್ನ ಕಳಿಸ್ಕೊ, ಅದರಲ್ಲಿ ಇದು QR ಕೋಡ್ ಇದೆ, QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರೈಸ್ ಗಾಡ್ ರೂಟ್ ಕರ್ಕೊಂಡು ಹೋಗ್ತದೆ. ಅದೇ ಥರ ಪ್ರೈಸ್ ಗಾಡ್ ನೀವು ದೇವ್ರ ಹತ್ರ ನಿಂತ್ಕೊಂಡು ಸಮಸ್ಯೆ ಮಧ್ಯದಲ್ಲಿ, ದೇವ ನೀನು ನನ್ನ ಮುನ್ನಡೆಸು, ಈ ರೋಗದ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಜೀಸಸ್ ಪ್ಲೀಸ್ ನನ್ನ ಮುನ್ನಡೆಸು ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ನೀನು ಮುನ್ನಡೆಸ್ಬೇಕಾ? ನನ್ನ ವಾಕ್ಯ ಹೇಳ್ತದೆ 1 ಪೇತ್ರ 2:24 ನನ್ನ ಗಾಯಗಳಿಂದ ನಿನ್ನ ಈಗ ಗುಣಪಡಿಸಿದ್ದೇನೆ. ಫಾಸ್ಟ್ ಅದು ನಂಬು, ಅದನ್ನು ಬಾಯ್ತು ನೋಡಿ, ಅದು ನಂಬು, ಬಾಯ್ತು ನೋಡಿ, ಅದು ನಿನಗೆ ಆರೋಗ್ಯದ ಗುರಿಗೆ ಕರ್ಕೊಂಡು ಹೋಗ್ತದೆ. ನನ್ನ ವಾಕ್ಯ ಬಾಯ್ತು ನೋಡಿ.
ನನ್ನ ವಾಕ್ಯ ನಿನಗೆ ಮಾರ್ಗದೀಪ. ನನ್ನ ವಾಕ್ಯ, ಪ್ರೈಸ್ ಬಿಟ್ಟು ಗಾಡ್, ನಿನ್ನ ಜೀವನಕ್ಕೆ, ಪ್ರೈಸ್ ಬಿಟ್ಟು ಗಾಡ್, ದೇವರು ನಿಗದಿ ಮಾಡಿಟ್ಟಿರುವಂಥ ಗುರಿಯನ್ನು ತಲುಪಿಸ್ಲಿಕ್ಕಾಗಿರುವಂತಹ ಗೂಗಲ್ ಮ್ಯಾಪ್. ಹಲೋ, ಅರ್ಥ ಆಗ್ತದೆಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲದಕ್ಕಿಂತ ಕಾನ್ಫಿಡೆನ್ಸ್, ಥ್ಯಾಂಕ್ ಗಾಡ್, ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ದೃಢ ಭರವಸೆ ಕೊಡುವಂಥದ್ದು ದೇವರ ವಾಕ್ಯ ಆಗಿರಬೇಕು. ದೇವರ ವಾಕ್ಯ ಇಲ್ವಾ? ನನಗೆ ದೇವರ ಗೊತ್ತಿಲ್ಲ. ಯಾಕೆಂದರೆ ಬೈಬಲ್ ಹೇಳ್ತದೆ, ಆದಿಯಲ್ಲಿ ವಾಕ್ಯ ಮೂರಿದ್ರು, ಆ ವಾಕ್ಯವೇ ಸ್ವತಃ ದೇವರಾಗಿದ್ದರು. ಹಾಗಾಗಿ ನನಗೆ ವಾಕ್ಯ ಗೊತ್ತಿಲ್ವಾ? ದೇವರು ಗೊತ್ತಿಲ್ಲ. ನಾನು ಎಷ್ಟು ಹೆಚ್ಚೆಚ್ಚಾಗಿ ವಾಕ್ಯದಲ್ಲಿ ಕಾಲ ಕಳಿತೇನೋ ಅಷ್ಟು ಹೆಚ್ಚೆಚ್ಚಾಗಿ ವಾಕ್ಯವಾಗಿರುವ ದೇವರೊಂದು ಕಾಲ ಕಳೀತಾ ಇದ್ದಾನೆ. ಹಲೋ, ಈಗ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಅಲ್ಲಿ ನಿಂತ್ಕೊಂಡು GSನ ಮುನ್ನಡೆಸು ಅಂತ ಹೇಳುವಾಗ GS ಕರ್ಕೊಂಡು ಹೋಗ್ತಾರೆ ಹೋಟೆಲ್ಗೆ. ಎಲ್ಲಿ ಅರೇಂಜ್ ಮಾಡಿದ್ದಾರೆ ಫಂಕ್ಷನ್ ಅಲ್ಲಿಗೆ? ನೋ. ಅದೇ ಥರ ನೀವು ಕೂಡ ನಿಮಗೆ ದೇವರ ಗೊತ್ತಿಲ್ಲದೇ ನೀವು ದೇವರ ಬಳಿಲಿ ಹೋಗಿ ದೇವ ನನ್ನ ಮುನ್ನಡೆಸು ಅಂತ ಹೇಳುವಾಗ ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಮುನ್ನಡೆಸಬೇಕಾದ್ರೆ ನನ್ನ ವಾಕ್ಯದ ಮೂಲಕ ಮಾತ್ರ. ಅದಕ್ಕೆ ನನ್ನ ವಾಕ್ಯನ ಗೊತ್ತಿರಬೇಕು. ನನ್ನ ವಾಕ್ಯ, ಪ್ರೈಸ್ ಬಿಟ್ಟು ಗಾಡ್, ನಿನ್ನನ್ನು, ಪ್ರೈಸ್ ಬಿಟ್ಟು ಗಾಡ್, ಆಶ್ರಿತ ವ್ಯಕ್ತಿಯಾಗಿ ನಿನ್ನ ಮಾರ್ಪಡಿಸುವಂಥದ್ದು. ಹಗಲು ರಾತ್ರಿ ನನ್ನ ವಾಕ್ಯನ ಧ್ಯಾನಿಸೋದಾದರೆ ನಿನ್ನ ಭಾಗ್ಯವಂತನು. ಏನಾದರೂ ಅರ್ಥ? ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನಿಸುವಾಗ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನದಿಯ ಬದಿಯಲ್ಲಿ ಬೆಳೆದಿರುವಂಥ ಮರದ ರೀತಿಯಲ್ಲಿ ಇರ್ತೀಯ. ನದಿಯಲ್ಲಿ ಬೆಳೆದಿರುವಂಥ ಮರ ನೋಡಿದ್ದೀರಾ? ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ. ಕರೆಕ್ಟಾ? ಅದರ ಅರ್ಥ, ಪ್ರೈಸ್ ಬಿಟ್ಟು ಗಾಡ್, ಇವತ್ತು ನೀನು ಅನಾರೋಗ್ಯದಲ್ಲಿ ಒಣಗೋಗಿರ್ಬೋದು, ರೋಗದ ಮಧ್ಯದಲ್ಲಿ ಒಣಗೋಗಿರ್ಬೋದು. ನೀನು ದೇವರ ವಾಕ್ಯವನ್ನು, ಥ್ಯಾಂಕ್ ಗಾಡ್, ಅನಾರೋಗ್ಯ ತಕ್ಕಂತೆ, ಪ್ರೈಸ್ ಗಾಡ್, ಅನಾರೋಗ್ಯದ ಕಡೆ ಆಲೋಚನೆ ಮಾಡಿದೆ ನೀನು ದೇವರ ವಾಕ್ಯ ತೆಗೆದುಕೊಂಡು ಆ ವಾಕ್ಯದ ಬೋಧನೆ ಪದೇ ಪದೇ ಆಲಿಸುತ್ತಾ, ಆ ವಾಕ್ಯನ ಪದೇ ಪದೇ ನುಡಿಯುತ್ತಾ, ಹಗಲು ರಾತ್ರಿನದೇ ನಿನ್ನ ಮನಸ್ಸಿನಲ್ಲಿ ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡೋದಾದರೆ, ಧ್ಯಾನಿಸೋದಾದರೆ, ಆ ದೇವರ ವಾಕ್ಯವನ್ನು ನುಡಿಯುವಂಥದ್ದು ಮತ್ತು ಧ್ಯಾನಿಸುವಂಥದ್ದು ಇವೆರಡು ಏನು ಮಾಡ್ತದೆ ಅಂತಂದರೆ, ಅನಾರೋಗ್ಯದಲ್ಲಿ ಬರಡಾಗಿ ಹೋಗಿರುವಂತಹ ನಿನ್ನನ್ನು ಅಲ್ಲಿಂದ ಬುಡ ಸಮೇತ ಕಿತ್ತು, ಥ್ಯಾಂಕ್ ಗಾಡ್, ದೇವರ ಜೀವಕರವಾದಂತಹ ನದಿಗಳ ಬದಿಯಲ್ಲಿ ನಿನ್ನ ನೆಟ್ಟು ಅಲ್ಲಿ ಆರೋಗ್ಯನ ಅನುಭವಿಸುವಂತೆ ಮಾಡ್ತದೆ. ವಾವ್! ದೇವರ ವಾಕ್ಯವನ್ನು ಬಾಯ್ತು ನುಡಿಯುವಂಥದ್ದು ಮತ್ತು ಅದನ್ನು ಧ್ಯಾನಿಸುವಂಥದ್ದು ಸಾಲದ ಹೊರೆಯಲ್ಲಿ ನಿಲ್ಲುವಂಥ ನಿನ್ನನ್ನು ಆ ಬುಡ ಸಮೇತ ಅಲ್ಲಿಂದ ಕಿತ್ತು, ಥ್ಯಾಂಕ್ ಗಾಡ್, ನಿನ್ನ ಸಂಪೂರ್ಣವಾಗಿ ಸಮೃದ್ಧಿ ನಾಡಿನಲ್ಲಿ ಬೆಳೆಯುವಂತೆ ಮಾಡ್ತದೆ. ಬಂಧನದ ಜಾಗದಲ್ಲಿರುವಂಥ ನಿನ್ನ ಕಿತ್ತು ಬಿಡುಗಡೆಯ ನಾಡಿನಲ್ಲಿ ಬೆಳೆಯುವಂತೆ ನಿನ್ನನ್ನು ಜಾಗವನ್ನು ಚೇಂಜ್ ಮಾಡ್ತದೆ. ಯಾವುದು? ನುಡಿಯುವಂಥದ್ದು, ಧ್ಯಾನಿಸುವಂಥದ್ದು. ಯಾವುದನ್ನು? ದೇವರ ವಾಕ್ಯವನ್ನು. ಸಿಂಪಲ್. ಬಟ್ ಪ್ರಶ್ನೆ ಏನಂತಂದರೆ, ಪ್ರೈಸ್ ಗಾಡ್, ಎಷ್ಟು ಮಂದಿ ಪ್ರಿಯರೇ ಸಮಸ್ಯೆಗಳ ಮಧ್ಯದಲ್ಲಿ, ಒತ್ತಡಗಳ ಮಧ್ಯದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಅದು ಎಷ್ಟಾದರೂ ಕಿರ್ಚಾಡಲಿ, ಸಮಸ್ಯೆ ಏನಾದರೂ ಕಿರ್ಚಾಡಲಿ, ಇದರಿಂದ ಥ್ಯಾಂಕ್ ಗಾಡ್ ಬುಡ ಸಮೇತ ಕಿತ್ತು ನನಗೆ ಸಮೃದ್ಧಿಯ ನಾಡಿಗೆ ನನ್ನ ನೆಡುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು ದೇವರ ವಾಕ್ಯಕ್ಕಿದೆ ಎಂಬುದಾಗಿ ತಿಳಿದು, ಎಷ್ಟು ಮಂದಿ ಪ್ರಿಯರೇ ದೇವರ ವಾಕ್ಯನ ಧ್ಯಾನಿಸಲಿಕ್ಕಾಗಿ, ದೇವರ ವಾಕ್ಯದ ಸತ್ಯದ ಬೋಧನೆ ಆಲಿಸುತ್ತಾ ಆ ವಾಕ್ಯಗಳ ಮೆಲ್ಕಾಕ್ಲಿಕ್ಕಾಗಿ, ಆ ವಿಶ್ವಾಸ ನುಡಿಗಳು ನುಡಿಲಿಕ್ಕಾಗಿ ಎಷ್ಟು ಮಂದಿ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ನಿರ್ಧಾರ ತೆಗೆದುಕೊಳ್ತೇವೆ? ಕಾರಣ ಯಾಕಂತಂದ್ರೆ ನಾವು ನಮ್ಗೆ ಅವ್ರ ಜೊತೆಲಿ ಸಹವಾಸ ಇಲ್ಲ. ಯಾಕೆ? ಕರೆಕ್ಟ್ ಸಿಸ್ಟ್ರು, ಕರೆಕ್ಟ್. ಆ ಸಮಯದಲ್ಲಿ ನಾವು ಏನು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಉದಾಹರಣೆಗೆ ಸಪೋಸ್, ಥ್ಯಾಂಕ್ ಗಾಡ್, ನಿಮಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮಗೆ ತುಂಬ ತುಂಬ ಹತ್ತಿರ ಸಂಬಂಧಿ, ಅವ್ರು ನಿಮಗೆ ಒಳ್ಳೆ ಒಡನಾಟ ಇದೆ. ಅವ್ರು ಮೈಸೂರು, ನಿಮ್ಮ ಬ್ಯಾಂಗ್ಳೂರು ಬಂದರೆ ನಿಮ್ಮ ಮನೇಲಿ ಬಂದು ಹಲ್ಟಾಗಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ತಿಕ್ಕೆಷ್ಟು ಸಂಬಂಧ, ಹತ್ತಿರ ಸಂಬಂಧ. ಸಪೋಸ್ ನಿಮ್ಮ ಮನೆ ಮುಂದೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಆಗ ಆ ಸಮಯದಲ್ಲಿ ಗೊಳು ಅಂತ ಹೇಳ್ತೀರಾ? ದಿಕ್ಕು ತೋರಿಸೋ ರೀತಿ ಆಗ್ತೀರಾ? ಅದೇ ಥರ ಥ್ಯಾಂಕ್ ಗಾಡ್, ಯಾತಕ್ಕಾಗಿ ನಾವು ಪರಲೋಕದ ಮಂತ್ರಿಗೆ ಫೋನ್ ಮಾಡೋಕ್ಕೆ ಬರೋಲ್ಲ ಸಮಸ್ಯೆಗಳ ಮಧ್ಯದಲ್ಲಿ? ಯಾಕೆ ನಾವು ಅಪ್ಪನ ಫೋನ್ ಮಾಡ್ತಾಯಿಲ್ಲ? ಯಾಕೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಅವರೊಂದಿಗೆ ಒಡನಾಟ ನಮಗಿಲ್ಲ. ಹಲೋ, ಅವ್ರು ಹೇಳಿದ್ದಾರೆ, ಎಂಥ ಸಮಸ್ಯೆಗಳು, ಎಂಥ ಪರಿಸ್ಥಿತಿ ಬಂದರೂ ಕೂಡ ಭಯಪಡಬೇಡ, ನನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಸಹಾಯಕನು. ಬಟ್ ಆದರೆ ಪ್ರೈಸ್ ಗಾಡ್, ಎಷ್ಟು ಮಂದಿ ಪ್ರಿಯರೇ ಸಮಸ್ಯೆಗಳ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಯೇಸುವನ್ನು ಕೂಗಿ ಕರೀತಾ ಇದ್ದಾವೆ.
ಎಷ್ಟು ಮಂದಿ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆ ನುಡಿಯದೆ ಯೇಸು ಸ್ವಾಮಿ ಸಮಸ್ಯೆಗೋಸ್ಕರ ಏನು ಕಾರ್ಯ ಮಾಡಿದರೋ ಅದನ್ನು ಬಾಕಿ ನುಡಿತದವೆ. ಲೋಕ ಸಿಸ್ಟಮ್ ನಂಬ್ತವೆ. ಸಮಸ್ಯೆ ಬಂದ ಎರಡು ಪೊಲೀಸ್ ಬಂದ ತಕ್ಷಣ ನನಗೆ ಮುಖ್ಯಮಂತ್ರಿಗಳು ತುಂಬ ನಮ್ಮ ಸಂಬಂಧಿಕರಾಗಿರೋದ್ರಿಂದ ಸಡನ್ನಾಗಿ ಅಂಕಲ್ ಇಂಥವ್ರು ಬಂದಿದ್ದಾರೆ ಅಂತೇಳಿ ಏನಂತೆ ಯಾರು ಪೊಲೀಸ್ ಕೊಡು ಅವನಿಗೆ ಫೋನು. ನನ್ನ ಸ್ಟೋರಿ ಹೇಳಕ್ಕೆ ಹೋದ್ರು ಕೂಡ ಅವನು ಏನಯ್ಯ ಏನೋ ಅವ್ರ ಮನೆ ಹತ್ರ ಹೋಗಿದೆಯಂತೆ. ಸ್ವಾಮಿ ಸರ್ ಯಾರು ನೀವು? ನನ್ನ ವಾಯ್ಸ್ ಕೇಳೋದು ಗೊತ್ತಾಗಿಲ್ವಾ? ಅವು ಸರ್ ಮುಗೀತು ಕತೆ, ಮುಂದಕ್ಕೊಂದು ಅಕ್ಷರ ಮಾತಾಡೋಲ್ಲ. ಸರಿಯಾ? ಯಾಕೆ ನಮ್ಗೆ ಗೊತ್ತಿದೆ, ಲೋಕ ಸಿಸ್ಟಮ್ ಗೊತ್ತಿದೆ. ಲೋಕ ಸಿಸ್ಟಮ್ನ ನಮ್ಮ ಪಂಚೇಂದ್ರಿಯಗಳು ಹೇಳುವಂಥದ್ದನ್ನು, ಈ ಲೋಕದಲ್ಲಿ ಕಲ್ತಿರೋದನ್ನು ನಾವು ನಂಬಿಟ್ಟು ನಮ್ಮ ಮನಸ್ಸನ್ನು ಕಾಂಕ್ರೀಟ್ ಥರ ಸೆಟ್ ಮಾಡ್ಕೊಂಡಿದ್ದೇವೆ. ಹೌದು, ಅವ್ರೊಂದು ಮಾತು ಹೇಳಿದ್ರೆ ಸಾಕು, ಪ್ರೈಸ್ ಗಾಡ್, ಅವ್ರು ಬಾಯಿ ಮುಚ್ಕೋತಾರದು ನಮ್ಗೆ ಗೊತ್ತಿದೆ. ಅಂಥ ಅಧಿಕಾರದಲ್ಲಿದ್ದಾರೆ ಎಂಬುದಾಗಿ. ನಮ್ಮ ತಂದೆ ಯಾವ ಅಧಿಕಾರದಲ್ಲಿದ್ದಾರೆ? ನಮ್ಮ ಒಳಗಿರುವಂಥ ಪ್ರಭು ಯೇಸು ಎಂಥ ಅಧಿಕಾರ ಕೊಟ್ಟಿದ್ದಾರೆ? ಈವನ್ ಪ್ರೈಸ್ ಬಿಟ್ಟು ಗಾಡ್ ಸಮಸ್ಯೆಗಳಿಗೆ ಆಜ್ಞೆ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾರೆ. ಬುಡ ಸಮೇತ ಕಿತ್ಕೊಂಡು ಹೋಗೋ ಸಮುದ್ರ ಬೀಳು ಅಂದರೆ ಬೀಳ್ತವೆ. ಹಲೋ, ಬಟ್ ಎಷ್ಟು ಮಂದಿ ಅದನ್ನು ಮಾಡ್ತಾ ಇದ್ದಾವೆ? ಲೋಕದ ಮಕ್ಕಳು ಅಷ್ಟೇ ಪ್ರಿಯರೇ, ಸಮಸ್ಯೆಗಳ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಅವರು ಕೂಡ ತಲೆ ತಿರುಗದಂತೆ ವರ್ತಿಸಿ ಏನು ಮಾಡಬೇಕು ಗೊತ್ತಾಗಲ್ಲ ಅಂತೇಳಿ ಗೊಳೋ ಅಂತ ಹೇಳ್ತಾರೆ. ನಾನು ಕೂಡ ಅದೇ ರೀತಿ ವರ್ತಿಸಿದ್ರೆ ನನ್ನ ಜೊತೆಲೂ ದೇವರನ್ನ ಅವಮಾನಪಡಿಸ್ದಂಗಲ್ವಾ? ಹಲೋ, ಯೋಚನೆ ಮಾಡಿ ಪ್ರಿಯರ್, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಇಡೀ ದೇಶ ವರ್ಷ ಪೂರ್ತಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಿಲಿಟ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇಕಂತ ಎಲ್ಲ ರೈಫಲ್ಸು, ಅದಕ್ಕೆ ಬೇಕಂತ ಕ್ಷಿಪಣಿಗಳು, ಅದಕ್ಕೆ ಬೇಕಂತ ಬಾಂಬ್, ಏನೆಲ್ಲ ಬೇಕು ಎಲ್ಲ ಕೊಟ್ಟು ತಯಾರಿ ಮಾಡ್ತದೆ ಎವ್ರಿ ಡೇ. ಈಗ ಪಕ್ಕದ ದೇಶದಿಂದ ಆ ಕಡೆ ಯಾರೋ ಬುಲೆಟ್ ಹಾರಿಸಿದ್ರು, ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿರುವ ಸೈನಿಕರು ತಲೆ ಕೆಟ್ಟೋಗ್ಬಿಟ್ಟು ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತೇಳಿ ಕುಣಿದಾಡಿದ್ರೆ, ಕಿರ್ಚಾಡಿದ್ರೆ ಖಂಡಿತವಾಗಿ ಪ್ರಿಯರೇ ಯುದ್ಧದಲ್ಲಿ ಅವ್ರು ಗೆಲ್ತಾರಾ? ನೀವು ಅದೇ ಥರ ಸಮಸ್ಯೆಗಳ ಮಧ್ಯದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೇ ಕಿರ್ಚಾಡೋದಾದರೆ ಪ್ರಿಯರೇ ಯುದ್ಧದಲ್ಲಿ ಆಲ್ರೆಡಿ ಸೋತೋದ್ರಿ. ಅದಕ್ಕೆ ಯುದ್ಧ ಬರೋಕ್ಕೆ ಮುಂಚಿತವಾಗಿಯೇ ನಿಮಗೂ ಥ್ಯಾಂಕ್ ಗಾಡ್, ನಿಮ್ಮ ತಂದೆಗೂ ಪ್ರಭು ಯೇಸು ಕ್ರಿಸ್ತರಿಗೂ ಅವ್ರ ವಾಕ್ಯದ ಮೂಲಕ ಸರಿಯಾದ ಸಂಪರ್ಕ ಇರಬೇಕು. ಹಲೋ, ಸಪೋಸ್ ರಿಟೈರ್ಡ್ ಮಿಲಿಟರಿ ಮ್ಯಾನ್, ಪ್ರೈಸ್ ಗಾಡ್, ಅವರು ಥ್ಯಾಂಕ್ ಗಾಡ್ ಜಸ್ಟ್ ಒಂದು ಬ್ಯಾಂಕಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ. ರಿಟೈರ್ಡ್ ಆದಮೇಲೆ ಕೂಡ ಅವ್ರು ಒಳ್ಳೆ ಕೆಲಸ ಸಿಕ್ಕಿದೆ. ರಿವಾಲ್ವರ್ ಇಟ್ಕೊಂಡು ಪ್ರೈಸ್ ಗಾಡ್ ಒಂದು ಬ್ಯಾಂಕ್ನಲ್ಲಿ ಒಂದು ಉನ್ನತ ಉದ್ಯೋಗದಲ್ಲಿದ್ದಾರೆ. ಬಟ್ ಪ್ರೈಸ್ ಬಿಡಿ ಗಾಡ್, ಚೆಕ್ ಮಾಡ್ಕೊಳ್ಳಿ, ರಿವಾಲ್ವರ್ ಇದೆ, ಪ್ರೈಸ್ ಗಾಡ್, ಬುಲೆಟ್ಗಳು ಮಾತ್ರ ರಿವಾಲ್ವರ್ ಒಳಗಡೆ ಇಲ್ಲ, ಸೈಡಲ್ಲಿರುವಂಥ ಚೀಲದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಪ್ರೈಸ್ ಬಿಡಿ ಗಾಡ್, ಜಸ್ಟ್ ಕಳ್ಳನಿಗೆ ವಿಷಯ ಗೊತ್ತಾಯಿತು. ಆ ರಿವಾಲ್ವರಲ್ಲಿ, ಆ ಬಂದೂಕಲ್ಲಿ ಒಂದೊಂದು ಬುಲೆಟ್ಗಳಲ್ಲಿ ಎಲ್ಲ ಚೀಲದಲ್ಲಿವೆ ಅಂತ ಗೊತ್ತಾಯಿತು. ಈ ಕಳ್ಳ ಬರುವಾಗ ಪ್ರೈಸ್ ಬಿಡಿ ಗಾಡ್, ಖಂಡಿತವಾಗಿಯೂ ಈ ವ್ಯಕ್ತಿ ಎಷ್ಟೇ ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಬಟ್ ಅದು ಬುಲೆಟ್ಗಳು ಗನ್ನಲ್ಲಿ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಆ ಯುದ್ಧದಲ್ಲಿ ಕಳ್ಳ ಕೊಲೆ ಆಗ್ತಾನ ಅಥವಾ ಈ ವ್ಯಕ್ತಿ ಕೊಲೆ ಆಗ್ತಾನ? ಇವನು ಈ ವ್ಯಕ್ತಿ ಎಷ್ಟೋ ಸೈನಿಕರನ್ನು ಕೊಲೆ ಮಾಡಿರ್ಬೋದು, ವಿರುದ್ಧವಾಗಿ ಶತ್ರುವಿನ ಸೈನಿಕರನ್ನು ಕೊಲೆ ಮಾಡಿರ್ಬೋದು. ಬಟ್ ಯಾಕೆ ಈಗ ಈ ವ್ಯಕ್ತಿ ಬರೀ ಒಂದು ಕಳ್ಳ ಎದುರಿಸೋಕ್ಕಾಗಲ್ದ್ರೆ ಕೊಲೆ ಆಗ್ಬಿಡ್ತಾನೆ? ಬುಲೆಟ್ಸ್ಗಳು ಎಲ್ಲಿದೆ? ಗನ್ನು ಹೊರಗಡೆ ಇಲ್ಲ, ಬ್ಯಾಗಲ್ಲಿದೆ. ಇನ್ ದ ಸೇಮ್ ವೇ ಬೈಬಲ್ ಹೇಳ್ತದೆ ಪ್ರಿಯರೇ, ಬೈಬಲ್ ಬಂದು ಪ್ರೈಸ್ ಬಿಟ್ಟಿಗೆ ಒಂದು ಚೀಲ, ಅದ್ರ ಒಳಗಡೆ ವಾಕ್ಯಗಳು ಬಂದು ಬುಲೆಟ್ಗಳು. ಎಲ್ಲಿಯ ತನಕ ಬೈಬಲ್ ಒಳಗಡೆ ಇರುವಂಥ ಬುಲೆಟ್ಗಳು ಬೈಬಲ್ ಇರ್ತವೆ ಚೀಲದಲ್ಲಿ, ಅಲ್ಲಿ ತನಕ ಸಾಹಿತ್ಯ ನಿಮ್ಮನ್ನು ಹೊಡೆದು ಉಳಿಸ್ತಾನೆ. ಬಟ್ ಪ್ರೈಸ್ ಗಾಡ್, ಬೈಬಲ್ ಹೇಳ್ತದೆ ನಿಮ್ಮ ನಾಲಿಗೆ ಬಂದು ಗನ್ನು, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ, ಬೈಬಲ್ ಎಂಬ ಚೀಲದಲ್ಲಿರುವಂತಹ ದೇವರ ವಾಕ್ಯ ಬುಲೆಟ್ಗಳನ್ನು ನಿಮ್ಮ ಹೃದಯ ಲೋಡ್ ಮಾಡಿಟ್ಕೊಂಡು ಡೈಲಿ ಅದನ್ನು ಪ್ರಾಕ್ಟೀಸ್ ಉಪಯೋಗಿಸ್ತಾ ಇರಬೇಕು. ಆಗ ಪ್ರೈಸ್ ಬಿಟ್ಟು ನಿಮ್ಮ ಪ್ರಾಕ್ಟೀಸ್ ಆಗ್ತದೆ. ಕಳ್ಳ ಬಂದ ತಕ್ಷಣ, ಕಳ್ಳ ಬಂದು ನೀನು ರೋಗಿ ಅಂತ ಹೇಳಿದ ತಕ್ಷಣ ನೀವು ಬಾಯ್ತು ಬುಲೆಟ್ ಆಡಿಸ್ತೀರಿ, ನಾನು ರೋಗಿ ಅಲ್ಲ, ಆರೋಗ್ಯವಂತ, ಯೇಸುವಿನ ಗಾಯಗಳನ್ನು ಗುಣ ಹೊಂದಿದ್ದೇನೆ. ಅದಕ್ಕೆ ಈ ಬೈಬಲ್ ಹೇಳ್ತದೆ ಪ್ರೈಸ್ ಬಿಟ್ಟು ಗಾಡ್, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಯೋವೆಲ 3:10 ಹೇಳ್ತದೆ, ನೀನು ಬಲಹೀನಾಗಿರುವಾಗ ನಾನು ಬಲಹೀನ ಆಗಿದ್ದೇನೆ, ದೇವ ನನ್ನ ಬಲಪಡಿಸು ಅಂತೇಳಿ ನನ್ನ ಬಳಿ ಬಂದು ಪ್ರಾರ್ಥನೆ ಮಾಡು ಅಂತ ಹೇಳ್ತಲ್ಲ. ಯೋವೆಲ 3:10 ಹೇಳ್ತದೆ, ಲೆಟ್ ದ ವೀಕ್ ಸೇ, ಅಂದರೆ ಬಲಹೀನನು ಬಾಯ್ತು ನುಡಿಲಿ, ನಾನು ಈಗಾಗಲೇ ಬಲಶಾಲಿಯಾಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಬಲಹೀನ ಕೆಲಸ ಏನು? ಅಲ್ಲೇನು ಹೇಳ್ತಾ ಇದೆಯಾ? ನೀನು ವೀಕ್ ಆಗಿರುವಾಗ ತುಂಬ ಸ್ಟ್ರಾಂಗ್ ಆಗಿ ಇರುವಂಥ ಬ್ರದರ್ಗಳಿಗೆ ಪ್ರೇಯರ್ ಮಾಡಿ, ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೋ, ಈ ರೀತಿ ಇದೆಯಾ? ಇಲ್ಲ. ಬಲಹೀನನು
ಬಲಹೀನನಾಗಿರುವಾಗಲೇ ಅದರ ಮಧ್ಯದಲ್ಲೇ ಪ್ರೈಸ್ ಬಿಟ್ಟು ಗಾಡ್ ನನ್ನ ವಾಕ್ಯ ನುಡಿಲಿ. ನಾನು ಹೇಳ್ತಿದ್ದೇನೆ, ಬಲಹೀನನು ನಾನು ಬಲಶಾಲಿಯಾಗಿದೆ ಎಂಬುದಾಗಿ ಹೇಳಲಿ. ಅವನು ಬಾಯಿ ತಿಳಬೇಕು, ನಾನು ಈಗಾಗಲೇ ಕ್ರಿಸ್ತನಲ್ಲಿ ಬಲಶಾಲಿಯಾಗಿದ್ದೇನೆ. ಹಾಗೆ ರೋಗಿ ಏನಂತ ಹೇಳಬೇಕು? ಬಟ್ ನಾವೇನು ಹೇಳ್ತೇವೆ ಬ್ರದರ್ ಸಿಕ್ತಾಗ? ಬಡವ ಏನಂತ ಹೇಳಬೇಕು? ಬಟ್ ನಾವೇನಂತ ಹೇಳ್ತೇವೆ? ಬ್ರದರ್ ಎಲ್ಲದರಲ್ಲೂ ಕೂಡ ಸೋತೋಗಿದ್ದೀನಿ, ಬಡವನಾಗಿದ್ದೀನಿ, ಪ್ರೇಯರ್ ಮಾಡಿ ಬ್ರದರ್. ಬಂದಲ್ಲ ವ್ಯಕ್ತಿ, ಸಪೋಸ್ ನಿಮ್ಮ ಗಂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನ ಅಥವಾ ಗಂಡನ ಕುಡಿತಾ ಇದಾರೆ, ನೀವೇನಂತ ಹೇಳಬೇಕು? ಹಲೋ, ಬಲಹೀನ ಏನಂತ ಹೇಳಬೇಕು? ಬಲಹೀನ ಅಂತ ಹೇಳಬೇಕು. ಅದೇ ಯೋವೆಲ್ಲ 3 ಓದಿ. ಬಲಹೀನನು ತಾನು ಬಲಶಾಲಿ ಎಂಬುದಾಗಿ ಬಾಯಿ ನುಡಿಲಿ ಎಂಬುದಾಗಿದೆ. ಬಲಹೀನ ಏನಂತ ಹೇಳಬೇಕು? ನಾನು ಬಲಶಾಲಿ ಆಗಿದ್ದಾನೆ. ಹಾಗೆ ರೋಗಿ ಏನಂತ ಹೇಳಬೇಕು? ಬಟ್ ನಾನು ದೇವ್ರ ಹತ್ರ ಹೋಗಿ ಆರೋಗ್ಯವಂತನಾಗಿ ಅಂತ ಹೇಳ್ತೀವ? ದೇವ್ರು ಹೇಳ್ದಂಗೆ ಹೇಳ್ತೀವ? ದೇವ್ರು ಹೇಳಿದಕ್ಕೆ ವಿರುದ್ಧವಾಗಿ ನುಡಿತಿದ್ದೀವ? ದೇವ್ರು ಹೇಳಿದಕ್ಕೆ ವಿರುದ್ಧ ನುಡಿದ್ಬಿಟ್ಟು ಅದು ಹೆಂಗೆ ದೇವರು ಹೇಳಿದಕ್ಕೆ ವಿರುದ್ಧವಾಗಿ ನುಡಿಯುವಂಥ ನಿಮ್ಮ ಜೀವನದಲ್ಲಿ ದೇವ್ರು ನಿಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ ಅಂತೇಳಿ ಕನಸು ಕಾಣ್ತೀರಿ? ಹಲೋ, ನಿಮ್ಮ ಗಂಡ ಅಥವಾ ನಿಮ್ಮ ಮಗ ಅಥವಾ ಕುಡ್ಕೊಂಬಂದು ಮನೇಲಿ ಗಲಾಟೆ ಮಾಡುವಾಗ ಪ್ರೈಸ್ ಗಾಡ್ ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರು ದುಶ್ಚಟದ ಬಂದಲ್ಲಿರುವಾಗ ನೀವೇನಂತ ಬಾಯ್ತು ನುಡಿಬೇಕು ಪ್ರಿಯರೇ? ತನ್ನ ಗಂಡ ಕುಡುಕನಾಗಿರುವಾಗ ಮೊದಲು ಫೋನ್ ಮಾಡಿ ತನ್ನ ತಂದೆ ತಾಯಿಗೆ ಹೇಳಿ ನಿಮ್ಮ ಅಳಿಯ ಕುಡಿತಾನೆ ಎಂಬುದಾಗಿ. ಹಂಗಿದೆಯಾ ಬೈಬಲಲ್ಲಿ? ಏನಂತ ಹೇಳಬೇಕು? ನನ್ನ ಗಂಡ ಈಗಾಗಲೇ ದುಶ್ಚಟದ ಬಿಡುಗಡೆ ಹೊಂದಿದ್ದಾನೆ. ನೀವು ಎಲ್ಲಿ ತನಕ ಬರೀ ಕಣ್ಣಾರೆ ಕಾಣುವಂಥದ್ದನ್ನೇ ಮಾತನಾಡ್ತೀರಿ, ಅಲ್ಲಿ ತನಕ ನೀವು ಸೋಲನ್ನು ಅನುಭವಿಸ್ತದಿರಿ ಎಂಬುದಾಗಿ. ನಿಮ್ಮ ಬಾಯಿ ನುಡಿಗಳಿಂದ ಇವತ್ತು ಅನೇಕ ಮಕ್ಕಳು ಹಾಳಾಗ್ತಿರೋದು ಯಾರಿಂದ ಗೊತ್ತಾ? ಅನೇಕ ಹೇಳಿ ಮೊಬೈಲಿಂದ ಒಂದು ಕಾರಣ ಇರ್ಬೋದು, ಬಟ್ ಅದರಿಂದಲ್ಲ. ಮೊಬೈಲಿಂದ ಯಾವ ಸೈಟನ್ನು ಯಾರು ಮಕ್ಕಳು ಆನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕ್ರೈಸ್ತ ಮಕ್ಕಳನ್ನ. ನಿಮ್ಮ ಮೊಬೈಲಿಗೆ ನಿಮ್ಮ ಮಕ್ಕಳು ಫುಲ್ ಗೇಮ್ಗೆ ಅಡಿಕ್ಟ್ ಆಗಿರ್ಬೋದು, ಫುಲ್ ಮೊಬೈಲೇ ಬಿಡ್ತಾಯಿಲ್ಲ. ಬಟ್ ನೀವು ಕಣ್ಣಾರೆ ಸಮಸ್ಯೆ ನೋಡ್ತಾ ಇದ್ದೀರಿ. ಹೌದು, ನಿಮ್ಮ ಮಗು ಮೊಬೈಲ್ ಗೇಮಲ್ಲಿ ಆ ಬಂಧನದಲ್ಲಿದೆ, ಸೈತನ ಬಂಧನದಲ್ಲಿದೆ. ತಂದೆ ತಾಯಿಗಳಾದ ನೀವೇನಂತ ನುಡಿತೀರಿ ಪ್ರಿಯರೇ? ಬ್ರದರ್, ನನ್ನ ಮಗು ಮೊಬೈಲ್ ಬಿಡೋದೇ ಇಲ್ಲ ಬ್ರದರ್, ನನ್ನ ಮಗು ಯಾವಾಗಲೂ ಗೇಮ್ ಅಂತ ಆಡ್ತದೆ ಬ್ರದರ್. ದೇವಾ, ನನ್ನ ಮಗುವನ್ನು ಬಿಡುಗಡೆ ಮಾಡೋದೇ ದೇವಾ. ನೀವು ಯಾವಾಗ ಅಲ್ಲಿರುವಂಥ ಸಮಸ್ಯೆನೇ ಪದೇ ಪದೇ ಬಾಯಿ ತುಂಬಿಡ್ತೀರಿ, ನೀವಾಗಿದ್ದೀರಿ ಪ್ರಿಯರೇ. ನಿಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಲಿಕ್ಕಾಗಿ ಅಲ್ಲಿರುವ ಸಮಸ್ಯೆಗೆ ಗೊಬ್ಬರ ಮತ್ತು ನೀರು ಹಾಕಿ ಕೊನೆಗೆ ಅದನ್ನು ಬೆಳೀಲಿಕ್ಕಾಗಿ ಅನುಮತಿ ಕೊಡ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಭವಿಷ್ಯನ ಬೆಂಕಿ ಹಾಕ್ತಾ ಇದ್ದೀರಿ. ಹಲೋ, ಬುಧವಾರ ಪ್ರೇಯರ್ಗೆ ಒಂದು ಫ್ಯಾಮಿಲಿ ಬರ್ತಾಯಿತ್ತು. 4ನೇ ಕ್ಲಾಸ್ ಓದಂಥ ಮಗು. ಆ ಮಗುವಿನಿಂದಾಗಿ ಅಪ್ಪ ಅಮ್ಮ ಡಿವೋರ್ಸ್ ತೊಗೊಳ್ಕಿದ್ದಾರೆ. ಡೈಲಿ ಮನೆ ಜಗಳ. ನಾನು ಕೆಲ್ಸಕ್ಕೆ ಹೋಗಿ ಬರ್ತಾನೆ, ನೀನು ಒಂದು ಮಗು ಬೆಳೆಸೋಕ್ಕಾಗಲ್ಲ, ನಿನಗೆ ಮನೇಲಿ ಕೂತ್ಕೊಂಡು ದಂಡ ಪಿಂಡಿ ಥರ ತಿನ್ಕೊಂಡು ಕುಂತಿದೆಯಲ್ಲ. ಮಗು ಇದು ಓದ್ತಾ ಇಲ್ಲ, ಮಾರ್ಕ್ಸ್ ನೋಡಿ ಎಲ್ಲದ್ರಲ್ಲಿ ಫೇಲ್ ಆಗಿದ್ದಾನೆ. ಮೊಬೈಲ್ ಅಂತೇಳಿ ನಿನಗೆ ಗೊತ್ತಾಗಲ್ಲ ಮಗುನೇ ಯಾವ ಥರ ಬೆಳೆಸೋಕೆ. ಡೈಲಿ ಜಗಳ. ಅದಕ್ಕೂ ನಿನ್ನ ಸವಾಸನೆ ಬೇಡ ಅಂತೇಳಿ ಡಿವೋರ್ಸ್ ತೆಗೆದುಕೊಳ್ಳಿ ಬಂದಿರುವಂಥದ್ದು. 4ನೇ ಕ್ಲಾಸ್ ಹೋಗುವಂಥ ಮಗುವಿನಿಂದಾಗಿ ಡಿವೋರ್ಸ್. ನಾನು ಓಕೆ, ಡಿವೋರ್ಸ್ ತೆಗೆದುಕೊಳ್ಳಿ, ಪ್ರೈಸ್ ಗಾಡ್. ಅಟ್ಲೀಸ್ಟ್ ಡಿವೋರ್ಸ್ ತೆಗೆದುಬೇಕಾದ್ರೂ ಕೂಡ ಒಂದು ಒಳ್ಳೆ ಲಾಯರ್ ಬೇಕು. ನಾವೇ ಬೇಕಾದ್ರೆ ಲಾಯರ್ ಹುಡುಕೊಡ್ತೇವೆ, ತೊಂದರೆ ಇಲ್ಲ. ಬಟ್ ಆದರೆ ಮೊದಲು ಅಟ್ಲೀಸ್ಟ್ ಮಗುಗೋಸ್ಕರ ಈ ವಾಕ್ಯನ ಹೇಳಿ. ಅದಾದಮೇಲೆ ಅಷ್ಟರಲ್ಲಿ ನಿಮಗೂ ಕೂಡ ಹೇಳ್ಕೊಳ್ಳಿ, ಮಗು ಕೂಡ ಇದೇ ವಾಕ್ಯ ಹೇಳಿ. ದೇವರ ಆತ್ಮ ನಮ್ಮ ಮೇಲಿದೆ, ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ, ಯೇಸುವಿನ ಪ್ರೀತಿ ನಮ್ಮಲ್ಲಿ ತುಂಬಿ ನಾವು ಬಿಡುಗಡೆ ಹೊಂದಿದ್ದೇವೆ. ಅದೇ ವಾಕ್ಯನ ಮಗುಗೋಸ್ಕರ. ದೇವರ ಆತ್ಮನ ಮಗು ಮೇಲಿದೆ, ದೇವರು ನನ್ನ ಮಗುವನ್ನು ಅಭಿಷೇಕ ಮಾಡಿದ್ದಾರೆ, ಯೇಸುವಿನ ಪ್ರೀತಿ ನನ್ನ ಮಗುಲ್ಲಿ ತುಂಬಿ ನನ್ನ ಮಗು ಬಿಡುಗಡೆ ಹೊಂದಿದೆ. ಪ್ರತಿ ಹೇಳಿ. ನಿಮ್ಮ ಮಗು ಮೊಬೈಲ್ ಆಟ ಆಡುವಾಗ ನೀವು ಯಾವಾಗ ಡಿಸ್ಟರ್ಬ್ ಮಾಡೋಂಗಿಲ್ಲ. ಮಗು ಚೆನ್ನಾಗಿ ಏನಾದ್ರೂ ಆಡಬೇಕು. ಯಾಕೆ ಮಗುಗೆ ಗೇಮ್ ಆಡೋದು ದೇವ್ರು ಕೊಟ್ಟರೆ ಗಿಫ್ಟು, ನೀವು ತಡೆಯಂಗಿಲ್ಲ. ಆಗ ಮಗು ಕಡೆ ಗಮನ ಬಿಟ್ಟರು. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಇವರು ಜಾಸ್ಟ್ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತಾರಲ್ಲ, ದೇವರಾತ್ಮ ಮೇಲಿದೆ. ಆದಷ್ಟು ಬೇಗ ನಾವಿಬ್ಬರು ಬಿಡುಗಡೆ ಆಗಲಿಕ್ಕಾಗಿ, ಅಂದರೆ ಡಿವೋರ್ಸ್ ತೆಗೆದುಕೊಳ್ಳಿಕ್ಕಾಗಿ ದೇವರೊಂದು ಒಳ್ಳೆ ಅವಕಾಶ ಕೊಡ್ತಾರೆ ಅಂತೇಳಿ ಆ ವಾಕ್ಯ ಡೈಲಿ 10 ನಿಮಿಷ 15 ನಿಮಿಷ ಹೇಳುವಂಥದ್ದು, ಮಗು ಕೂಡ ಹೇಳುವಂಥದ್ದು. ಮಗು ಕೂಡ ಯಾಕೆ ಗಮನ ಹೋಗ್ತಾ ಇಲ್ಲ? ದೇವ್ರು ಕೊಟ್ಟ ಗಿಫ್ಟು ಹೇಳಿರೋದು. ಅದಾದಮೇಲೆ ಪ್ರೈಸ್ ಗಾಡ್ ಪ್ರಿಯರೇ, ಒಂದೂವರೆ ತಿಂಗಳು ಕಳೀಲಿಲ್ಲ, ಹತ್ರ ಬಂದು ಹೇಳ್ತಾರೆ, ಬ್ರದರ್ ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಇವತ್ತು ಥ್ಯಾಂಕ್ ನನ್ನ ಮಗು ಮೊಬೈಲ್ ಕೊಟ್ಬಿಟ್ಟು ನಮ್ಮ ಇಬ್ಬರ ಹತ್ರ ಬಂದು ಸಾರಿ ಕೇಳ್ಕೊಂಡು ಮಗು ಹೇಳ್ತದೆ, ಜಸ್ಟ್
ಮಗುನೇ ಹೇಳ್ತದೆ, ಮಮ್ಮಿ ನಂದು ಹೇಳು, ನನ್ನ ವಿಷಯ ಹೇಳು ಅಂದರೆ ಗಂಡ ಹೆಂಡ್ತಿ ಇಬ್ಬರು ವಿಷಯನೇ ಮಾತಾಡ್ತಾಯಿದ್ರು. ಮಗು ಹೇಳ್ತಾರದು ಹುಡುಗ, ನನ್ನ ವಿಷಯ ಹೇಳು. ಏನು ನಿನ್ನ ವಿಷಯ ಆಯ್ತು ಹೇಳ್ತೀನಿ, ನೀನು ಹೇಳ್ಬೇಡ ಅಂತ ಕೇಳುವಾಗ, ಇಲ್ಲ ಮಮ್ಮಿನೇ ಹೇಳ್ತಾರೆ. ಏನಂತ ಕೇಳುವಾಗ, ಥ್ಯಾಂಕ್ ಯು ಬ್ರದರ್. ನನ್ನ ಮಗು ಇವತ್ತು ಮಲ್ಲಿದ್ರು ಕೂಡ, ರಜೆ ಇದ್ದಾಗ ಮಲ್ಲಿದ್ರು ಕೂಡ ಮೊಬೈಲ್ ಹಿಡಿತಲ್ಲ. ಸಾಯಂಕಾಲ ಶಾಲೆಯಿಂದ ಬಂದಾಗ ಅರ್ಧ ಗಂಟೆ ಮೊಬೈಲ್ ಹಿಡ್ಕೊಳ್ತಾನೆ. ಅರ್ಧ ಗಂಟೆ ಮೊಬೈಲ್ ಹಿಡ್ಕೊಂಡಾದ್ಮೇಲೆ ಅರ್ಧ ಗಂಟೆ ಅಲಾರಾಮ್ ನೋಡ್ತಾನೆ. ಗಡಿಯಾರ ಆದ ತಕ್ಷಣ ಮೊಬೈಲ್ ಕೈ ಕೊಟ್ಬಿಟ್ಟು ಕೂತ್ಕೋತಾನೆ. ಇವತ್ತು ಓದೋದ್ರಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾನೆ ಬರೀ 1.5 ತಿಂಗಳಲ್ಲಿ. ಹಲೋ, ಈಗ ನಾನು ಹೇಳಿದೆ, ಈಗ ನೀವಿಬ್ರು ಡಿವೋರ್ಸ್ ತೊಗೊಳಕ್ಕಲ್ಲ, ಪ್ರೇ ಮಾಡಬೇಕಲ್ಲ, ಬನ್ನಿ ಪ್ರೇ ಮಾಡಿ. ಇಲ್ಲ ಬ್ರದರ್, ಡಿವೋರ್ಸ್ ತೊಗೊಳ್ಳಲ್ಲ, ದಯವಿಟ್ಟು ಸಾರಿ ಬ್ರದರ್, ಅವತ್ತು ಹಂಗೆ ಹೇಳ್ಬಿಟ್ವಿ. ಈಗಿಲ್ಲ, ಡೈಲಿ ನಿಮ್ಮ ಟೀಚಿಂಗ್ ಕೇಳುವಾಗ ನಮ್ಮ ತಪ್ಪೇನು ಅಂತ ಗೊತ್ತಾಯಿತು. ಮತ್ತು ನಾವು ವಾಕ್ಯ ಕೇಳುವಾಗ ಮಗನಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಇದೇ ವಾಕ್ಯವನ್ನು ನಾವಿಬ್ಬರು ಕೂಡ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಕೂಡ ಅಲ್ಪ ಸ್ವಲ್ಪ ಬದಲಾವಣೆ ಕಾಣ್ತದವೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದವೆ. ಇವತ್ತು ಥ್ಯಾಂಕ್ ಇಬ್ಬರು ಗಂಡ ಹೆಂಡತಿ ಇಬ್ಬರು ಜೊತೆಲಿದ್ದಾರೆ. ಹಲೋ, ನೀವು ಯಾವುದನ್ನು ಬಾಯ್ತು ನುಡಿತಾ ಇದ್ದೀರಿ? ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಗಾಡ್, ಬೈಬಲ್ ಹೇಳ್ತದೆ, ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟವರು, ಯೇಸುಲಿ ಯಾರು ನಂಬಿಕೆ ಇಟ್ಟಿದ್ದಾರೋ, ಯೋಹನ 14 ತೆಗಿರಿ ನೋಡಿ. ಯೇಸುವಿನ ಇದೆಲ್ಲ ನಿಮ್ಮ ಪಿತರ ಸೊತ್ತು. ನಿಮ್ಮ ಅಕೌಂಟ್ ನಂಬರ್, ನಿಮ್ಮ ಫೋನ್ ನಂಬರ್, ನಿಮ್ಮ ಮನೆ ನಂಬರ್ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರಲ್ಲ, ಅದೇ ಥರ ಇದು ನಿಮ್ಮ ಪಿತರ ಸೊತ್ತು. ಇದು ಈ ಆಸ್ತಿನ ಮರಿಬೇಡಿ. ಓದಿ 14:2. ಹಾಂ, ನಾನು ನಿಮಗೆ ಮೈಕ್ ಆನ್ ಆಗಿಲ್ಲ, ವಾಯ್ಸ್ ಬರ್ತಾಯಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು. ಯಾರಂತೆ? ಯೇಸು ಮಾಡುವಂಥ ಅದೇ ಅದ್ಭುತ ಕಾರ್ಯಗಳನ್ನು ಸಾಧಿಸುವಂಥ ವ್ಯಕ್ತಿ ಯಾರು? ಯೇಸುವಿನಲ್ಲಿ ವಿಶ್ವಾಸವಿಟ್ಟವರು. ಎಷ್ಟು ಮಂದಿ ಇದು ನಂಬ್ತೀರಿ? ಕೈ ಮೇಲೆ ಮಾಡಿ. ಯೇಸುವಿನಲ್ಲಿ ನಂಬಿಕೆ ಇಟ್ಟಿರೋರು ಯೇಸುವೆ ಮಾಡುವುದು ಅದ್ಭುತ ಕಾರ್ಯಗಳನ್ನು ಅವರು ಕೂಡ ಮಾಡ್ತಾರಂತೆ. ಎಷ್ಟು ಮಂದಿ ನಂಬ್ತೀರಿ? ಇನ್ನು ಕೆಲವರು ನಂಬಲಿಕ್ಕೆ ಕಷ್ಟ. ಹಲೋ, ನಾನು ಹೇಳಿದ ಅರ್ಥ ಆಗ್ತದೆ? ಅಟ್ಲೀಸ್ಟ್ ಸಿಂಪಲ್ಲಾಗಿ ದೇವ್ರ ವಾಕ್ಯ ನಂಬ್ತೀರಾ? ಎಷ್ಟು ಮಂದಿ ದೇವ್ರ ವಾಕ್ಯ ನಂಬ್ತೀರಿ? ಎಲ್ಲರೂ ನಂಬ್ತೀರಿ. ಆ ಮಗಳು ಓದಿ ದೇವ್ರ ವಾಕ್ಯ ತಾನೆ. ಯಾರು ಯೇಸುವಿನ ವಿಶ್ವಾಸ ಬಿಟ್ಟಿದ್ದಾರೋ ಅಥವಾ ಯೇಸುವಿನ ನಂಬಿಕೆ ಇಟ್ಟಿದ್ದಾರೋ ಅವರು ಯೇಸುವೆ ಸಾಧಿಸಿರುವಂಥ ಅದೇ ಅದ್ಭುತ ಕಾರ್ಯಗಳನ್ನು ಅವರು ಕೂಡ ಸಾಧಿಸ್ತಾರಂತೆ. ಹಾಗಾದರೆ ಯೇಸುವಿನ ವಿಶ್ವಾಸ ಬಿಟ್ಟಿರೋದು ನೀವು ಕೂಡ, ಪ್ರೈಸ್ ಬಿಟ್ಟು ಗಾಡ್, ಯೇಸು ಯಾವ ಅದ್ಭುತ ಕಾರ್ಯ ಮಾಡಿದ್ರು ಅದೇ ಅದ್ಭುತ ಕಾರ್ಯ ನೀವು ಕೂಡ ಮಾಡ್ಬೋದಾ? ಮಾಡಲಿಕ್ಕಾಗಲ್ವಾ? ಮಾಡ್ಬೋದು. ಬಟ್ ಎಷ್ಟು ಮಂದಿ ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಪ್ರತಿ ತಿಂಗಳು ಧ್ಯಾನ ಕೂಡ ಬರ್ತೀವಿ, ಜಸ್ಟ್ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ವಾಕ್ಯ ಕೇಳಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಪ್ರಿಯರೇ, ಥ್ಯಾಂಕ್ ಗಾಡ್, ಇಲ್ಲಿ ದೇವರು ಸತ್ಯ ತಿಳಿಸ್ತಾ ಇದ್ದಾರಾ, ಸುಳ್ಳು ತಿಳಿಸ್ತಾ ಇದ್ದಾರಾ? ಸತ್ಯ ಬಿಡುಗಡೆ ಕೊಡುವಂಥದ್ದು. ಒಂದು ವ್ಯಕ್ತಿ, ಪ್ರೈಸ್ ಬಿಟ್ಟು ಗಾಡ್, ಎಲ್ಲರೂ ಹೇಳ್ತಾರೆ, ಬ್ರದರ್ ಅಲ್ಲೂ ವಾಕ್ಯ ಚೆನ್ನಾಗಿದೆ, ಇಲ್ಲೂ ವಾಕ್ಯ ಚೆನ್ನಾಗಿದೆ. ಓಕೆ, ಗುಡ್. ಇಲ್ಲೂ ವಾಕ್ಯ ಚೆನ್ನಾಗಿದೆ ಅಂತ ಬಂದಿದ್ದೀರಿ, ವಾಕ್ಯ ಚೆನ್ನಾಗಿದೆ, ಒಳ್ಳೆ ಫುಡ್ ತಿಂತಾ ಇದ್ದೀರಿ. ಇಲ್ಲಿಂದ ಹೋದ್ಮೇಲೆ ಮನೇಲೂ ಕೂಡ ಯೂಟ್ಯೂಬಲ್ಲಿ ಇದೇ ಥರ ಟೀಚಿಂಗ್ ಕೇಳಿ ಥ್ಯಾಂಕ್ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ತಿಂತಾ ಇದ್ದೀರಿ. ಓಕೆ, ಬೇಕಾದ್ರೆ ಮನೆಗೂ ಪ್ರಾಕ್ಟೀಸ್ ಮಾಡಿ ಇದನ್ನು. ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ, ಡೈಲಿ ಬಿರಿಯಾನಿ ಅರ್ಧ kg 1 kg ಡೈಲಿ ತಿನ್ನಿ. ಒಂದು ಕೆಲಸನೂ ಮಾಡಬೇಡಿ. 1 ತಿಂಗಳಾದಮೇಲೆ ನೀವು ಬರುವಾಗ ನೋಡಿ ಹೆಂಗಿರ್ತೀರಿ. ಒಂದು ಎಕ್ಸಸೈಸ್ ಮಾಡೋಂಗಿಲ್ಲ, ಒಂದು ಕೆಲಸ ಮಾಡಬೇಡಿ, ಬರೀ 3 ಹೊತ್ತು ತಿನ್ಕೊಂಡು ಹಂಗೆ ತಿನ್ನಿ ಮಲಗಿ. ಬಟ್ ಥ್ಯಾಂಕ್ ಗಾಡ್, 1 ತಿಂಗಳಾದ್ಮೇಲೆ ಬರುವಾಗ ಹೆಂಗಿರ್ತೀರಿ? ಸುತ್ತಮುತ್ತ ಎಲ್ಲ ಮಾಂಸ ಬಿದ್ಕೊಂಡು. ಸರಿಯಾ? ಕರೆಕ್ಟಾ? ಪ್ರೈಸ್ ಗಾಡ್. ನೋಡ್ಲಿಕ್ಕೆ ಆರೋಗ್ಯವಾಗಿರ್ತೀರಾ, ಸ್ಲಿಮ್ ಆಗಿರ್ತೀರಾ, ಸುತ್ತಮುತ್ತ ಕೊಲೆಸ್ಟ್ರಾಲ್ ಕೊಬ್ಬೆಲೆ ಬೆಳೆದು ಬಿಟ್ಟಿರ್ತದೆ. ಕರೆಕ್ಟಾ? ಇನ್ ದ ಸೇಮ್ ವೇ, ಥ್ಯಾಂಕ್ ಗಾಡ್, ಇಲ್ಲಿ ಪ್ರತಿ ತಿಂಗಳು ಬಂದು ದೇವರ ವಾಕ್ಯ ಎಂಬ ಪರಲೋಕದ ಆಹಾರವನ್ನು, ಆತ್ಮಿಕ ಆಹಾರವನ್ನು ಚೆನ್ನಾಗಿ ತಿಂದು ನೀವು ಇಲ್ಲಿಂದ ಹೊರಗಡೆ ಹೋಗಿ ಈ ಕಾರ್ಯವನ್ನು ಮಾಡುವುದ್ರ ಮೂಲಕ ವಿಶ್ವಾಸದ ಎಕ್ಸಸೈಸ್ ಮಾಡದೆ ಹೋದರೆ ಆಹಾರ ಚೆನ್ನಾಗಿ ತಿಂದು ಬರೀ ಕೊಲೆಸ್ಟ್ರಾಲ್ ಬರ್ತದೆ ಅಷ್ಟೇ. ಆತ್ಮಿಕವಾಗಿ ಕೊಬ್ಬನ್ನು ಬಂದು ಆತ್ಮಿಕವಾದ ಕೊಲೆಸ್ಟ್ರಾಲ್ ಪಡ್ಕೊಂಡು ಕೊನೆಗೆ ಆತ್ಮಿಕವಾಗಿ ನಿಮ್ಮ ಜೀವನದ ಎಲ್ಲವನ್ನು ತುಂಬಿಸ್ಕೊಳ್ತೀರಿ, ಬೇಡದಿರೋದನ್ನೆಲ್ಲ ತುಂಬಿಸ್ಕೊಳ್ತೀರಿ. ಯಾವ ವ್ಯಕ್ತಿಯಲ್ಲಿ ಕಲ್ತಿದ್ದನೋ ಇಲ್ಲಿಂದ ಹೋಗಿ ತಾನು ಅಳವಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಮತ್ತೊಬ್ರಿಗೂ ಅದನ್ನು ಕಲಿಸ್ತಾನೋ ಅವನ ಜೀವನದಲ್ಲಿ ಪ್ರಿಯರೇ, ಮೈ ಗಾಡ್, ಥ್ಯಾಂಕ್ ಗಾಡ್, ಅಲೌಕಿಕವಾದ ಅದ್ಭುತ ಕಾರ್ಯಗಳನ್ನು, ಅಲೌಕಿಕವಾದಂಥ ಸಮೃದ್ಧಿ ಕಾರ್ಯಗಳನ್ನು
ಆ ವ್ಯಕ್ತಿ ಜೀವನದಲ್ಲಿ ಅವನು ಅನುಭವಿಸ್ತಾನೆ. ಚೆಕ್ ಮಾಡಿ, ಬೇಕಾದ್ರೆ ಚೆಕ್ ಮಾಡಿ. ಯೇಸು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಾಗಿ ತಾಯಿಗೂ ದೇವರು ನಮಗೆ ಆಲ್ರೆಡಿ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾರೆ. ಈಗ ನೀವು ನಿಮ್ಮ ಜೀವನಕ್ಕೆ ಸಮಸ್ಯೆ ಬರೋಕ್ಕೆ ಮುಂಚಿತವಾಗಿಯೇ ಇವ್ರ ಮೇಲೆ ಯಾರಿಗೋ ತೊಂದರೆ ಕೊಟ್ಟರು, ಅಲ್ಲೇ ಹೋಗಿ ನೀವು ಆ ತೊಂದರೆ ಕೊಟ್ಟು ಸೈತನಿಗೆ ಹೋಗಿ ಪಂಚ್ ಕೊಡ್ತಾ ಇದ್ರೆ, ನೆಕ್ಸ್ಟ್ ನಾಳೆ ಇನ್ನೊಂದು ಮನೆಗೆ ಹೋದ್ರಿ, ಅಲ್ಲೂ ಕೂಡ ಯೇಸು ಏನು ಅದ್ಭುತ ಕಾರ್ಯ ಮಾಡಿದ್ರು, ಅವ್ರು ರೋಗಿಗಳನ್ನ ಹೋಗಿ ಬಾಯಿ ತುಂಡಿದ್ರ ಮೂಲಕ ರೋಗಿಗಳನ್ನ ಗುಣಪಡಿಸಿದ್ರು, ನಾನು ಕೂಡ ಹೋಗ್ತಾನೆ ಯೇಸು ನಾಮದಲ್ಲಿ ರೋಗಕ್ಕೆ ಆಜ್ಞೆ ಮಾಡಿ ಪ್ರೈಸ್ ಗಾಡ್ ರೋಗವನ್ನು ಗುಣಪಡಿಸ್ತಾನೆ ಅಂತೇಳಿ ನೀವು ಒಂದೊಂದು ಮನೆಗಳು ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳಿಗೆ ಆಜ್ಞೆ ಮಾಡಿ ಯೇಸು ನಾವು ಬೀಳ ಕೊಡೋದಾದರೆ, ನೆಕ್ಸ್ಟು ಸಪೋಸ್ ಸೈತನ್ ಐಡಿಯಾ ಹಾಕ್ಕೊಂಡಿರ್ತಾನೆ ನಿಮ್ಮ ಮನೆಗೆ ಇನ್ನೊಂದು ಸಲ ಮುಟ್ಟಬೇಕೆಂಬುದಾಗಿ. ಎಲ್ಲ ಕಡೆ ಪಂಚ್ ಮಾಡಿರೋದನ್ನು, ಪೆಟ್ಟನ್ನು ಕೊಟ್ಟಿರೋದನ್ನು ಜ್ಞಾಪಿಸ್ಕೊಂಡು ನೆಕ್ಸ್ಟ್ ನಿಮ್ಮ ಮನೆ ಬರೋಕ್ಕೆ ಮುಂಚಿತವಾಗಿ ತಲೆ ಕೆರ್ಕೊಳ್ತಾನೆ. ಬೇರೆಯವ್ರ ಮನೆಗೆ ತೊಂದರೆ ಕೊಡ್ಲಿಕ್ಕೆ ಹೋದಾಗಲೇ ಈ ಥರ ಪಂಚ್ ಮಾಡಿ ಗಾಯ ಮಾಡಿ ಊಸ್ಟ್ ಮಾಡಿದ್ದಾನೆ. ಇನ್ನು ಇವ್ರ ಮನೇಲಿ ಏನಾದರೂ ಸಮಸ್ಯೆಗಳು ತಂದಿಟ್ರೆ ನನಗೆ ಇನ್ನೇನು ಮಾಡ್ಬೋದು ಅಂತೇಳಿ ನಿಮ್ಮ ಮನೆಗೆ ಬರದಂತೆ ನಿಮ್ಮ ಮನೇನ ಕನ್ಸೋಲವ್ ನೆನೆಸ್ಕೊಳ್ಳಲ್ಲ. ಹಲೋ, ನೀವು ಬರೀ ಧ್ಯಾನ ಕೂಟಕ್ಕೆ ಬಂದು ಮನೆಗೆ ಹೋಗೋದು, ಮನೆಯಿಂದ ಧ್ಯಾನ ಕೂಟ ಬರೋದು, ಅದಾದಮೇಲೆ ವಾರಕ್ಕೊಂದ್ಸಲ ಚರ್ಚ್ಗೆ ಹೋಗೋದು. ಅದಕ್ಕೆ ಯಾವಾಗ ಹೇಳ್ತಾನೆ ಚರ್ಚ್ಗೆ ಹೋಗೋದು ಮನೆ ಬರೋದು. ಇಂಥವ್ರು ಯಾವ ಥರ ವ್ಯಕ್ತಿಗಳು ಗೊತ್ತಾ? ಕ್ರೈಸ್ತ ಮಕ್ಕಳಲ್ಲ, ಕೆರೆ ದಡ ಆಟ ಆಡುವಂಥ ವ್ಯಕ್ತಿಗಳು. ಕೆರೆ ದಡ ಒಂದು ಸಲ ದಡ ಕೆರೆ ಆಗಿ ಬುಮ್ ಮುಳುಗೋಗೋದು. ಸರಿಯಾ? ನಮ್ಮ ಜೀವನ ಹಂಗೆ ತಾನೇ ಇರೋದು. ನನ್ನ ಪ್ರೀತಿ ಸಹೋದರ ಪ್ಲೀಸ್, ನಿಮ್ಮ ಒಳಗಡೆ ಇರೋದನ್ನು ಯಾವ ಉಪಯೋಗಿಸ್ತೀರಿ? ಪ್ರೈಸ್ ಬಿಟ್ಟು ಗಾಡ್ ನಾನು ಹೇಳ್ತಿದ್ದಾನೆ, ನಿಮ್ಮ ಒಳಗಡೆ ಇರುವಂಥ ಗಿಫ್ಟನ್ನು ಯಾವ ಉಪಯೋಗಿಸ್ತೀರಿ? ಬೈಬಲ್ ಹೇಳ್ತದೆ, ದೇವರು ಕೊಟ್ಟಿರುವಂಥ ಈ ಗಿಫ್ಟ್, ದೇವರು ನಿಮಗೆ ಕೊಟ್ಟಿರುವಂಥ ಗಿಫ್ಟ್ ನಿಮ್ಮನ್ನು ಉನ್ನತವಾದಂಥ ರಾಜನ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ. ಹಲೋ, ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕೆಂಬುದು ನೀವು ಬಯಕಿದ್ರೆ ಥ್ಯಾಂಕ್ ಗಾಡ್, ನಿಮ್ಮ ಬಾಯಿಂದ ಯಾವ ಕಾರಣಕ್ಕೂ ಸಮಸ್ಯೆಗಳನ್ನು ನುಡಿಯೋದಿಲ್ಲ, ಬಾಯದ ನುಡಿಯೋದಿಲ್ಲ. ದೇವರ ವಾಕ್ಯ ನುಡಿತಾನೆ. ದೇವರ ವಾಕ್ಯ ನುಡಿದ ಮೇಲೆ ಪ್ರೈಸ್ ಬಿಟ್ಟು ಗಾಡ್, ದೇವರ ವಾಕ್ಯ ನುಡಿಯುತ್ತಾ ಪದೇ ಅದನ್ನೇ ಆಲಿಸ್ತಾ ಇದ್ರೆ ಏನು ಬರ್ತದೆ ಗೊತ್ತಾ? ನಂಬಿಕೆ ಉತ್ಪತ್ತಿ ಆಗ್ತದೆ ಒಳಗಡೆ. ನಂಬಿಕೆ, ನೀವು ನಂಬಿಕೆ ಉತ್ಪತ್ತಿ ಆದಾಗ ಏನಾಗ್ತದೆ? ಪ್ರೈಸ್ ಗಾಡ್, ನಂಬಿಕೆ ಅಂದ್ರೇನು? ಒಂದು ಸಂದೇಶನ ಕೇಳಿ ಅದ್ರ ಪ್ರಕಾರ ಕಾರ್ಯ ಮಾಡೋಕ್ಕೆ ಹೋಗ್ತೀರಿ. ಇದೇ ವಾಕ್ಯನ ಪದೇ ಎಸ್ ಲಾರ್ಡ್, ನಾನು ಯೇಸುವಿನ ನಿಮ್ಮಲ್ಲಿ ನನ್ನ ವಿಶ್ವಾಸ ಬಿಟ್ಟಿರೋದ್ರಿಂದ ನೀವೇನು ಅದ್ಭುತ ಕಾರ್ಯ ಮಾಡಿದಿರಿ ಅದೇ ಅದ್ಭುತ ಕಾರ್ಯಗಳನ್ನು ನಾನು ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನೀವು ಎಲ್ಲ ಕಡೆ ಹೋಗಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ದೀರಿ, ಅದೇ ಥರ ನಾನು ಕೂಡ ಎಲ್ಲ ಕಡೆ ಹೋಗಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾನೆ. ನಾನು ಕೂಡ ಯೇಸು ನಾಮದಲ್ಲಿ ಎಲ್ಲ ಕಡೆ ಸುತ್ತಮುತ್ತಲು ಹೋಗಿ ರೋಗಿಗಳನ್ನು ಗುಣಪಡಿಸುವ ವ್ಯಕ್ತಿ ಆಗಿದ್ದಾನೆ. ನಾನು ಕೂಡ ಎಲ್ಲ ಕಡೆ ಹೋಗಿ ಸುತ್ತಮುತ್ತಲು ಹೋಗಿ ಜನರನ್ನ ಸಮಸ್ಯೆಗಳಿಂದ ಬಿಡುಗಡೆ ಮಾಡೋ ವ್ಯಕ್ತಿ ಆಗಿದ್ದಾನೆ. ಫಾಸ್ಟ್ ಬಾಯ್ ನುಡಿಲಿಕ್ಕೆ ಪ್ರಾರಂಭಿಸಿ. ನೀವೇನು ನುಡಿತೀರಿ ಬೈಬಲ್ ಹೇಳ್ತದೆ, ನುಡಿದಂತೆಯೇ ನಿಮಗೆ ಆಗ್ತದೆ. ಹಲೋ, ಓಕೆ, ಥ್ಯಾಂಕ್ ಗಾಡ್. ಸಿಸ್ಟರ್ಸ್ ಶರೀರದಲ್ಲಿ ನೋವಿದೆಯಾ ನಿಮಗೆ? ಇವರು ಹಿಂದೆ ಈಗ ಬೆಳಿಗ್ಗೆ ಎದ್ದಿಂತಿರಲ್ಲ, ನೀವೇ ಬೆಳಿಗ್ಗೆ ಎದ್ದಿಂತಿಲ್ಲ, ಶರೀರದಲ್ಲಿ ಪೇಯ್ನ್ ಇದೆಯಾ? ಪೇಯ್ನ್ ಇದೆ, ಕರೆಕ್ಟ್, ಓಕೆ. ಜಸ್ಟ್ ಎದ್ದಿಂತುಕೊಳ್ಳಿ. ಥ್ಯಾಂಕ್ ಗಾಡ್, ಗುಡ್. ಇಲ್ಲಿ ಯಾರಾದ್ರು ಯೇಸು ನಂಬಿಕೆ ಇಟ್ಟಿರೋರು ಯಾರಾದ್ರು ಇದ್ರೆ ಕೈ ಮೇಲೆ ಮಾಡಿ. ನಂಬಿಕೆ ಇಟ್ಟಿದ್ದೀರಿ ಯೇಸುವಿನಲ್ಲಿ? ಓಕೆ, ಸುಮಾರು ಜನ ಇದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೇಸು ನಂಬಿಕೆ ಇಟ್ಟಿದ್ದೀರಿ? ಈ ಕಡೆ ನಂಬಿಕೆ ಇಟ್ಟಿರೋ ಯಾರು ಇದ್ದೀರಿ? ಯೇಸು ನಂಬಿಕೆ ಇಟ್ಟಿರೋರು? ಪ್ರೈಸ್ ಗಾಡ್. ಜಸ್ಟ್ ನೀನು ಬಮ್ಮ ಮಧ್ಯ, ನೀನೇ ಬಾ, ಕಮಾನ್ ಬನ್ನಿ ಸಿಸ್ಟರ್ ಮುಂದೆ. ಫಸ್ಟ್ ಅವರೇ ಕೈ ಮೇಲೆ ಮಾಡಿದ್ರು ಈ ಸಹೋದರಿ, ಬಟ್ ಅದು ನನಗೆ ಗೊತ್ತು ನೀವು ಆಲ್ರೆಡಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ. ಹೊಸಬ್ರಿಗೆ ಅವಕಾಶ ಕೊಡೋಣ. ಈ ಕಡೆ ಬಮ್ಮ. ಪ್ರೈಸ್ ಗಾಡ್. ಈ ಕಡೆ ಬನ್ನಿ ಸಿಸ್ಟರ್. ಎಷ್ಟು ನಂಬಿಕೆ ಇಟ್ಟಿದೆಯಮ್ಮ? ಎಷ್ಟು ನಂಬ್ತೀಯಾ? ಪ್ರೈಸ್ ಗಾಡ್. ಸಿಸ್ಟರ್, ಏನು ಸಮಸ್ಯೆ ಅಂತ ಕೇಳ್ಬೋದಾ? ಬಾಡಿಲಿ ಇದು ಬ್ಯಾಕ್ ಪೈನ್ ಐತೆ, ಮತ್ತು ಇದು ಕತ್ತು ನೋವು, ಜಾಯಿಂಟ್ ಪೈನ್. ಬ್ಯಾಕ್ ಪೈನ್ ಇದೆ, ಕುತ್ತಿಗೆ ನೋವಿದೆ, ಜಾಯಿಂಟ್ ಪೈನ್ ಇದೆ. ಓಕೆ. ಈಗ ತಾನೇ ವಾಕ್ಯನ ಮಗಳು ಓದಿದ್ರು. ಏನಂತ ಓದಮ್ಮ ಇನ್ನೊಂದು ಸಲ? ಯೇಸು ನಂಬಿಕೆ ಇಟ್ಟಿದ್ರೆ ಏನು ಮಾಡ್ಬೋದು? ನಾನು ಹೇಳ್ಕೊಡ್ತೇನೆ, ಭಯಪಡಂಗಿಲ್ಲ. ಗುಡ್. ಯೇಸುವಿನಲ್ಲಿ ವಿಶ್ವಾಸ ಉಳ್ಳವನು ಅವರು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೋ, ವಿಶ್ವಾಸವಿಟ್ಟಿದ್ದಾರೋ ಅಂಥವರು ಪ್ರೈಸ್ ಗಾಡ್ ಏನು ಕಾರ್ಯ ಮಾಡ್ಬೋದಂತೆ? ಯೇಸು ಏನು ಕಾರ್ಯ ಮಾಡಿದ್ರು ಅದೇ ಕಾರ್ಯನ ಅವರು ಕೂಡ ಮಾಡ್ಬೋದು. ಯೇಸು ನಂಬಿಕೆ ಇಟ್ಟಿದೆಯಾ? ಕರೆಕ್ಟ್. ಯೇಸು ಏನು ಕಾರ್ಯ ಮಾಡಿದ್ರು? ಯಾರು ರೋಗಿಗಳು ಬಂದಾಗ ಏನು ಮಾಡಿದರು? ರೋಗಕ್ಕೆ ಆಜ್ಞೆ ಮಾಡಿ ಆ ರೋಗವನ್ನು ಓಡಿಸ್ತಾ ಇದ್ರು. ಕರೆಕ್ಟ್. ನೀನು ಕೂಡ ಕಾರ್ಯ ಮಾಡ್ಬೋದಾ?
ಮಾಡ್ಬೋದು. ಏಸು ನಂಬಿಕೆ ಇಟ್ಟ ಮೇಲೆ ಮಾಡ್ಬೋದು. ದೇವ್ರ ವಾಕ್ಯ ನಂಬೋದು. ಯಾರು ಹೇಳ್ಕೊಡ್ದಿದ್ರು ಪರವಾಗಿಲ್ಲ, ದೇವ್ರ ವಾಕ್ಯ ನಂಬ್ತೀಯಲ್ಲ, ದೇವ್ರ ವಾಕ್ಯ ಹೇಳ್ತದೆ, ನೀನು ಅದನ್ನು ಮಾಡ್ಬೋದು. ಅಷ್ಟೇ ಯಾಕೆ ಕೇಳಿಸ್ಕೊ, ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಅಷ್ಟೇ ಯಾತಕ್ಕಾಗಿ ಅದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡ್ಬೋದು. ಹಲೋ, ಯೇಸು ಸತ್ತ ವ್ಯಕ್ತಿಗಳು ಜೀವನ ಕೊಟ್ಟರು, ಅದಕ್ಕಿಂತ ದೊಡ್ಡ ಕಾರ್ಯ ಮಾಡ್ಬೋದು. ಈಗ ಇವ್ರ ಶರೀರದಲ್ಲಿ ಬೆನ್ನೋವಿದೆ, ಜಾಯಿಂಟ್ ಪೇನ್ ಇದೆ, ಮತ್ತು ಕುತ್ತಿಗೆ ನೋವಿದೆ. ಈಗ ನೀನು ಜಸ್ಟ್ ಮಾಡಬೇಕು ಒಂದೇ ಒಂದು, ಜಸ್ಟ್ ಏಸು ಮಾಡುವಂಥ ಕಾರ್ಯ ನೀವು ಮಾಡಬೇಕಾದ್ರೆ ಮಾಡಬೇಕು ಒಂದೇ ಒಂದು, ಏಸು ನಂಬಿಕೆ ಇಡಬೇಕಷ್ಟೇ. ನಂಬಿಕೆ ಇಟ್ಟಿದೆಯಲ್ಲ, ನಂಬಿಕೆ ಇಟ್ಟ ಮೇಲೆ ನೀ ಏನು ನೋಡಿತೀಯೋ ಇವ್ರ ಶರೀರದಲ್ಲಿ ಕಾರ್ಯ ನೆರವೇರ್ತದೆ. ರೆಡಿ? ನೀವು ಆ ಕಡೆ ಹೋಗಿ ಸಚ್ಚ, ಆ ಮಗಳಿಗೆ ಕಡೆ ಬರಲಿ. ಇಲ್ವಮ್ಮ, ಈಗ ನೀನು ಏನು ಮಾಡಬೇಕು? ಮಾರ್ಕ್ 16, 16, 17. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವವು. ಯೇಸುನ ವಿಶ್ವಾಸ ಇಡಿದ್ರೆ ಈ ಅದ್ಭುತ ಕಾರ್ಯ ಆಗ್ತದಂತೆ. ಏನು ಅದ್ಭುತ ಕಾರ್ಯ ಅಂದರೆ ಅದರ ಅರ್ಥ, ಯೇಸುನ ಯಾರು ವಿಶ್ವಾಸ ಬಿಟ್ಟಿದ್ದಾರೋ ಅವರು ಜಸ್ಟ್ ನಡ್ಕೊಂಡು ಹೋಗುವಾಗ ಈ ಅದ್ಭುತ ಕಾರ್ಯಗಳು ಅವ್ರನ್ನ ಫಾಲೋ ಮಾಡ್ಕೊ ಬರ್ತದೆ. ಇಂಗ್ಲೀಷ್ ಬೈಬಲ್ ಇರ್ತದೆ, ಫಾಲೋ ಮಾಡ್ಕೊ ಬರ್ತದೆ. ಈಗ ನೀನು ನಡ್ಕೊಂಡು ಹೋಗುವಾಗ ನಿನ್ನ ಜೊತೆ ಯಾರೋ ಒಬ್ಬರು ಫಾಲೋ ಮಾಡ್ಕೊ ಬರ್ತಾರೆ. ಯಾರು? ಇಲ್ಲಿ ನೀನು ನಡ್ಕೊಂಡು ಬಾ ನೋಡಿ, ಯಾರು ನಿನ್ನ ಜೊತೆಲಿ ಬರ್ತಾ ಇದ್ದಾರೆ? ಯಾರು? ಇಲ್ಲಿ ನೋಡಿ, ಈಗ ನಾನು ನಡ್ಕೊಂಡು ಹೋಗುವಾಗ ಜಸ್ಟ್ ನನ್ನ ಜೊತೆಲಿ ಬೇಡ ಅಂದರೂ ಒಂದು ಬರ್ತದೆ. ಏನದು? ಶ್ಯಾಡೋ. ಕರೆಕ್ಟ್? ನೆರಳು. ಕರೆಕ್ಟ್? ನಾನು ಹೇಳ್ತಿದ್ದೇನೆ, ನಾನು ಬೇಡ, ನೀನು ನನ್ನ ಜೊತೆಲಿ ಬರಲೇಬೇಡ ಅಂತ ಹೇಳಿದ್ರು ಕೂಡ ಅದು ಬರ್ತದೆ, ಬರಲ್ಲ? ಬರ್ತದೆ. ಅದೇ ಥರ ಬೈಬಲ್ ಹೇಳ್ತದೆ, ಇನ್ನು ಯೇಸುನ ವಿಶ್ವಾಸ ಬಿಟ್ಟಿರೋದ್ರಿಂದ ನೀನು ಏನೇ ಯೇಸುನ ವಿಶ್ವಾಸ ಬಿಟ್ಟು ಮುನ್ನಡೆಯುವಾಗ ನಿನ್ನ ಜೊತೆಲಿ ಅದ್ಭುತಗಳು ನಿನ್ನ ಫಾಲೋ ಮಾಡ್ಕೊ ಬರ್ತದಂತೆ. ಅದ್ಭುತಗಳು ಸುಮಾರು ಇವೆ. ಅದರಲ್ಲಿ ಒಂದು ಅದ್ಭುತ ಲಾಸ್ಟ್, ಅವರು ರೋಗಿಗಳ ಮೇಲೆ 18 ಮೈಕ್ ಅವರು ರೋಗಿಗಳ ಮೇಲೆ, ಅವರು ಅಂದ್ರೆ ಯಾರು? ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ರೋಗಿಗಳು ಗುಣ ಹೊಂದ್ತಾರೆ. ಈಗ ನೀನು ಕೈ ಇಟ್ಟರೆ ಏನಾಗಬೇಕು? ಅವರು ಗುಣ ಹೊಂದಬೇಕಾ ಅಥವಾ ರೋಗ ಜಾಸ್ತಿ ಆಗಬೇಕಾ? ಗುಣ ಹೊಂದಬೇಕು. ಕರೆಕ್ಟಾ? ಓಕೆ, ಎದುರು ಬದ್ರ ನಿಂತ್ಕೊಳ್ಳಿ, ಅವ್ರು ಕೈ ಇಟ್ಕೊಳ್ಳಿ. ಬಲಗೆ ಕಣ್ಮುಚ್ಚಿ, ಇಬ್ಬರು ಕಣ್ಮುಚ್ಚಿ. ಯಾರು ಅವ್ರ ಹಿಂದೆ ಬನ್ನಿ, ಯಾರೋ ಒಬ್ಬರು ನಿಂತ್ಕೊಳ್ಳಿ. ಎಸ್, ನಾನು ಹೇಳ್ಕೊಟ್ಟಾಗ ಮಾತು ಹೇಳಮ್ಮ. ಓಕೆ, ನೀನು ಅವ್ರನ್ನ ಗುಣಪಡಿಸಲಿಕ್ಕೆ ಪ್ರಯತ್ನ ಪಡೋಂಗಿಲ್ಲ. ನೀನು ನಂಬಿದೀಯಾ, ನೀನು ಕೈ ಚಾಚಿದೀಯಾ, ಅಷ್ಟೇ ನಿನ್ನ ಕೆಲಸ. ಇನ್ನು ಉಳಿದ ಕೆಲಸ ದೇವ್ರು ಮಾಡ್ತಾರೆ. ಓಕೆ, ನಾನು ಹೇಳ್ಕೊಟ್ಟಿಗೆ ಯೇಸುವೆ, ನೀವು ಹೇಳಿದ್ದೀರಿ, ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಾನು ನೀವು ಸಾಧಿಸುವ ನೀವು ಮಾಡಿರುವ ಅದೇ ಅದ್ಭುತ ಕಾರ್ಯಗಳನ್ನು ನಾನು ಕೂಡ ಮಾಡಬಲ್ಲೆನು. ಅದಕ್ಕಿಂತಲೂ ಮಿಗಿಲಾದ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲೆನು. ಇದನ್ನು ನಂಬುತ್ತೇನೆ. ಅದೇ ರೀತಿ ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ರೋಗಿಯ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣ ಹೊಂದುವರು. ಇದನ್ನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಇವರ ಮೇಲೆ ಕೈ ಚಾಚಿದ್ದೇನೆ. ಯೇಸು ನಾಮದಲ್ಲಿ ಇವರ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ಈ ಕ್ಷಣವೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ. ಯೇಸು ನಾಮದಲ್ಲಿ ರೋಗದ ಆತ್ಮವೇ ನೋವಿನ ದುರಾತ್ಮನೆ ಈಗಲೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಂದು ಯೇಸು ನಾಮದಲ್ಲಿ ಸಮುದ್ರದಲ್ಲಿ ಬಿದ್ದು ನಾಶವಾಗಿ ಹೋಗು. ಯೇಸು ನಾಮದಲ್ಲಿ ಬೆನ್ನು ಮೂಳೆಯಲ್ಲಿ ತೊಂದರೆ ಕೊಡುತ್ತಿರುವ ಕುತ್ತಿಗೆಯ ಭಾಗದಲ್ಲಿ ತೊಂದರೆ ಕೊಡುತ್ತಿರುವ ಕೀಲುಗಳಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ಈಗಲೇ ಇವರ ಶರೀರವನ್ನು ಬಿಟ್ಟು ಯೇಸು ನಾಮದಲ್ಲಿ ಹೊರಗೆ ಬಾ. ಯೇಸು ನಾಮದಲ್ಲಿ ನನ್ನ ಪ್ರಿಯ ಸಹೋದರಿ, ಈಗಲೇ ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ.
ನಂಬಿರಿ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿರಿ. ನೀವು ಗುಣ ಹೊಂದಿದ್ದೀರಿ. ನಂಬಿರಿ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನ 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 ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ. ಕಂಗ್ರ್ಯಾಚುಲೇಷನ್. ಕೈ ಬಿಡಿ, ಚೆಕ್ ಮಾಡಿ ಸಿಟ್ಟು ಏನು ಮಾಡೋಕ್ಕಾಗ್ತಿಲ್ಲ ಮಾಡಿ ನೋಡಿ. ಕೈ ಎತ್ತಿ ಮೇಲಕ್ಕೆ, ಕೂತಿಗೆ ಆ ಕಡೆ ಈ ಕಡೆ ಚೆಕ್ ಮಾಡಿ. ಎತ್ತಿ ಕೈನ ಮೇಲೆ, ಎರಡು ಕೈ ಮೇಕೆತ್ತಿ, ಎಡ್ಸಿಗೆ ಕಡೆ ಮುಂದೆ ಬೆಂಡ್ ಮಾಡಿ. ಈಗ ಚೆಕ್ ಮಾಡಿ, ಬೆನ್ನು ನೋವು ಇದೆಯಾ ಇದರ ಮೇಲೆ. ಆ ಕಡೆ ಟರ್ನ್ ಮಾಡಿ. ಪ್ರೈಸ್ ಗಾಡ್. ಬೆನ್ನು ನೋವು ಇದೆಯಾ? ಇಲ್ಲ. ಕೂತಿಗೆ ನೋವು ಇಲ್ಲ. ಕೈ ಎತ್ತಿ, ಎರಡು ಕೈ ಮೇಲಕ್ಕೆ ಎತ್ತಿ, ಎರಡು ಕೈ ಕೆಳಗಿಳಿಸಿ, ಎತ್ತಿ ಮೇಲೆ. ಇಲ್ಲ ಇಲ್ಲ, ಕಮ್ಮಿ ಆಗಿದೆ. ಎಲ್ಲ ಹೋಯ್ತು. ಯಾವಾಗಿಂದ ಸಮಸ್ಯೆ ಇದೆ ಸಿಸ್ಟರ್? ಅದು ತುಂಬ ವರ್ಷದಿಂದ ಐತೆ. ತುಂಬ ವರ್ಷ, ಒಂದು 100 ವರ್ಷ? 100 ಎಷ್ಟು ವರ್ಷದಿಂದ ಇತ್ತು? ಒಂದು 4-5 ಇಯರ್ಸಿಂದ. 4-5 ವರ್ಷಗಳಿಂದ ಪ್ರೈಸ್ ಗಾಡ್ ಕೀಲು ನೋವು ಮತ್ತು ಬೆನ್ನು ನೋವು ಮತ್ತು ಭುಜದ ನೋವಿತ್ತು. ಬಟ್ ಅದು ಪ್ರೈಸ್ ಗಾಡ್ ಈಗ ಸಂಪೂರ್ಣ ಝೀರೋ, ಎಲ್ಲ ಸಂಪೂರ್ಣ ಕ್ಲಿಯರ್ ಆಗಿದೆ. ಚಪ್ಪಳಿ ತೊಟ್ಟಿ ಗಣಪಡಿಸೋಣ. ಪ್ರೈಸ್ ಗಾಡ್. ಕಂಗ್ರ್ಯಾಚುಲೇಷನ್, ಬ್ಯೂಟಿಫುಲ್. ಹಾಗಾದರೆ ಥ್ಯಾಂಕ್ ಗಾಡ್. ಈ ಕೈಗಳನ್ನು ರೋಗಿ ಮೇಲೆ ಇಟ್ಟ ತಕ್ಷಣ ರೋಗಿಗಳು ಗುಣ ಹೊಂದಿದ್ರು. ಸಪೋಸ್ ಈಗ ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಆಂಟಿ ಅಂಕಲ್ ಅವ್ರ ಶರೀರದಲ್ಲಿ ನೋವಿದ್ರೆ ಇದೇ ಕೈಗಳನ್ನು ಚಾಚಿ, ಅಲ್ಲಿ ನೋವಿದ್ದರೆ ಯಾವ ಜ್ವರ ಇದ್ದರೆ ಜ್ವರದ ಆತ್ಮ ಬಿಟ್ಟು ತೊಲಗು, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ. ಅಥವಾ ನೋವಿದ್ದರೆ ನೋವಿನ ದುರಾತ್ಮ ಬಿಟ್ಟು ತೊಲಗು ಅಂತ ಹೇಳ್ಬಿಟ್ಟು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ. ನೀನು ಈ ಕಾರ್ಯ ಮಾಡೋದಾದರೆ ನೀನೇನು ನುಡಿತಾ ಇದೆಯೋ ಆ ಬಾಯಿಂದ ಬಂದು ನುಡಿಯನ್ನು ನೀನು ಹೊರಡುವಂಥ ದೇವರಾತ್ಮರು ಕೆಲಸ ಮಾಡಿ ಮುಗಿಸಿದ್ರು. ಈ ಕಾರ್ಯ ನಿನ್ನ ಮುಂದೆ ಮಾಡಬೇಕಾ ಬೇಡ? ಮಾಡಬೇಕು. ಮಾಡ್ತೀಯಾ? ಯಾರ ಜೊತೆ ಬಂದಿದೆಯಾ? ಮಮ್ಮಿ ಇಲ್ಲಿದ್ದಾರೆ. ಓ ಮೈ ಗಾಡ್, ಬ್ಯೂಟಿಫುಲ್, ಕಂಗ್ರ್ಯಾಚುಲೇಷನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನನ್ನ ಪ್ರಶ್ನೆ, ಈ ಪ್ರಶ್ನೆ ನಿಮ್ಗೆ ಹಾಕ್ಕೊಳ್ಬೇಕು. ಈ ಚಿಕ್ಕ ಮಗುವಿನ ಮೂಲಕ ದೇವರು ಈ ಕಾರ್ಯ ಮಾಡೋದಾದರೆ ಎಷ್ಟೋ ಮಂದಿ ಹುಟ್ಟದಾಗಿಂದ ಕ್ರೈಸ್ತ ಮಕ್ಕಳಿದ್ದಾವೆ, ಈ ಮಗಳಿಗಿಂತಲೂ ದೊಡ್ಡವರಿದ್ದಾವೆ. ಇನ್ನು ನಮ್ಮ ಮೂಲಕ ಥ್ಯಾಂಕ್ ಗಾಡ್ ಇನ್ನೆಂಥ ಕಾರ್ಯಗಳು ಮಾಡ್ಬೋದು ಎಂಬುದಾಗಿ, ನಮ್ಮ ಮೂಲಕ ಇನ್ನೆಂಥ ಕಾರ್ಯಗಳು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಇದುವರೆಗೂ ಯಾರಿಗಾದ್ರು ಈ ಥರ ಪ್ರೇ ಮಾಡಿ ಗುಣಪಡಿಸಿದಮ್ಮ? ಇಲ್ಲ. ಯಾಕೆ ಗುಣಪಡಿಸೋಕ್ಕಾಗಲಿಲ್ಲ? ಸತ್ಯ ಗೊತ್ತಿಲ್ಲ. ಪ್ರತಿಯೊಂದು ಚರ್ಚಲ್ಲೂ ಕೂಡ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಇದನ್ನು ಕಲ್ತ್ಕೊಂಡು, ದೊಡ್ಡವರೆಲ್ಲ ಕಲ್ತ್ಕೊಂಡು ಈ ಕಾರ್ಯ ಮಾಡೋದಾದರೆ ಥ್ಯಾಂಕ್ ಗಾಡ್. ನಾನು ಹೇಳ್ತೀನಿ, ಎಷ್ಟೋ ಸಲ ಹೇಳಿದ್ದಾನೆ, ಚರ್ಚಿಗೆ ಯಾರೂ ಕಲ್ಲು ಹೊಡಿಯಲ್ಲ, ಬದಲು ಹುಡಿಕೊಂಡು ಬರ್ತಾರೆ. ಅಲ್ಲಿಗೆ ಹೋದ್ರೆ ನಾವು ಬಿಡುಗಡೆ ಮಾಡ್ಕೊಂಡು ಬರ್ತೀವಿ ಅಂತೇಳಿ. ಕರೆಕ್ಟಾ? ಹಲೋ, ಅದಕ್ಕೆ ಪ್ರೇರ ಇಂಥ ಮಕ್ಕಳನ್ನ ನೋಡುವಾಗ ಪ್ರೈಸ್ ಬಿಟ್ಟು ಗಾಡ್ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಉರಿ. ಯಾಕೊತ್ತಾ? ಇಂಥ ವಯಸ್ಸಲ್ಲಿ ನನಗೆ ಯಾರೂ ಸತ್ಯ ತಿಳಿಸ್ಕೊಳ್ದಾನೆ ಈ ವಯಸ್ಸಲ್ಲಿ ನಮ್ಮ ಜೀವನ ಹಾಳಾಗ್ಬಿಟ್ಟಿದ್ದು. ನಾನು ಯಾತಕ್ಕಾದ್ರೂ ಈ ಕುಟುಂಬ ಹುಟ್ಟಬೇಕು ಅಂತೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಸಪ್ಪಿಸ್ಕೊಳ್ತಾ ಇದ್ವಿ, ಅಷ್ಟು ಬಡತನ. ಬಟ್ ನೀವು ಥ್ಯಾಂಕ್ ಗಾಡ್, ನೀವಲ್ಲಿ ಅನೇಕ ಮಕ್ಕಳು, ಕ್ರೈಸ್ತ ಮಕ್ಕಳು ಹುಟ್ಟಿದಾಗಿಂದ ಥ್ಯಾಂಕ್ ಗಾಡ್ ಚಿಕ್ಕ ವಯಸ್ಸಿನಿಂದಲೇ ನಿಮಗೆ ದೇವ್ರ ವಾಕ್ಯ ಗೊತ್ತು, ಸಂಸ್ಕಾರಗಳು ಗೊತ್ತಿದೆ. ಅವ್ರು ಯೋಚನೆ ಮಾಡೋಣ, ಪ್ರೈಸ್ ಈಗಲಾದರೂ ನಮ್ಮ ಆಲೋಚನೆ ಚೇಂಜ್ ಮಾಡ್ಕೊಳ್ಬೇಕಾ? ಅಥವಾ ಇಲ್ಲಾಂದರೆ ಜಸ್ಟ್ ಅಯ್ಯೋ ಬ್ರದರ್ ಮಾಡ್ಕೊಂಡು ಹೋಗಲಿ, ನಾವು ಮಾತ್ರ ಬರೋಣ, ಅದೇ ತಪ್ಪಾದ ಟ್ರೈನಲ್ಲಿ ಇಳಿದ್ಬಿಡೋಣ, ಇವತ್ತು ಬೆಳಗಿನ ಸಾಯಂಕಾಲ ತನಕ ಇಲ್ಲಿ ಧ್ಯಾನ ಕೂಡೋಣ, ಧ್ಯಾನ ಕೂಟ ಆದಮೇಲೆ ಅದೇ ತಪ್ಪಾದ ಟ್ರೈನ್ ಲಾಸ್ಟ್ ಬೋಗಿ ಎತ್ಕೊಂಡು ಹೊಟ್ಟೋಗೋಣ. ಲಾಸ್ಟು ಇವು ಸಾಯಂಕಾಲ ತನಕ ಕೂಡ ನೀವು ಹೋಗೋ ತನಕ ಆ ಬೋಗಿ ಹಳೆಯ ತಪ್ಪಾದ ಟ್ರೈನ್, ಅದ್ರ ಡ್ರೈವರ್ ಬಂದು ಸಾಯ್ತಾನೆ, ಅವ್ನು ಫಾಸ್ಟಾಗಿ ಓಡಿಸ್ಕೊಂಡು ಹೋಗಲ್ಲ, ನಿಧಾನಗೆ
ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚುಕ್ಕು. ಬೆಳಗ್ಗೆ ಇಳಿದು ಬಂದಿದ್ದೀರಿ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಸಾರಿ ಲಾರ್ಡ್ ಇನ್ನೊಂದು ಸಲ ಟ್ರೈನ್ ಹತ್ತಲ್ಲ. ಬಟ್ ಅವನು ಪ್ರೈಸ್ ಗಾಡ್, ನೀವು ಸಾಯಂಕಾಲ ಇಲ್ಲಿ ಧ್ಯಾನ ಕೂಡ ಮುಗಿಸಿ ಹೋಗ ಅಷ್ಟರಲ್ಲಿ ಥ್ಯಾಂಕ್ ಗಾಡ್ ಇನ್ನೊಂದು 2 ಬೋಗಿ ನಿಧಾನಕ್ಕೆ ನೀವು ಮುಂದೆ ಹೋಗ್ತದೆ. ಬೂಮ್ ಅಂತ 6 ನೋಡಿತಾನೆ. ಆಗ ತಲೆ ಕೆಟ್ಟೋಗ್ತಾರ, ಅಯ್ಯೋ ಬಿಡು ಆತಾಗಿ ಹತ್ಕೊಂಡು ಹೊಟ್ಟೋಗೋಣ ಅಂತೇಳಿ ಕೊನೆಗೆ ಮತ್ತೆ ಅದೇ ಬೋಗಿ ಎತ್ಕೊಳ್ಳುವಂಥದ್ದು. ಮತ್ತೆ ಅದೇ ಥರ ಬ್ರದರ್ ಮಾಡ್ಕೊಂಡಿದ್ರು ಹೋಗಲಿ, ನಾವಂತೂ ಮನೆ ಚರ್ಚು ಬರೀ ಸುತ್ತಾಡೋಣ. ನಿಮ್ಮ ಕಣ್ಮುಂದೆ ಸೀನ್ ಇರಬೇಕು ಪ್ರಿಯರೇ. ಚಿಕ್ಕ ಮಗುವನ್ನು ಉಪಯೋಗಿಸಿಕೊಂಡು ಆ ಮಗುವಿನ ಒಳಗಡಿರುವಂಥ ಪವಿತ್ರಾತ್ಮರಿಗೆ ಕಾರ್ಯ ಮಾಡೋದಾದರೆ ಮೈ ಗಾಡ್, ನನ್ನ ಕೈಯಿಂದ ಯಾಕೆ ಥ್ಯಾಂಕ್ ಗಾಡ್ ಸಾಧ್ಯವಾಗ್ತಾ ಇಲ್ಲ? ನಿಮ್ಮ ಆಲೋಚನೆ ಬದಲಾಯಿಸ್ಕೊಳ್ಳಿ. ಚಿಕ್ಕ ಮಗುವಿಗೆ ಕಾರ್ಯ ಮಾಡಲಿಕ್ಕೆ ಶಕ್ತಲಾದ್ಮೇಲೆ ಯಾಕೆ ನಾನು ಮಾಡಲಿಲ್ಲ? ನಾನು ಕೂಡ ಥ್ಯಾಂಕ್ ಗಾಡ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ಬಿಟ್ಟು 2 ನಿಮಿಷದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಚಪ್ಪಳೆ ಹೊಡ್ಸಂಗೆ ಮಾಡ್ಬೋದಾಯಿತು. ಇಷ್ಟು ಟೈಮು ಬೇಕಾಗಿರಲಿಲ್ಲ. ಯಾಕೆ ಎಲ್ಲರೂ ಮಾಡ್ತಾರಲ್ಲ, ಅವರು ತಲೆ ಮೇಲೆ ಕೈ ಬಿಟ್ಟು ಆ ವಿಡಿಯೋನ ತೆಗೆದು ಯೂಟ್ಯೂಬಲ್ಲಿ ಹಾಕಿ ಹೈಲೈಟ್ ಮಾಡಿಸಿ ನೆಕ್ಸ್ಟ್ ನೋಡಿ ಬ್ರದರ್ ಹೆಂಗೆ ಪ್ರೇ ಮಾಡಿದ್ರು. ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. ಬದಲಾಗಿ ಪ್ರತಿಯೊಬ್ಬರು ಕೂಡ ಬ್ರದರ್ಗಳ ಸಿಸ್ಟರ್ಗಳಾಗಬೇಕು. ಯಾಕೆ ದೇವ್ರು ನಾನು ಒಬ್ಬರಿಗೆ ಮಾತ್ರ ಗಿಫ್ಟ್ ಕೊಟ್ಟಿಲ್ಲ, ನಿಮ್ಮೆಲ್ರಿಗೂ ಸೇಮ್ ಗಿಫ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಚಿಕ್ಕ ಮಗುನ ಕರೆದಿದ್ದು, ಇದುವರೆಗೂ ಪ್ರೇರಣೆ ಮಾಡಿಲ್ಲ. ಬಟ್ ನೋಡಿ ಒಟ್ಟಿಗೆ ಯಾವಾಗ ಆಜ್ಞೆ ಮಾಡಲಾಯಿತು, 4-5 ವರ್ಷದಿಂದ ತೊಂದರೆ ಕೊಡ್ತಂತಹ ಆ ನೋವಿನ ದುರಾತ್ಮ ಯಾವ ಥರ ಬಿಟ್ಟೋಯ್ತು. ಹಂಗಾರೆ ಈ ಕಾರ್ಯ ನೀವು ಕೂಡ ಮಾಡ್ಬೋದಾ? ಮಾಡೋಕ್ಕೆ ಸಾಧ್ಯ ಇಲ್ವಾ? ಸಪೋಸ್ ಇದೇ ನನ್ನ ತಲೆ ಮೇಲೆ ಕೈ ಇಟ್ಟು ಸಹೋದರಿ ಮೇಲೆ ಪ್ರೇಯರ್ ಮಾಡಿ ನಾನು ಇವತ್ತು ಗುಣಪಡಿಸ್ಬಿಟ್ಟಿದ್ದೆ. ನೆಕ್ಸ್ಟ್ ಇವ್ರು ಮನೆಗೆ ಹೋದ್ಮೇಲೆ ಇವ್ರ ಮನೇಲಿ ಯಾರಿಗೋ ಒಂದು ಸಮಸ್ಯೆ ಬಂತು. ಯಾರಿಗೆ ಫೋನ್ ಮಾಡ್ತಾಯಿದ್ರು? ನನಗೇನೆ. ಕೊನೆಗೆ ಪಕ್ಕ ಮನೇಲಿ ಜಸ್ಟ್ ಯಾರಿಗೊಬ್ರಿಗೆ ಹುಷಾರಿಲ್ಲ, ಯಾರಿಗೆ ಫೋನ್ ಮಾಡ್ತಾಯಿದ್ರು? ನನಗೇನೆ. ಹಾಗಾದರೆ ಇವರು ಥ್ಯಾಂಕ್ ಗಾಡ್ ಯಾರನ್ನ ದೇವ್ರು ಮಾಡ್ಕೊಂಡ್ರು? ಏಸಪ್ಪನ ಬಿಟ್ಬಿಟ್ರು, ನಾಗೇಂದ್ರಪ್ಪನ ದೇವ್ರು ಮಾಡ್ಕೊಂಡ್ರು. ಕರೆಕ್ಟಾ? ಅದಾಗಬಾರ್ದು. ಹಿಂಗದು ಚರ್ಚ್ ಬೆಳೆಯಲ್ಲ. ಹಲೋ, ಜಸ್ಟ್ ನಾನು ಹೇಳ್ತಿದ್ದೇನೆ, ಒಂದು ಗಿಡ ಸತ್ತೋಗಿದೆಯೋ ಅಥವಾ ಜೀವಂತವಾಗಿ ಗೊತ್ತಾಗಬೇಕಾದ್ರೆ ಅದು ಬೆಳವಣಿಗೆಯಿಂದ. ಕರೆಕ್ಟಾ? ಅದು ಬೆಳೆದ್ರೆ ಜೀವಂತವಾಗಿದೆ ಅಂತೇಳಿ. ಅದೇ ಥರ ನಮ್ಮ ಚರ್ಚ್ ಥ್ಯಾಂಕ್ ಗಾಡ್ ಯಾವ ಕಾರಣಕ್ಕೂ ಜಸ್ಟ್ ಸಾವಿಗೀಡಾಗಬಾರ್ದು, ಸತ್ತೋಗಿರೋ ಚರ್ಚ್ ಆಗಬಾರ್ದು. ದಯವಿಟ್ಟು ವಿಶ್ವಾಸಕ್ಕೆ ಹೊರಗಡೆಯಿಂದ ಬರ್ತಾ ಇರಬೇಕು, ಬೆಳೀತಾ ಇರಬೇಕು, ದೊಡ್ಡದಾಗ್ತಾ ಇರಬೇಕು. ಅದು ನನ್ನ ಬಯಕೆ. ಸರಿಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ಲೀಸ್ ನಿಮ್ಗೆ ದೇವರು ಗಿಫ್ಟ್ ಕೊಟ್ಟಿದ್ದಾರೆ, ಉಪಯೋಗಿಸಲು ಪ್ರಾರಂಭಿಸಿ. ಅದಕ್ಕೆ ಉಪಯೋಗಿಸ್ಲಿಕ್ಕೆ ಉದಾಹರಣೆಗೆ ಥ್ಯಾಂಕ್ ಗಾಡ್ ಈಗ ಮಧ್ಯಾಹ್ನ ಊಟಕ್ಕೆ ಬಿಡ್ತೇವೆ, ಊಟ ಮಾಡ್ತೀರಿ. ಕರೆಕ್ಟಾ? ನೀವು ಜಸ್ಟ್ ಅದೇ ಒಂದು ವಾರ ಊಟ ಮಾಡೋದು ಬಿಟ್ಬಿಡಿ, ಹೇಗಿರ್ತೀರಿ? ವೀಕ್ ಆಗಿಬಿಡ್ತೀರಿ. ಅದೇ ಥರ ಇಲ್ಲಿಂದ ಹೋದ್ಮೇಲೆ ಅಷ್ಟೇ, ನೀವು ತಿಂಗಳಿಗೊಂದು ಸರಿ ಅಲ್ಲ, ಪ್ರತಿದಿನ ದೇವರ ವಾಕ್ಯ ನೀವು ಯಾವಾಗ ಅನುದಿನೂ ಕೂಡ ಆತ್ಮಿಕ ಆಹಾರ ಭುಜಿಸಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅದು ಪ್ರಿಯರೇ ನಿಮ್ಮ ಮನಸ್ಸು ನವೀಕರಣ ಮಾಡಿ. ನೆಕ್ಸ್ಟ್ ಏನು ಗೊತ್ತಾ? ಇನ್ಮೇಲೆ ನಾನು ಯಾವ ಕಡೆ ಸಮಸ್ಯೆ ಬಗ್ಗೆ ಮಾತಾಡಬಾರ್ದು. ಸಮಸ್ಯೆಗಳಿಗೆ ಈ ಮಗಳು ಯಾವ ಥರ ಬಾಯಿ ತುಡಿದ್ರು, ಆ ನೋವಿಗೆ, ಆ ರೋಗಕ್ಕೆ, ಆ ಸಮಸ್ಯೆಗೆ, ಅದೇ ಥರ ನಾನು ಕೂಡ ಸಮಸ್ಯೆಗೆ ದೇವರ ವಾಕ್ಯ ನುಡಿಯೋದ್ರ ಮೂಲಕ ಆ ಸಮಸ್ಯೆನ ಹೋಗ್ಲಾಡಿಸ್ಕೊಳ್ತಾನೆ. ನೀವು ಯಾವ ಈ ಮಟ್ಟಕ್ಕೆ ಬರ್ತೀರಿ, ಆಗ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನು ದೇವರು ಉಪಯೋಗಿಸಿಕೊಂಡು ನಿಮ್ಮ ಮೂಲಕ ಸುತ್ತಮುತ್ತಲು ಜನರ ಜೀವನ ಬದಲಾಯಿಸ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಪ್ರೈಸ್ ಗಾಡ್. ಗುಡ್. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ಥ್ಯಾಂಕ್ ಯು. ಯಾ, ಹೋಗೋಣ. ಹಾಗಾದ್ರೆ ಇನ್ನು ಮುಂದೆ ಪ್ರೈಸ್ ಗಾಡ್. ಹಲೋ, ಈ ಕಡೆ ಗಮನ ಕೊಡಿ, ಈ ಕಡೆ ಗಮನ ಕೊಡಿ. ಈಗ ಆ ಮಗುವಿನಲ್ಲಿ ನೋಡಿದ ಮೇಲೆ, ಈಗ ಆ ಮಗು ಪ್ರೈಸ್ ಗಾಡ್, ಆ ಮಗುವಿನ ಒಳಗಡೆ ದೇವರು ಆ ಮಗುವಿನ ಬಾಯಿಂದ ಬಂದು ನುಡಿಯನ್ನು ಕಾರೂಪ ನೆರವೇರಿಸ್ಕೊಟ್ರು ಅಂತ ಹೇಳೋದಾದರೆ, ನೀವು ಕೂಡ ಬಾಯಿ ತೆಗೆದು ವಿಶ್ವಾಸ ಭರಿತ ನುಡಿಗಳು ನುಡಿಯೋದಾದರೆ ನಿಮ್ಮ ಬಾಯಿಂದ ಬರೋ ನುಡಿಗಳನ್ನು ದೇವರ ಆತ್ಮ ನೆರವೇರಿಸ್ಕೊಡಲ್ವಾ? ಅದೇ ಥರ ನಿಮ್ಮ ಬಾಯಿಂದ ಬರೋ ನುಡಿಗಳನ್ನು ಸಹಿತ ನೆರವೇರಿಸ್ಕೊಡಲ್ವಾ? ನೆರವೇರಿಸ್ತಾನೆ. ಬಟ್ ಈ ಇಬ್ಬರಲ್ಲಿ ಯಾರಿಗೆ ಕೆಲಸ ಕೊಡಬೇಕು ಅದು ಆಯ್ಕೆ ಬಂದು ನಿಮ್ಮ ಕೈಲಿದೆ. ಕರೆಕ್ಟಾ? ನೀವು ಹೇಳ್ತಾರೆ ಬ್ರದರ್ ಸೈತಾನಿಗೂ ದೇವ್ರು ಕೆಲಸ ಕೊಡೋದಿರಲಿ, ಬಟ್ ಹೊಟ್ಟೆ ಕೆಲಸ ಕೊಡಬೇಕು. ಫಸ್ಟ್ ಬಿಡ್ತೀರಾ ಬಿಡಲ್ವ ಹೇಳಿ? ಎಲ್ಲರೂ ಎದ್ದು ನೋಡೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಬ್ಯೂಟಿಫುಲ್. ಎಲ್ಲರೂ ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ದೇವ, ಇವತ್ತು ನನಗೆ ಗೊತ್ತಾಗಿದೆ ಯಾತಕ್ಕಾಗಿ ನನ್ನ ಜೀವನ ಈ ಕೆಲವೊಂದು ಏರಿಯಾಗಳಲ್ಲಿ ಸೋಲನ್ನು ಕಾಣ್ತದೆ ಅಂತಂದರೆ, ಆ ಏರಿಯಾದಲ್ಲಿ ನಾವು ತಪ್ಪಾದುದನ್ನು ನಂಬಿ ತಪ್ಪಾದುದನ್ನು ನುಡಿತಾ ಇರೋದ್ರಿಂದ. ಡ್ಯಾಡಿ, ಈಗ ತಾನೇ ಆ ಸಹೋದರಿ 4-5 ವರ್ಷಗಳಿಂದ ಏನು ಸಮಸ್ಯೆ ನಳ್ತಾ ಇದ್ರು, ಆ ನೋವಿನಲ್ಲಿ ನಳ್ತಾ ಇದ್ರು. ಅದರ ಮಧ್ಯದಲ್ಲಿ ಬೆಳಗ್ಗಿಂದ ನಿಮ್ಮ ಪ್ರಸನ್ನತೆಯಲ್ಲಿ ಆ ವಾಕ್ಯ ಸತ್ಯವನ್ನು ಆ ಮಗಳು ಅರ್ಥ ಮಾಡ್ಕೊಂಡಿದ್ದು ಮಾತ್ರವಲ್ಲ, ಆ ಚಿಕ್ಕ ಮಗು ಥ್ಯಾಂಕ್ ಯು ಡ್ಯಾಡಿ, ಆ ಮಗು ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯುತ್ತಾ ಈಗ ನಿಮ್ಮ ವಾಕ್ಯ ಏನು ಹೇಳ್ತದೋ ಅದ್ರ ಪ್ರಕಾರ ಕಾರ್ಯ ಮಾಡಲಿಕ್ಕಾಗಿ ಒಂದು ಹೆಜ್ಜೆ ಇಟ್ಟಾಗ, ಪವಿತ್ರಾತ್ಮರೇ ನೀವೇ
ಆ ಮಗಳು ನುಡಿದಂಥ ನುಡಿಯನ್ನು ಇನ್ನೊಂದು ಮಗಳ ಶರೀರದಲ್ಲಿ ಕಾರ್ಯರೂಪ ನೆರವೇರಿಸಿಕೊಟ್ಟಿದ್ದೀರಿ. ಅದೇ ರೀತಿ ಬೆಳಗ್ಗೆ ನೀವು ನಮ್ಗೆ ಕಲಿಸ್ಕೊಟ್ಟಿದ್ದೀರಿ. ಅದೇನಂತಂದರೆ ವಿಶ್ವಾಸಭರಿತವಾದ ನುಡಿಗಳನ್ನು ನುಡಿಯುವಂಥ ಪ್ರತಿ ಬಾರಿಯೂ ನನ್ನ ಜೀವನ ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತದೆ. ಬಟ್ ನಾನು ಭಯದ ನುಡಿಗಳನ್ನು, ಸಮಸ್ಯೆಗಳು ನುಡಿಯುವಂಥ ಪ್ರತಿ ಬಾರಿಯೂ ನನ್ನ ಜೀವನ ಕೆಳಮಟ್ಟಕ್ಕೆ ಬಂದು ನಾಶವಾಗ್ತದೆ ಎಂಬ ಸತ್ಯವನ್ನು ಕಲಿಸ್ಕೊಟ್ಟಿದ್ದೀರಿ. ಇನ್ನೆಂದಿಗೂ ನಾವ್ಯಾರೂ ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಗಳನ್ನು ಮಾತನಾಡದೆ ಅಥವಾ ಅಪನಂಬಿಕೆಯನ್ನು ಮಾತನಾಡದಂತೆ, ಭಯದ ನುಡಿಗಳು ಮಾತಾಡದಂತೆ ವಿಶ್ವಾಸ ನುಡಿಗಳು ನುಡಿಯುವಂಥ ಒಬ್ಬೊಬ್ಬರನ್ನು ಕೂಡ ನೀವು ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ರೆಡಿ. ಈ ಮಧ್ಯಾಹ್ನ ಊಟವನ್ನು ಕೂಡ ನಮಗೆ ಕೊಟ್ಟಿದ್ದೀರಿ. ನೀವು ನಿಮ್ಮ ಪ್ರೀತಿಯ ನಿಮಿತ್ತವಾಗಿ ಆ ಆಹಾರ ನಮಗೆ ಕೊಟ್ಟು ಅದನ್ನು ಉಣಬಡಿಸಲಿಕ್ಕಾಗಿ ನೀವೊಂದು ನಿಮ್ಮ ಕೃಪೆಯನ್ನು ಕೂಡ ನೀವು ಅನುಗ್ರಹಿಸಿಕೊಟ್ಟಿದ್ದೀರಿ. ಅದನ್ನು ತಯಾರು ಮಾಡುವಂಥ ಕೈಗಳನ್ನು ವಿಶೇಷ ಆಶ್ವಸ್ತದನೆ. ಥ್ಯಾಂಕ್ ಯು ಲಾರ್ಡ್. ಅದರಿಂದ ಯಾರೆಲ್ಲ ಅದಕ್ಕೋಸ್ಕರ ಸಹಾಯ ಮಾಡಿದಾರೋ ಡ್ಯಾಡಿ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿಯನ್ನು ಸವಿದಂಥ ಮಕ್ಕಳು ಕೂಡ ಅವ್ರ ಜೀವನದಲ್ಲಿ ಏಳಿಗೆಯನ್ನು, ಯಶಸ್ಸನ್ನು ಕಂಡು ಆ ಮಕ್ಕಳು ಕೂಡ 100 ಮಡಿ ಫಲವನ್ನು ಅನುಭವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್.